ಮ್ಯಾಪ್ ಕಳಿಸಿರೋ ಪ್ರಕಾರ ಹೆಂಗೆ ಇರೋದು. ಈ ಮ್ಯಾಪ್ ಒಂದ್ಸತಿ ನನಗೆ ಸ್ವಲ್ಪ ನೋಡೋದ್ರಲ್ಲಿ ವೀಕ್, ನಾನು ಕನ್ಫ್ಯೂಸ್ ಆಗ್ಬಿಡ್ತೀನಿ. ಈ ಲೆಫ್ಟು ರೈಟು ನಮ್ಮೂರಿನಲ್ಲೇ ನಮಗೆ ಗೊತ್ತಾಗಲ್ಲ, ಈ ಚೆನ್ನೈನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಹಲೋ ಸರ್, ಬನ್ನಿ 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 ಸರ್. ಕನ್ನಡ ಚಿತ್ರರಂಗದವನಾಗಿ, ಸಿನಿಮಾದವನಾಗಿ ಮೊದಲನೇದಾಗಿ ಕ್ಷಮೆ ಇರಲಿ, ಇಷ್ಟು ಲೇಟಾಗಿ ನಾವು ನಿಮ್ಮ ಫ್ಯಾಮಿಲಿ ದಾಖಲೆ ಮಾಡಿ. ಏನಿದೆ ಸರ್ ನಮ್ಮ ಅಮ್ಮ ನಮಸ್ಕಾರಮ್ಮ. ನಮಸ್ಕಾರಮ್ಮ. ನಮಸ್ಕಾರ ಸರ್. ಅದೇನು ಸರ್ ಏಸು? ಅದು ಬಂದು ಸರ್ ಅಮ್ಮ ಅನ್ನೋ ಪಿಕ್ಚರ್ ಅಂತ ಅಣ್ಣವ್ರದ್ದು. ಆ ಪಿಕ್ಚರೇ ಸರ್. ಎಂ ವಿ ರಾಜಮ್ಮಂದು ಅಮ್ಮ ಅನ್ನೋ ಪಟ್ಟ ಬಂದಿದ್ದು ಅದೇ. ಆ ತಾಯಿಯಾಗೆ ನಮ್ಮ ಕಣ್ಮುಂದೆ ಇವತ್ತಿಗೂ ಹಾಗೆ ಒಂಥರ ಅಚ್ಚು ಹೊಡೆದ್ಬಿಟ್ಟಿದ್ದಾರೆ ಸರ್. ಚೆನ್ನೈನ ಸರಣಿ. ಈ ಚೆನ್ನೈನ ಸರಣಿಯಲ್ಲಿ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ತಾ ಇರೋಂಥ ಒಂದು ಕುಟುಂಬ, ಒಬ್ಬ ವ್ಯಕ್ತಿಯ ಬಗ್ಗೆ ತಿಳಿಸ್ತಾ ಇರೋ ಮಾಹಿತಿ ಕನ್ನಡ ಚಿತ್ರರಂಗದ ಅನ್ನಪೂರ್ಣೇಶ್ವರಿ ಅಂತ ಹೇಳ್ಬೋದು. ಗೂಗಲ್ನಲ್ಲಾಗಲಿ ಬೇರೆ ಎಲ್ಲೇ ಆಗಲಿ ಕೆಲವು ಮಾತ್ರ ಇವ್ರ ಫೋಟೋಸ್ ಇದೆ, ಆದರೆ ಇವ್ರ ಬಗ್ಗೆ ಸರಿಯಾದ ಅಧಿಕೃತವಾದ ದಾಖಲೆ ಎಲ್ಲೂ ಇಲ್ಲ. ಹಾಗಾಗಿ ಇವ್ರ ಬಗ್ಗೆ ಒಂದು ದಾಖಲೆ ಮಾಡಬೇಕು, ಇವರ ಕಥೆನ ನಿಮ್ಗೆ ಹೇಳಬೇಕು ಅಂತ ಗೊತ್ತಾಯಿತು. ತುಂಬ ಅದ್ಭುತವಾಗಿರೋ ಕಥೆ ಅವ್ರದ್ದು. ಅವ್ರು ಯಾರು? ಒಂದಾನೊಂದು ಕಾಲದಲ್ಲಿ ಕನ್ನಡ ಚಿತ್ರರಂಗ ಮದ್ರಾಸಲ್ಲಿದ್ದಾಗ 100 ಜನ ಕಲಾವಿದರಿಗೆ, ತಂತ್ರಜ್ಞರಿಗೆ ಅನ್ನ ಹಾಕಿದಂಥ ಅನ್ನಪೂರ್ಣೇಶ್ವರಿ ತಾಯಿ ನಮ್ಮ ಎಂ ವಿ ರಾಜಮ್ಮ ಅವರು. ಹೌದು ಸ್ನೇಹಿತರೆ, ಎಂ ವಿ ರಾಜಮ್ಮ ಅವರ ಸಾಕು ಮಗ ಶ್ರೀಧರ್ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಎಂ ವಿ ರಾಜಮ್ಮ ಅವ್ರ ಬಗ್ಗೆ ಹುಡುಕಿದ್ದೀನಿ, ಅವ್ರ ಮನೆ ಹುಡುಕಿದ್ದೀನಿ. ಈ ರೋಡು ನೀವೇನು ನೋಡ್ತಾ ಇದ್ದೀರಾ, ಇದು ನಮ್ಮ ಪ್ರಸಾದ್ ಕಲರ್ ಲ್ಯಾಬ್ ಅಂತ ಇದೇನಿದೆ, ಇದು ಕನ್ನಡ ಚಿತ್ರರಂಗದ ಮಾತ್ರ ಅಲ್ಲ, ನಮ್ಮ ದಕ್ಷಿಣ ಭಾರತ ಚಿತ್ರರಂಗ, ಕೆಲವೊಮ್ಮೆ ಹಿಂದಿ ಚಿತ್ರರಂಗದವ್ರು ಕೂಡ ಇಲ್ಲಿ ಬಂದು ಕೆಲಸ ಮಾಡ್ತಿದ್ರು. ಈ ರೋಡೇ ಏನಿದೆ, ಈ ವಡಪಲ್ಲನಿ, ಈ ಸಾಲಿಗ್ರಾಮಂ ಅನ್ನೋ ಜಾಗ, ಇದು ಸಿನಿಮಾದವ್ರ ಜಾಗ. ಇಲ್ಲಿ ಪ್ರತಿನಿತ್ಯ ಸಿನಿಮಾ ಕಾರ್ಯಗಳು ನಡೀತಾ ಇರೋದು. ಈಗೂ ಸಾಕಷ್ಟು ಜನರ ಕಲಾವಿದರ ಮನೆ ಹಾಗೂ ಕೆಲವರ ಸ್ಟುಡಿಯೋಗಳು ಇಲ್ಲಿದೆ. ಸೊ ಇಲ್ಲಿ ಮ್ಯಾಪ್ ಕಳಿಸಿದರೆ ರೋಡೆಲ್ಲ ಏನೋ ರಿಪೇರಿ ನಡೀತಾ ಇದೆ, ಕಾರು ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಈ ಪ್ರಸಾದ್ ಲ್ಯಾಬ್ ಮೂಲಕ ನಾನು ಓಪನಿಂಗ್ ಬಿಟ್ನ ಸ್ಟಾರ್ಟ್ ಮಾಡಿ ನಿಮ್ಮನ್ನು ರಾಜಮ್ಮ ಅವ್ರ ಮನೆ ರಸ್ತೆ ಕರ್ಕೊಂಡು ಹೋಗ್ತೀನಿ, ಅವ್ರ ಮನೆ ಒಳಗಡೆ ಕರ್ಕೊಂಡು ಹೋಗ್ತೀನಿ, ಅವ್ರ ಮನಸ್ಸೊಳಗಡೆ ಕರ್ಕೊಂಡು ಹೋಗ್ತೀನಿ. ಹಾಗಿದ್ರೆ ಬನ್ನಿ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ 101 ನೆನಪು ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮವರೆಗೂ ಆ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಸಿನಿಮಾ ರಂಗದ, ಕನ್ನಡ ಚಿತ್ರರಂಗದ ಸತ್ಯಗಳು ಎಲ್ಲೇ ಇದ್ದರೂ, ಯಾವುದೇ ಊರಿನಲ್ಲಿದ್ದರೂ ಅಪರೂಪ ಅನ್ಸೋದನ್ನು ನಾನು ಹೋಗಿ ಹೊಕ್ಕೋದನ್ನು ನಿಲ್ಲಿಸಲ್ಲ, ಹುಡುಕೋದನ್ನು ನಿಲ್ಲಿಸಲ್ಲ, ನಿಮ್ಮ ಮುಂದೆ ಕರ್ಕೊಂಬರೋದನ್ನು ನಿಲ್ಲಿಸಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಬನ್ನಿ ನಮ್ಮ ರಾಜಮ್ಮನವ್ರ ಮನೆಗೆ ಹೋಗೋಣ. ಅನ್ನಪೂರ್ಣೇಶ್ವರಿ ತಾಯಿ ಕಟ್ಟಿರುವ ಕುಟೀರ ಹೇಗಿದೆ ಅಂತ ನೋಡೋಣ. ಮ್ಯಾಪ್ ಕಳಿಸಿರೋ ಪ್ರಕಾರ ಹೆಂಗೆ ಇರೋದು. ಈ ಮ್ಯಾಪ್ ಒಂದ್ಸತಿ ನನಗೆ ಸ್ವಲ್ಪ ನೋಡೋದ್ರಲ್ಲಿ ವೀಕ್, ನಾನು ಕನ್ಫ್ಯೂಸ್ ಆಗ್ಬಿಡ್ತೀನಿ. ಈ ಲೆಫ್ಟು ರೈಟು ನಮ್ಮೂರಿನಲ್ಲೇ ನಮಗೆ ಗೊತ್ತಾಗಲ್ಲ, ಈ ಚೆನ್ನೈನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಬನ್ನಿ, ಮುನಿಸ್ವಾಮಿ ಸ್ಟ್ರೀಟ್ ಅಂದರೆ ಇದೇ ಇರ್ಬೋದು. ಇಲ್ಲೇ ಸ್ಟ್ರೀಟಲ್ಲಿ ಎಲ್ಲಿದ್ದಾರೆ ನೋಡೋಣ, ಇಲ್ಲಾಂದರೆ ಶ್ರೀಧರ್ ಅವ್ರು ಮಾಡೋಣ. ಈ ರೋಡೇ ನೋಡಿ, ಒಂಥರ ಈ ರಾಜಬೀದಿನಲ್ಲಿ ನಡಿಬೇಕಾದ್ರೆ ಒಂದು ರಾಜರಿಗೆ ಹೆಂಗೆ ಗೌರವ ಇತ್ತು, ಚಲನಚಿತ್ರರಂಗದ ದಿಗ್ಗಜೆ ನಮ್ಮ ರಾಜಮ್ಮನವರ ಮನೆ ಬೀದಿ ಅಂತ ಕಾಣುತ್ತಿದ್ದು. ಈ ಬೀದಿ ನಡಿಬೇಕಾದ್ರೂ ನನಗೆ ಅದೇ ಗೌರವ. ಬನ್ನಿ, ಇದೇ ಹಾದಿನ ಮುಂದಕ್ಕೆ ಹೋಗೋಣ, ರಾಜಮ್ಮ ಅವ್ರ ಮನೆನ ಹುಡ್ಕೋಣ. ಪುಣ್ಯ ಗಾಡೀಲಿ ಬಂದಿಲ್ಲ, ನಡ್ಕೊಂಬರ್ತಿರೋದನ್ನ ಆರಾಮಾಗಿ ಹುಡುಕ್ಬೋದು. ಹಲೋ, ನಮಸ್ಕಾರ ಶ್ರೀಧರ್ ಸರ್. ನಮಸ್ಕಾರ ಸರ್. ಸರ್, ನಾನು ಈ ನಿಮ್ಮ ಮುನಿಸ್ವಾಮಿ ಸ್ಟ್ರೀಟಲ್ಲೇ ಇದ್ದೀನಿ. ಇಲ್ಲಿ ಎಲ್ಲಿ ಸರ್ ಗೊತ್ತಾಗ್ತಿಲ್ಲ, ಮನೆಗಳ ಲೈನ್ ಸರ್. ಆಚೆ ಕಡೆ ಬರ್ತಾ ಇದ್ದೀನಿ ಸರ್, ಬರ್ತಾ ಇದ್ದೀನಿ. ಹಲೋ ಸರ್, ಬನ್ನಿ 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 ಸರ್. ನಮಸ್ಕಾರ. ಅಯ್ಯೋ, ವೆಲ್ಕಮ್ ಟು ಎಂ ವಿ ರಾಜಮ್ಮ ಹೌಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ನಮ್ಮ ಶ್ರೀಧರ್ ಸರ್, ನಮ್ಮ ಎಂ ವಿ ರಾಜಮ್ಮ ಮೇಡಮ್ ಅವರ ಮಗ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್, ದೇವ್ರ ದಯೆಯಿಂದ ಆಶೀರ್ವಾದ, ಅಮ್ಮನ ಆಶೀರ್ವಾದ ಚೆನ್ನಾಗಿದ್ದೀವಿ ಸರ್. ಖುಷಿ ಆಯ್ತು ನಿಮ್ಮ ಮನೆಗೆ ಬಂದಿದ್ದು. ತುಂಬ ಸಂತೋಷ ಸರ್. ಯಾಕೆಂದರೆ ಕನ್ನಡ ಚಿತ್ರರಂಗದವನಾಗಿ, ಸಿನಿಮಾದವನಾಗಿ ಮೊದಲನೇದಾಗಿ ಕ್ಷಮೆ ಇರಲಿ, ಇಷ್ಟು ಲೇಟಾಗಿ ನಾವು ನಿಮ್ಮ ಫ್ಯಾಮಿಲಿ ದಾಖಲೆ ಮಾಡಿ. ಏನಿದೆ ಸರ್ ನಮ್ಮ ಇದ್ಮೇಲೆ ನಾವು ಒಂದೇ ನಾವು ಯಾವತ್ತೂ ಮಾಡಬೇಕಾಗಿತ್ತು, ಬಟ್ ಇವತ್ತು ಮಾಡ್ತಾ ಇದ್ದೀನಿ. ಅದಕ್ಕೆ ತಡ ಮಾಡ್ತಿರೋದಕ್ಕೆ ಕ್ಷಮೆ ಇರಲಿ. ಪ್ರಣಯ ಮೂರ್ತಿ ಅವರಿಗೆ ಥ್ಯಾಂಕ್ಸ್. ಯಾಕೆಂದ್ರೆ ಪ್ರಣಯ ಮೂರ್ತಿ ಅವರು ಮೇನ್ ಹೇಳ್ಬೇಕು, ನಿಮ್ಮ ಪರಿಚಯ ನನಗಾಗಿತ್ತು, ಅವ್ರ ಮೂಲಕ ನನಗೆ ನೀವು ಸಿಕ್ಕಿದ್ದು. ಥ್ಯಾಂಕ್ ಯು ಶ್ರೀಧರ್ ಸರ್, ಥ್ಯಾಂಕ್ ಯು. ಬನ್ನಿ ಸರ್, ಬನ್ನಿ ನಮ್ಮ ಮೇಡಮ್ ಮನೆ ಒಳಗಡೆ ಹೋಗೋಣ, ಸಕ್ಕತ್ತಾಗಿರೋ ವಿಷಯಗಳನ್ನ ಮಾತಾಡೋಣ. ಈ ಮನೆ ಕಟ್ಟಿಸಿದ್ದು ತಗೊಂಡಿರೋದು? ತಗೊಂಡಿದ್ದು ಸರ್. ಈ ಮನೆ ತಗೊಂಡಿರೋದು? ಓಕೆ ಓಕೆ. ಅಂದ್ರೆ ಅಮ್ಮ ಅವರು ಇದ್ರ ಸರ್ ಇಲ್ಲಿ ಈ ಮನೆಯಲ್ಲಿ? 95 ತಗೊಂಡಿದ್ದು ಸರ್ ಈ ಮನೆನ. ಇದಕ್ಕೆ ಮುಂಚೆ ಎಲ್ಲಿದ್ದು? ಟಿ ನಗರ್ನಲ್ಲಿ. ಅಂದ್ರೆ ನನಗೆ ತುಂಬಾ ಜನ ಹೇಳೋರು ಸರ್, ನಾನು ಇವಾಗ ಪ್ರೋಗ್ರಾಮ್ ಓಪನಿಂಗ್ ಅಲ್ಲೂ ಅದನ್ನೇ ಹೇಳಿದೆ, ನಿಮ್ಮ ಮನೆ ಒಂಥರ ಧರ್ಮಸ್ಥಳ ಇದ್ದಂಗೆ, ಅನ್ನ ಕುಟೀರನೇ ನಡೆಯೋದಿಲ್ಲಿ. ನಿಜಾನೇ ಸರ್. ನಿಮ್ಮ ತಾಯಿ ಅನ್ನಪೂರ್ಣೇಶ್ವರಿ ಅಂತ. ಸರ್ ನಿಜಾನೇ ಸರ್, ಅದು 100% ನಿಜಾನೇ ಸರ್.
ಬನ್ನಿ ಸರ್ ಅಲ್ಲೇ ಸ್ವಲ್ಪ ಬನ್ನಿ ಸರ್ ನಮ್ಮ ಮಿಸ್ಸಸ್ ಅವರು ಅಮ್ಮ ನಮಸ್ಕಾರಮ್ಮ ನಮಸ್ಕಾರಮ್ಮ ನಮಸ್ಕಾರ. ಖುಷಿ ಆಯಿತು ನಿಮ್ಮ ಮನೆಗೆ ಬಂದಿದ್ದು ಇದು ಮಾತಾಡ್ತಾ ಇರೋದು. ಚೆನ್ನಾಗಿದೆ ಅಮ್ಮ. ಅಂದರೆ ಅಮ್ಮವ್ರಿದ್ದು ಬಾಳಿ ಬದುಕಿದ ಮನೆ ಅಲ್ವಾ, ಖುಷಿ ಆಗುತ್ತೆ. ಸರ್ ಅದೇನು ಸರ್ ಏಸು? ಅದು ಬಂದು ಸರ್ ಇದು ಏನು ಜ್ಞಾನ ಸೌಂದರ್ಯ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಜ್ಞಾನ ಸೌಂದರ್ಯ. ಜ್ಞಾನ ಸೌಂದರ್ಯ. ಓಕೆ, ತಮಿಳ್ ಫಿಲಮ್. ಓಕೆ, ಅದನ್ನಾಗ ಕ್ರಿಶ್ಚಿಯನ್ ಸಿನಿಮಾ ಅದು. ಹಾಂ. ಅಮ್ಮ ಬಂದು ಅವ್ರ ಭಕ್ತೆ ಅಮ್ಮ ಯೇಸು ಕ್ರಿಸ್ತನ ಭಕ್ತೆ. ಹಾಂ, ಕ್ರಿಶ್ಚಿಯನ್ ಫಿಲ್ಮೇ ಅದು. ಹಾಂ. 100 days ಹೋಯ್ತು ಅವಾಗ. ಓಕೆ ಓಕೆ. ಆ ಕಾಲದಾಗೆ ಓಕೆ. ಅಮ್ಮಂಗೆ ಅದು ಸಿಲೋನಿಂದ ಬಂದು ಅಮ್ಮನ ಫ್ಯಾನ್ಸ್ ಕೊಟ್ಟಿದ್ದು ಸಿಲೋನಿಂದ ಬಂದು. ಓ ಸೂಪರ್ ಸರ್, ಸೂಪರ್. ಇಲ್ಲಿ ಕೃಷ್ಣ. ಹೌದು ಸರ್. ತುಂಬ ವಿಶೇಷವಾಗಿದೆ ಕೃಷ್ಣ ಇದು. ಈ ಕೃಷ್ಣನ ಕತೆ ಹೇಳ್ಬೇಕಂದ್ರೆ ದಯವಿಟ್ಟು ಹೇಳಿ. ನೀವು ಕೃಷ್ಣದೇವರ ಪಿಕ್ಚರ್ ನೋಡಿರ್ಬೇಕಲ್ಲ? ಅಫ್ಕೋರ್ಸ್ ಸರ್, ಕೃಷ್ಣದೇವರಾಯನ್ ಯಾರು ನೋಡಿಲ್ಲ. ಅದನ್ನಾಗೆ ಅಮ್ಮ ಬಂದು ಲಾಸ್ಟ್ ಕ್ಲೈಮ್ಯಾಕ್ಸ್ ಏನಾಗೆ ಕೃಷ್ಣನ್ ಬೊಂಬೆನ ಇಟ್ಕೊಂಡು 3 ಸುತ್ತಿ ಬೆಳ್ತಾರಲ್ಲ, ಬೀಳೋದ್ನಾಗ ಮತ್ತೆ 3 ಬೊಂಬೆ ತಂದಿದ್ದಂತೆ. ಈ ಒಂದು ಬೊಂಬೆ ಫೇಲ್ಯೂರ್ ಆಗುತ್ತೆ, 2ನೇ ಬೊಂಬೆ ಓಕೆ ಆಯಿತು, ಸೀನ್ ಓಕೆ ಆಯಿತು. ಜ್ಞಾಪಕ ಬರ್ತಾ ಇದ್ವಿ ನಿಯರ್ಲಿ 50 years ಈ ಬೊಂಬೆಗೆ. ಸೊ ಕೃಷ್ಣದೇವರಾಯ ಸಿನಿಮಾದಲ್ಲಿ ಟೇಕ್ ಓಕೆ ಆದಂಥ ಬೊಂಬೆ ಅದು. ಎಷ್ಟು ಅಪರೂಪವಾದದ್ದು ನೋಡಿ, ಅದ್ಭುತ ಸರ್. ನೀವು ಇದನ್ನ ಎಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡ್ಕೊಂಡಿದ್ದೀರಲ್ಲ. ಇದು ವರ್ಷಕ್ಕೊಂದ್ಸತಿ ಪೇಂಟಿಂಗ್ ಮಾಡೋದು ಎಲ್ಲ ಮಾಡೋದು ನಮ್ಮ ಮಿಸಸ್ ಸೂಪರ್ ಸೂಪರ್. ಇನ್ನು ಈ ಮುತ್ತೈದೆಗೆ ಕೊಳ್ಳಿ ಇಡುವ ಹಕ್ಕು ಸಾಕು ಮಗನಾದ ನಿನಗೆ ತಾನೇಪ್ಪ. ಬಾಳು ಬಾಳು. ಖುಷಿ ಆಯಿತು ನಿಮ್ಮ ಮನೆಗೆ ಬಂದಿದ್ದು, ಇಷ್ಟು ನೀವು ಪ್ರೀತಿ ಕೊಟ್ಟಿದ್ದು ಎಲ್ಲ ಅಮ್ಮನ ಇದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅಂದರೆ ಈ ಮನೇಲಿ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದು ಒಂಥರ ಎಮೋಷ್ನಲ್ ಮೂಮೆಂಟು. ನಾವೆಲ್ಲ ಹುಟ್ಟೇ ಇರಲಿಲ್ಲ ಅಮ್ಮ ಅವ್ರ ಚಿತ್ರರಂಗಕ್ಕೆ ಬಂದಾಗ, ಅಥವಾ ಅಮ್ಮ ಅವರು ನಾಟಕಗಳಲ್ಲಿ ಅಭಿನಯಿಸ್ಬೇಕಾದ್ರೆ ನಾವೆಲ್ಲ ಇನ್ನೂ ಹುಟ್ಟೇ ಇರಲಿಲ್ಲ. ನೋಡಿ ಎಲ್ಲೋ ನಾವು ಇದ್ದು ಬಂದು ಇವಾಗ ನಿಮ್ಮನ್ನು ಕೂತ್ಕೊಂಡು ಅಮ್ಮವ್ರ ಬಗ್ಗೆ ಸಂದರ್ಶನ ಮಾಡ್ತಾ ಇರೋದು, ಇದೆಲ್ಲ ನಿಮ್ಮ ತಾಯಿಯವ್ರ ಆಶೀರ್ವಾದನೇ ಸರ್. ಇದೆ ಸರ್. ಅಮ್ಮ ಇನ್ನೊಂದು ಹೇಳೋರು ಸರ್, ಯಾರು ಬಂದ್ರೂ ಸರಿ ಫಸ್ಟು ನೀರು ಕೊಡು, ಆಮೇಲೆ ಕಾಫಿನೋ ಟಿಫಿನೋ ಏನು ಬೇಕೋ ಅದು ಮಾಡು ಫಸ್ಟು. ಅದನ್ನು ಲಾಸ್ಟಕ್ಕೂ ನೀನು ಮರಿಬೇಡ, ಅದು ಮಾತ್ರ. ಅದು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಸರ್ ನಮ್ಮ ತಾಯಿಯವರು. ಅದ್ಭುತ. ಎಸ್ ಸರ್. ಹಾಗಿದ್ರೆ ಅಮ್ಮನ ಜೀವನ ಚರಿತ್ರೆ ತಿಳ್ಕೊಳ್ಳೋದಕ್ಕೆ ನನಗಂತೂ ತುಂಬ ಆಸೆ. ಯಾಕೆಂದರೆ ಯಾರದೇ ಒಬ್ಬರ ಜೀವನ ಚರಿತ್ರೆ, ಅವರ ಲೈಫ್ ಸ್ಟೋರಿನ ನಾವು ದಾಖಲೆ ಮಾಡಬೇಕಾದ್ರೆ ಅಧಿಕೃತ ವ್ಯಕ್ತಿಗಳಿಂದ ಮಾಡಬೇಕು. ಎಲ್ಲೋ ನಿಮ್ಮ ತಾಯಿಯವ್ರ ಬಗ್ಗೆ ಸಂಬಂಧಪಟ್ಟಂಗೆ ನಾನು ನಿಮ್ಮ ಹತ್ರ ಮಾತ್ರ ಮಾತಾಡಿಸ್ಬೋದು, ನಾನು ಇನ್ಯಾರ ಹತ್ರನೂ ಮಾತಾಡಿಸಿ ದಾಖಲೆ ಮಾಡೋದಕ್ಕಾಗಲ್ಲ. ಅವ್ರ ಅನುಭವಗಳು ತಗೋಬೋದು, ಆದರೆ ದಾಖಲೆ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಮೊದಲನೇದಾಗಿ MV ರಾಜಮ್ಮ ಅವರು ಯಾವ ಊರಿನವರು ಸರ್? ಅಗ್ಗಂಡ್ಲಲ್ಲಿ ಹೊಸೂರು ತಾಲೂಕ ಅಗ್ಗಂಡ್ಲಲ್ಲಿ ಅನ್ನೋ ಊರಿನಾಗ ಹುಟ್ಟಿದ್ದು ಸರ್. ಎಷ್ಟು ಜನ ಅವರು ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು? ಒಂದು ತಮ್ಮ, ಒಂದು ಅಕ್ಕ, ಇವ್ರು 3 ಜನ. 3 ಜನ. ನಿಮ್ಮ ಅಂದರೆ ಅಮ್ಮ ಅವರ ತಂದೆ ತಾಯಿ ಯಾವ್ದಾದ್ರು ನಾಟಕ ಇದರಲ್ಲೆಲ್ಲ? ಇಲ್ಲ ಸರ್, ಯಾವ ಇದನ್ನಾಗೂ ಇಲ್ಲ ಸರ್. ಅವ್ರು ಬಂದು ಹೇಳೋರು ಒಂಥರ ಜಮೀನ್ದಾರ್ ಫ್ಯಾಮಿಲಿ ಥರ. ಆ ಫ್ಯಾಮಿಲಿನಾಗ ಬಂದವರು ಯಾರು ಸಿನಿ ಫೀಲ್ಡ್ನಾಗ ಯಾರು ಎಂಟ್ರಿ ಇಲ್ಲ. ಅಮ್ಮ ಬಂದು ಚೈಲ್ಡ್ಹುಡ್ನಾಗೆ ನಾಟಕ ಮಾಡ್ತಾಯಿದ್ರು ಸ್ಕೂಲ್ನಾಗೆ. ಚಿಲ್ಡ್ರನ್ಸ್ ಪ್ರೋಗ್ರಾಮ್ ಬಂದಾಗ ನಾಟಕ ಮಾಡ್ತಾಯಿದ್ರು ಅಂತ. ಆವಾಗ ಯಾರೋ ನೋಡಿ ಅಮ್ಮನ ನೋಡಿ ಚೆನ್ನಾಗಿ ಮಾಡ್ತಾರಲ್ಲ, ಯಾಕೆ ಈ ಹುಡುಗಿನ ಇದು ಮಾಡ್ಕೋಬೋದು ಇದು ಮಾಡಿದ್ದು ಸರ್. ಆವಾಗ ಇದು ಮಾಡಿ. ನೀವು ನಮ್ಮ MV ರಾಜಮ್ಮ ಅವ್ರಿಗೆ ದತ್ತುಪುತ್ರ ಆಗಬೇಕು ಅಂದರೆ ನಿಮ್ಮ ಅವರ ಸಂಬಂಧ ಯಾವ ರೀತಿ? ಅಂದರೆ ಹೇಗೆ ನೀವು? ನಮ್ಮ ತಂದೆ ಬಂದು ಅಮ್ಮನಿಗೆ ಅಣ್ಣ ತಮ್ಮ ಆಗುತ್ತೆ. ನಿಮ್ಮ ತಂದೆ ರಾಜಮ್ಮನವ್ರ ತಮ್ಮ? ಸ್ವಂತ ತಮ್ಮ. ಸ್ವಂತ ತಮ್ಮ. ಓಕೆ. ದತ್ತು ಮಗನಾಗಿ ನೀವು ಬಂದಿದ್ದು ಯಾವಾಗ ಅವ್ರ ಜೀವನದಲ್ಲಿ? ನಾನು ಹುಟ್ಟಿ ಕೈಗೆ ಬಂದಿದ್ದ ಅವ್ರ ಕೈಗಿನಾಗೆ. ಹೌದಾ? ಓ, ಎಲ್ಲಿ ನೀವು ಹುಟ್ಟಿದ್ದೆಲ್ಲಿ? ಚೆನ್ನೈನಾಗೆ. ಇಲ್ಲೇ ಚೆನ್ನೈನಾಗೆ ಹುಟ್ಟಿದ್ದು. ಚೆನ್ನೈನಾಗೆ ಏನಂದರೆ ಹುಟ್ಟಿದ್ದು ಹೇಳ್ಬೇಕಂದ್ರೆ ಅಪ್ಪ ಅಮ್ಮ ಅಷ್ಟೇ, ಮಿಕ್ಕಿದ A to Z ನಮ್ಮ ಅಕ್ಕನ್ನು ನೋಡ್ಕೊಂಡಿದ್ದು MV ರಾಜಮ್ಮನವ್ರೆ. ನಿಮ್ಮ ಅಕ್ಕ ಅವ್ರು ಏನು ಮಾಡ್ತಾ ಇದ್ದಾರೆ? ಅಕ್ಕ ಅವರು ಬ್ಯಾಂಗ್ಳೂರ್ನಾಗಿದ್ದಾರೆ ಸರ್. ಬ್ಯಾಂಗ್ಳೂರ್ನಲ್ಲಿ? ಎಲ್ಲಿ ಸರ್ ಬ್ಯಾಂಗ್ಳೂರ್ನಲ್ಲಿ? ಅನ್ನಪೂರ್ಣೇಶ್ವರ ನಗರನಾಗ ಇದ್ದಾರೆ. ಏನು ಮಾಡ್ತಿದ್ದಾರೆ ಅಕ್ಕ ಅವರು? ಅವ್ರ ಅಕ್ಕ ಬಾವ ಬಂದು BDCC ಬ್ಯಾಂಕ್ನಾಗ ಮ್ಯಾನೇಜರ್ ಆಗಿದ್ದು, ಅವ್ರು ರಿಟೈರ್ಡ್. ಓಕೆ. ಅವ್ರಿಗೆ 3 ಜನ ಮಕ್ಕಳು. ಓಕೆ. ಒಂದು ಹೆಣ್ಣು ಹುಡುಗಿ, 2 ಗಂಡು ಮಕ್ಕಳು. ಓಕೆ. ವೆಲ್ ಟು ಡೂ ಸೆಟಲ್ಡ್. ವೆರಿ ಗುಡ್. ಚೆನ್ನಾಗಿದೆ ಸರ್. ವೆರಿ ನೈಸ್. ಈಗ ನಮ್ಮ ಬಾಲ ರಾಜಮ್ಮ ಅವ್ರ ಬಗ್ಗೆ ಮಾತಾಡೋಣ. ಅಂದರೆ ಬಾಲ್ಯದಲ್ಲಿ ಅವರು ಹೇಗಿದ್ರು ಅಂತ ನಿಮಗೆ ಗೊತ್ತಿರೋ ಪ್ರಕಾರ, ನಿಮಗೆ ನಿಮ್ಮ ತಂದೆಯವರು ಹೇಳಿರೋ ಪ್ರಕಾರ ಅಥವಾ ನಿಮ್ಗೆ ತಿಳಿದಿರೋ ಪ್ರಕಾರ ಹೇಗಿದ್ರಂತೆ ಸರ್ ರಾಜಮ್ಮನವರು? ಅಮ್ಮ ಏನಂದರೆ ಎಲ್ಲದನ್ನೂ ಸ್ಟ್ರೈಟ್ ಫಾರ್ವರ್ಡ್, ಧೈರ್ಯ ಜಾಸ್ತಿ. ಧೈರ್ಯ ಜಾಸ್ತಿ.
ಯಾವಾಗೂ ಏನಿದ್ರು ಕೂಡ ತಪ್ಪು ಮಾಡೋದು ತಪ್ಪು ಅಂತ ಒಪ್ಕೊಂಡ್ಬಿಡ್ತಾರೆ. ತಪ್ಪು ಮಾಡಲಿಲ್ಲ ಅಂದರೆ ಅದು ಯಾರನ್ನೇ ಇರಲಿ, ಅದು ಇದು ಒಂಥರ ಅವರು ಹಂಗೆ ಅವರು. ಆದರೆ ಇನ್ನೊಂದೇನೆಂದರೆ ಅವ್ರಿಗೆ ಹೆಲ್ಪಿಂಗ್ ನೇಚರ್ ಇದೆ ಚಿಕ್ಕ ವಯಸ್ಸಿಂದಲೇ. ಹೆಲ್ಪಿಂಗ್ ನೇಚರ್ ಅವ್ರಿಗಾನ ಕಷ್ಟ ಅಂತ ಬಂದರು ಅವ್ರ ಕೈನಾಗ ಅವಾಗೆಲ್ಲ ಏನು ಪಪ್ರಮೆಂಟು ಅದು ಇದು ಇಸ್ಕೊಡೋರಲ್ಲ, ಅದು ಹಂಗೆ ಕೊಟ್ಬಿಟ್ಟು ಬಂದ್ಬಿಡೋರು ಅಂತ. ಮನೇಲಿ ಊಟ ಇದು ಮಾಡಿದ್ರು ಕೂಡ ಅದು ಎತ್ಕೊಂಡು ಕೊಟ್ಬಿಟ್ಟು ಒಂದಿನ ತಿನ್ಕೊ, ನಾನು ಮನೇಲಿ ಹೋಗಿ ತಿನ್ಕೊತೀನಿ. ಆವಾಗಿಂದ ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಇನ್ನೊಬ್ರಿಗೆ ಹೆಲ್ಪ್ ಮಾಡೋದು ಅಂತ ಇದೇ ಜಾಸ್ತಿ ಅವರು ಇದು. ಓಕೆ, ಅವ್ರು ಹೇಗಿದ್ರಂತೆ ನಿಮ್ಮ ತಂದೆಯವ್ರು, ಅಂದರೆ ಅವ್ರ ತಮ್ಮ ಜೊತೆ ಅವರ ಒಡಹುಟ್ಟಿದವ್ರ ಜೊತೆ ರಾಜಮ್ಮನವ್ರು ಹೇಗಿದ್ರು? ರಾಜಮ್ಮನವ್ರು ಚೆನ್ನಾಗಿದ್ರು ಸರ್, ಚೆನ್ನಾಗಿದ್ರು. ನಮ್ಮ ಅಪ್ಪನ ಕಂಡ್ರೆ ನಮ್ಮ ಅಪ್ಪನೇ ಹೇಳೋದು, ನನ್ನ ಕಂಡ್ರೆ ಅವ್ರಿಗೆ ತುಂಬ ಪ್ರೀತಿ, ತುಂಬ ಪ್ರಾಣ. ಅವರು ನಮ್ಮ ತಂದೆ ಹೆಸರು ಸಿಟಿ ಬಸಪ್ಪ ಅಂತೇಳಿ. ಸಿಟಿ ಬಸವ ಅದು ಮಾಡಬೇಕು ಇದು ಮಾಡಬೇಕು ಅನ್ನೋರಂತೆ. ಸರಿ ನೀನೇನು ಹೇಳೋ ಹಂಗೆ ಮಾಡ್ಬೇಡ ಅನ್ನಕ ಅಂತೇಳಿ ಅಷ್ಟು ಇದಾಗಿರೋರು. ಓಕೆ, ಈ ನಾಟಕಗಳು ಯಾವ ಅಂದರೆ ಶಾಲಾ ದಿವಸದಿಂದಲೇ ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರಿ. ಈ ವೃತ್ತಿ ರಂಗಭೂಮಿ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಅಮ್ಮ ಅವ್ರು ಯಾವಾಗ ಕಾಲಿಟ್ರು, ಯಾವ ನಾಟಕ ಅವ್ರಿಗೆ ಅಷ್ಟು ಹೆಸರು ತಂದು ಕೊಡ್ತು? ಅದೇ ಪೀರ್ ಸಾಹೇಬ್ ಅಂತೇಳಿ ಕಂಪನಿಯಿಂದ ಸ್ಟಾರ್ಟ್ ಮಾಡಿದೆ ಅಂತ ಓದಿದ್ದೀನಿ ನಾನು ಅದ್ರ ಬಗ್ಗೆ. ಪೀರ್ ಸಾಹೇಬ್ ಕಂಪನಿಯಿಂದನೇ ನನ್ನ ರಂಗ ಸ್ಟಾರ್ಟ್ ಆಯಿತು ಅಂತೇಳಿ ಸುಮಾರು ಇಂಟರ್ವ್ಯೂಗಳನ್ನ ಹೇಳಿದ್ದಾರೆ, ಕೇಳಿದ್ದೀನಿ. ಓಕೆ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಅದಾದ್ಮೇಲೆ ಅಮ್ಮ ಅವರು ಒಂಥರ ಈ ಸ್ಟಾರ್ ಪಟ್ಟ ತಂದುಕೊಟ್ಟಂತ ಪಾತ್ರ ಯಾವುದು ಸರ್ ನಾಟಕ? ಸ್ಟಾರ್ ಕರ್ನಾಟಕದಾಗ ಸರ್ ಹೇಳ್ಬೇಕಂದ್ರೆ ರಾಜ್ಕುಮಾರ್ ಪಿಕ್ಚರ್ ಇದು ಗೊತ್ತಿಲ್ಲ, ಅಮ್ಮ ಅನ್ನೋ ಪಿಕ್ಚರ್ ಒಂದು ಅಣ್ಣವ್ರದ್ದು. ಆ ಪಿಕ್ಚರೇ ಸರ್. ಎಮ್ ಇ ರಾಜಮ್ಮಂದ್ರೆ ಅಮ್ಮ ಅನ್ನೋ ಪಟ್ಟ ಬಂದಿದ್ದು ಅದೇ ಆ ಪಿಕ್ಚರೇ ಸರ್. ತಾಯಿ ಅಂತಂದ್ರೆ ಎಷ್ಟೋ ಸಿನಿಮಾಗಳಲ್ಲಿ ಎಮ್ ಇ ರಾಜಮ್ಮನವರು ಆ ತಾಯಿಯಾಗೇ ನಮ್ಮ ಕಣ್ಮುಂದೆ ಇವತ್ತಿಗೂ ಹಾಗೆ ಒಂಥರ ಅಚ್ಚು ಹೊಡೆದ್ಬಿಟ್ಟಿದ್ದಾರೆ ಸರ್. ಹೇಗಿತ್ತಂತೆ ಸರ್ ಅವತ್ತಿನ ದಿವಸಗಳಲ್ಲಿ, ಅಥವಾ ನೀವು ಹುಟ್ಟಿದ ಮೇಲೆ ಅಥವಾ ನಿಮಗೆ ಬುದ್ಧಿ ಬಂದ ಮೇಲೆ ನೀವು ರಾಜಮ್ಮನವ್ರು ನೋಡಿದ್ದ ದಿವಸಗಳಲ್ಲಿ ಹೇಳಬೇಕು ಅನ್ನೋದಾದ್ರೆ, ನನಗೆ ಗೊತ್ತಿರೋ ಪ್ರಕಾರ ನಾನು ಶೈಲಶ್ರೀ ಅವ್ರನ್ನ ಒಂದ್ಸತಿ ಸಂದರ್ಶನ ಮಾಡಿದ್ದೆ, ನಮ್ಮ ಸುದರ್ಶನ್ ಅವರ ಶ್ರೀಮತಿ. ಅವರು ಒಂದ್ಸತಿ ಹೇಳ್ತಾ ಇದ್ರು, ನಿಮಗೆ ಮನೆ ಬರ್ಬೇಕಾದ್ರೂ ನಾನು ಅದನ್ನ ಹೇಳಿದೆ, ಮೆಟ್ಲತ್ಬೇಕಾದ್ರು ನಿಮ್ಮ ಮನೆ ಏನಿದೆ ಒಂಥರ ಧರ್ಮಸ್ಥಳ ಇದ್ದಂಗೆ, ಒಂದು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದ್ದಂಗೆ. ನಿಜಾನೇ ಸರ್, ಆ ಮನೇಲಿ ಇಲ್ಲಿ ನಡೀತದೆ ಅಷ್ಟಿಲ್ಲ. ನಾನು ಒಂದು 100 ರೂಪಾಯಿ ಖರ್ಚು ಮಾಡಿದ್ರೆ ನಾನು 50 ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ ಇರೋ ವಿಷಯ ಹೇಳ್ತೀನಿ. ಅಲ್ಲಿ ಬಂದಂಗೆಲ್ಲ 2 ಗೇಟ್ ಸರ್, ಈ ಕಡೆ ಒಂದು ಗೇಟ್, ಲೆಫ್ಟ್ ಸೈಡ್ ಒಂದು ಗೇಟ್, ರೈಟ್ ಸೈಡ್ ಒಂದು ಗೇಟ್. ಅದು ನೋಡಿದವ್ರು ಗೊತ್ತಾಗಿರ್ತದೆ, ನಮ್ಮ ಸಿನಿ ಫೀಲ್ಡ್ನಾಗಿರೋರು ಗೊತ್ತು. ರೈಟ್ ಸೈಡ್ನಾಗ ಹೋಗಿದ್ರೆ ಲೆಫ್ಟ್ ಸೈಡ್ನಾಗ ಇನ್ನೊಬ್ರು ಬರ್ತಾ ಇರ್ತದೆ, ಒಂದು ಫ್ಯಾಮ್ಲಿ. ಫಸ್ಟ್ ಊಟ, ಆಮೇಲೆ ಅಮ್ಮನ ಭೇಟಿ ಮಾಡಿಬಿಟ್ಟು ಅಮ್ಮಂಗೆ ಬಂದು ಏನಾದ್ರು ಹೇಳ್ಕೊತಾರೆ, ಕೊಟ್ಬಿಟ್ಟು ಕಳಿಸ್ತಾ ಇರ್ತಾರೆ. ಇದ್ದು ಎಲ್ಲ ಇದ್ದು ಬರೋರು ಹೋಗೋರು. ಮಡ್ರಾಸಿಗೆ ಬಂದಿದ್ದು ಯಾವಾಗ ಅಮ್ಮ? ಮಡ್ರಾಸಲ್ಲಿ ಬಂದು ಏನು ಪ್ರಾರಂಭ ಮಾಡೋದು ಅವ್ರ ಕೆರಿಯರ್ನ, ಜೀವನನ? ಬಂದು ಇಲ್ಲಿ ರಾಯಪೇಟ ಅಂತೇಳಿ ಇದೆ ಸರ್, ಅಲ್ಲಿ ಒಂದು ಬಾಡಿಗೆ ಮನೇಲಿ ಇದ್ರು ಈ ಮಗಳು ಇಬ್ರು, ನಿಮ್ಮ ರಾಜಮ್ಮನವರು ಹಾಗೂ ನಿಮ್ಮ ಅವ್ರ ತಾಯಿ, ಅಮ್ಮ ತಾಯಿನ ನಮ್ಮಪ್ಪ ಎಲ್ಲರೂ ಒಂದಾಗಿದ್ದು ಅವಾಗ, ಫುಲ್ ಫ್ಯಾಮಿಲಿ. ಊರು ಯಾಕೆ ಬಿಟ್ಟು ಬಂದ್ರು ಸರ್? ಊರು ಯಾಕೆ ಬಿಟ್ಟು ಬಂದ್ರು? ಯಾಕೆ ಬಂದ್ರು ಅಂದ್ರೆ ಹೇಳ್ಬೇಕಂದ್ರೆ ಸಿನಿಮಾ ಇದ್ದಂಗೆ ಇದ್ ಮಾಡೋಣ ಅಂತೇಳಿ, ಅದೇ ಪೀರ್ ಸಾಹೇಬ್ ಅಂತ ಹೇಳುತ್ತಲ್ಲ ಅವರು ಹೇಳಿ, ಆಮೇಲೆ HL ಸಿಂಹ ಅವರೆಲ್ಲ ಹೇಳಿ, HL ಸಿಂಹ ಅಂದ್ರೆ ಬೇಡರ ಕಣ್ಣಪ್ಪ ಸಿನಿಮಾನ ನಿರ್ದೇಶನ ಮಾಡಿದಂತ ಒಬ್ಬ ದಿಗ್ಗಜ ನಿರ್ದೇಶಕ. HL ಸಿಂಹ ಅವರೆಲ್ಲ ಒಳ್ಳೆ ಆರ್ಟಿಸ್ಟ್. ಅವಾಗ ಬ್ಯಾಂಗ್ಳೂರ್ನಾಗೆಲ್ಲ ಇಷ್ಟು ಇರ್ಲಿಲ್ವಲ್ಲ ಸರ್, ಚಿತ್ರರಂಗ ಇದ್ದಿದ್ದೆ ಸ್ಟಾರ್ಟ್ ಆಗಿದೆ, ಚೆನ್ನೈ ಇದ್ದಾನೆ. ಅದರಿಂದ ಬಂದು ಇಲ್ಲಿ ಬಂದು ಇದು ಮಾಡಿದ್ರು. ಅವಾಗಿಂದ ಸ್ಟೆಪ್ ಬೈ ಸ್ಟೆಪ್ ಆಗಿ ಮುಂದಕ್ಕೆ ಆಯ್ತು ಸರ್. ಅಮ್ಮ ಅಭಿನಯಿಸಿದ ಮೊದಲನೆಯ ಸಿನಿಮಾ ಯಾವುದು ಸರ್? ನಾನು ಹೇಳಿದೆ ಜ್ಞಾನ ಸೌಂದರ್ಯ, ತಮಿಳ್ ಫಿಲ್ಮ್. ತಮಿಳ್ ಫಿಲ್ಮ್ ಸರ್. ಫಸ್ಟ್ ಅಮ್ಮ ಡೆಬ್ಯೂ ಆಗಿದ್ದು ತಮಿಳ್ ಫಿಲ್ಮ್ ಸರ್. ಓಕೆ, ಜ್ಞಾನ ಸೌಂದರ್ಯ ಅದೇ ಯಾವಾಗಲೇ ನೀವು ಯೇಸು ಕ್ರಿಸ್ತ ಫೋಟೋ. ಓಕೆ, ಅದ್ರಲ್ಲಿ ಯಾರು ಸರ್ ನಾಯಕರು, ಯಾರು ಮಾಡಿದ್ರು? ನಾಯಕಿ ಬಂದು ಅಮ್ಮ, ಇವರು ಟಿ ಆರ್ ಮಹಾಲಿಂಗಂ. ಓಕೆ ಓಕೆ ಓಕೆ, ಅವರು ಆ ಪಿಕ್ಚರು ತುಂಬಾ ಅದ್ಭುತವಾಗಿ ಸುಮಾರು ದಿನಗಳು, 365 ದಿನಗಳು ಆಯ್ತು ಅನ್ಸುತ್ತೆ ಆ ಪಿಕ್ಚರು. ನೀವು ನೋಡಿದಿರಾ ಪಿಕ್ಚರ್? ಆ ಪಿಕ್ಚರ್ ನೋಡಿದ್ವಿ, ತುಂಬಾ ಚೆನ್ನಾಗಿರ್ತದೆ ಸರ್. ಚೆನ್ನಾಗಿರ್ತದೆ. ಅದನ್ನ ಕನ್ನಡದಲ್ಲಿ ಯಾವುದು ಸರ್ ಅಮ್ಮ ಅವ್ರದ್ದು ಫಸ್ಟ್ ಸಿನಿಮಾ? ಅಮ್ಮ ಅವ್ರದ್ದು ಫಸ್ಟ್ ಸಿನಿಮಾ ಅಂದ್ರೆ ಸರ್ ಸಂಸಾರ ನೌಕ. ಓಕೆ ಓಕೆ, BR ಪಂತೂರು ಆಮೇಲೆ ಅಮ್ಮ ಅವರೆಲ್ಲ ಮಾಡಿದ್ರು. ಅವರಿಬ್ಬರದ್ದು ಒಂಥರ ತಾರಾ ಜೋಡಿ, ಒಂಥರ ಸ್ಟಾರ್ ಕಪಲ್ ಅಂತಾನೆ ಫೇಮಸ್. ಸ್ಟಾರ್ ಕಪಲ್ ಅಂತ ಹೇಳೋರು ಸರ್. ಅವರು ಇಬ್ರು ಮಾಡಿದ್ರೆ, ಒಂದು ಅಮ್ಮ ಅಪ್ಪ ಮಾಡಿದ್ರೆ ಹೆಂಗಿರುತ್ತೋ, ಒಂದು ತಂದೆ ತಾಯಿ ಇದ್ರೆ ಹೆಂಗಿರ್ತದೋ ಹಂಗೆ
ಅಂತೇಳಿ ಹೇಳೋರು ಸರ್. ಓಕೆ, ನೀವು ಯಾವಾಗ ಹುಟ್ಟಿದ್ದು ಶ್ರೀಧರ್ ಸರ್? ನಾನು ಬಂದು 1964 ಸರ್. 64ನಲ್ಲಿ. ಓಕೆ, ನೀವು ಬುದ್ಧಿ ಬಂದಾಗೆ, ನೀವು ನೋಡ್ದಂಗೆ ಒಬ್ಬ ಅಂದರೆ ನೀವು ಮಗು ಆಗಿರ್ಬೇಕಾದ್ರೆ ನಿಮ್ಮ ತಾಯಿಯವರು ಹೇಗಿರೋರು, ಹೇಗೆ ಅಭಿನಯಿಸೋರು, ಅದರ ಸಿನಿಮಾ ಶೂಟಿಂಗ್ಗಳಿಗೆಲ್ಲ ಹೋಗ್ತಿದ್ರಾ? ಶೂಟಿಂಗಿಗೆ ನಾನು ಹೋಗಿದ್ದೀನಿ ಸರ್, ಇಲ್ಲ ಅಂತಿಲ್ಲ. ನಮ್ಮ ಹಳೆ ಮನೇಲಿ ಸಹ ದೊಡ್ಡದೊಂದು ಗ್ಲಾಸ್ ಇರೋದು ಸರ್, ಮಕ ನೋಡೋ ಕನ್ನಡಿ ಇರೋದು. ಆ ಕನ್ನಡಿ ಮುಂದೆ ನಿಂತ್ಕೊಂಡು ಇವರು ಪ್ರಾಕ್ಟೀಸ್ ಮಾಡೋರು, ರಾಜಮ್ಮ ಹೆಂಗೆ ಮಾಡಬೇಕು, ಹೆಂಗೆ ಆ್ಯಕ್ಟಿಂಗ್ ಮಾಡಬೇಕು. ಇವಾಗ ಅವರೇ ಬಂದು ಯಾರೋ ಒಬ್ರು ಬರ್ತಾರೆ ಅಂದ್ಕೊಳ್ಳಿ, ಬಂದು ಅವರು ಮುಂದೆ ಏನು ಹೇಳ್ತಾರೆ ಅದು ಮಾಡೋದು. ನಾವು ಏನು ಮಾಡ್ತಾಯಿದ್ವಿ, ಹೋಗೋಕ್ಕೆ ಭಯ, ಚಿಕ್ಕ ಹುಡುಗರೆಲ್ಲ ಯಾರನ್ನೂ ಡಿಸ್ಟರ್ಬೆನ್ಸ್ ಮಾಡ್ಕೊಡ್ರೆ ನಿಮ್ಗೆ ಅದು ಮಾಡೋವಾಗ ನಾವು ಈ ಸಂದಿಂದ ನೋಡ್ತಾ ಇದ್ವಿ ಏನು ಮಾಡೋರು. ಏನೇ ಶಬ್ದ ಆಯ್ತು ನಾವು ಓಡ್ ಬಂದ್ಬಿಡ್ತಾಯಿದ್ವಿ. ಹಂಗೆ ಎಲ್ಲ ಪ್ರಾಕ್ಟೀಸ್ ಮಾಡಿ ಎಲ್ಲ ಇದು ಮಾಡೋದು ಸರ್. ನೀವಂದು ಇವತ್ತು ಕೂಡ ಸರ್, ನಾನು ಇವತ್ತು ಹೇಳ್ತೀನಿ ಸರ್, ಎಲ್ಲ ಕೇಳ್ತೇನೆ, ನೀವು ಯಾರು ಎತ್ತ ಏನು ಎತ್ತ ಅಂತ ಕೇಳ್ತಾರೆ. ಕೇಳಾಗ ನಾನು ಇವಾಗ ಟ್ರಾನ್ಸ್ಲೇಟರ್ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಏನು ಕೆಲಸ ಮಾಡ್ತೀವಿ? ತೆಲುಗು ಕನ್ನಡ. ಹಾಂ, ಅಂದರೆ ಏನು ಸರ್ ನಿಮ್ಮ ಜಾಬ್ ಯಾವ ಥರ? ಏನು ಯಾವ ಜಾಬ್ ಅಂದರೆ ನಾನು ಇವಾಗ ಕನ್ನಡದಿಂದ ತೆಲುಗು ಬೇಕು ಮಾಡಿಕೊಡ್ತೀನಿ. ಕನ್ನಡ ಇವಾಗ ಕನ್ನಡ ಬೇಕು, ತೆಲುಗಿಂದ ಕನ್ನಡಕ್ಕೆ ಬೇಕು, ಅದು ಮಾಡಿಕೊಡ್ತೀನಿ. ಡಬ್ಬಿಂಗು ಮಾಡ್ಕೊಡ್ತೀನಿ. ವಾಯ್ಸನ್ನು ಅದನ್ನು ಮಾತಾಡ್ಸ್ಕೊಡ್ತೀವಿ. ತುಂಬ ಇದಾಗಿ ಕೇಳ್ತಾರೆ. ನಾನು ಸರ್ ಕೈಂಡ್ ಇನ್ಫಾರ್ಮೇಷನ್, ನಾನು ಬನ್ನಿ ಇಂದ ಮಗನ್ ಸರ್ ಅಂತ ತಮಿಳ್ನಾಗೆ ಹೇಳಿ ಸರ್, ಹೆಂಗೆ ಹೇಳ್ತೀರಾ ಹೇಳಿ ಸರ್. ಸರ್ ನಾವು ಒಂದು ಎಮೀರ ಜಮಾ ಸಣ್ಣ ಸರ್ ಹಿಂಗಂತಾರೆ. ಯಾಕೆ ಸರ್ ಮೊದಲೇ ಹೇಳ್ಕೊಡ್ದು? ಯಾಕೆ ನೀವು ಹೇಳ್ಕೊಳಲ್ಲ ಶ್ರೀಧರ್ ಸರ್? ಯಾಕಂದರೆ ಅಮ್ಮ ಇಷ್ಟು ದಿನ ಇದ್ರು ಇಲ್ಲ ಅಂತಿಲ್ಲ. ಅವ್ರ ಹೆಸರು ಎಲ್ಲೂ ಅಮ್ಮ ಮಾತ್ರ ಸರ್, ನನ್ನ ಹೆಸರು ಮಾತ್ರ ಎಲ್ಲಿ ಬರ್ಕೊಡ್ದು. ತಪ್ಪು ಮಾತ್ರ ಮಾಡಬೇಕು. ಒಂದು ಒಳ್ಳೆ ಹೆಸರು ತೆಗಿಬೇಕು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಿಲ್ಲ. ಇವಾಗಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕೆಟ್ಟ ಹೆಸರು ತೆಗೆಯೋದು ಒಂದು 5 ನಿಮಿಷ ಕೂಡ ಆಗಲ್ಲ ಅನ್ನೋದು. ಅದೇ ಥರನೇ ನಾವು ಇವಾಗ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಸರ್. ಆ ತತ್ವನೇ ಪಾಲಿಸ್ಕೊಂಡು ಬಂದಿದ್ದೀರಾ. ಓಕೆ, ಏನಂದ್ರೆ ಡಬ್ಬಿಂಗ್ ಮಾಡ್ತೀರಾ ನೀವು? ಡಬ್ಬಿಂಗ್ ಸ್ಕ್ರಿಪ್ಟ್ಗಳನ್ನ ಟ್ರಾನ್ಸ್ಲೇಟ್ ಮಾಡ್ತೀರಾ? ಬರಿತೀವಿ. ಕನ್ನಡ ಬಂದು ನಮ್ಮ ಮಿಸ್ಸಸ್ ಎಲ್ಲ ಬರೀತಾರೆ, ಹಾಡುಗಳು ಬರೀತಾರೆ. ಮೇಡಮ್ ಅವರು ಚನ್ನರಾಯಪಟ್ಟಣದವರು ಅಂತ ಕೇಳ್ಪಟ್ಟೆ, ಖುಷಿ ಆಗೋಯ್ತು. ಯಾಕಂದ್ರೆ ಅವ್ರ ಕನ್ನಡ ಅಂತೂ ನಿಮ್ ಕನ್ನಡನೂ ಚೆನ್ನಾಗಿದೆ, ನಿಮ್ ಕನ್ನಡ ಮುದ್ದಾಗಿದೆ, ಅಮ್ಮ ಅವ್ರ ಕನ್ನಡ ಸ್ಪಷ್ಟವಾಗಿದೆ. ಅಮ್ಮವ್ರನ್ನ ಮಾತಾಡಿಸ್ತೀನಿ, ನಾನು ಮುಂದೆ ಕಾರ್ಯಕ್ರಮದಲ್ಲಿ ಮಾತಾಡಿಸ್ತೀನಿ ಸರ್. ಹಾಗೆ ರಾಜಮ್ನವರ ಸಿನಿಮಾಗಳು ನೀವು ನೋಡಿರೋದು ಅಥವಾ ನೀವು ಅವ್ರ ಪಿಕ್ಚರ್ ನೋಡಿ ಏನು ಚೆನ್ನಾಗಿ ಮಾಡಿದಾರೆ ನಮ್ಮಮ್ಮ ಅಂತ ಅನಿಸಿರೋದು ಯಾವ್ದಾರ ಸಿನಿಮಾಗಳು, ಆ ಪಾತ್ರಗಳು ನಿಮ್ಮ ಪರಿಣಾಮ ಬೀರೋದು ಯಾವುದು ಸರ್? ನಂಗೆ ಬಂದು ಸಿನಿಮಾ ಬಂದು ದಟ್ ಒಬ್ಬಟ್ಟು ಸಿನಿಮಾ ಇದೆ ನೋಡಿ, ಸಂಪತ್ತಿಗೆ ಸರ್. ಇದು ಸರ್ ಅಣ್ಣವ್ರ ಸಿನಿಮಾನಾಗೆ ಅವರು ಎಲ್ಲ ಇದಾಗ ಕ್ಲೈಮ್ಯಾಕ್ಸ್ನಾಗ ಮಗನ ನೋಡೋಕ್ಕೆ ಬರ್ತಾರೆ. ಆವಾಗ ಬಂದು ಮಗ ಇರಲ್ಲ, ಅವರು ಅಲ್ಲಿಗೆ ಹೋಗಿರ್ತಾರೆ ಅಮ್ಮನ ನೋಡೋಕ್ಕೆ. ಆವಾಗ ತೆಗೆದು ಬಿಸಾಕಿ ಅಮ್ಮ ಅಳ್ತಾರೆ ನೋಡಿ. 1000 ಸಲ ಹೇಳಿದ್ದೀನಿ, ಹಿಮ್ಮಡಿ ತೊಳಿದೆ ಮನೆ ಒಳಗೆ ಕಾಲು ಇಡಬೇಡ ಅಂತ. ಕೇಳಿದ್ಯಾ? ಅದ್ ಯಾವಾಗ ನಿಮ್ ದೇವ್ರ ಬುದ್ಧಿ ಕೊಡ್ತಾನೋ ಅದೇನೋ. ಅದೇ ಹೇಳ್ತಾರಲ್ಲ ದೊಡ್ಡವರು, ಕೆಟ್ಟ ಮೇಲೆ ಬುದ್ಧಿ ಬಂತು, ಅಟ್ ಮೇಲೆ ಒಲೆ ಉರಿತು ಅಂತ ಆವಾಗ ಬರಬಹುದು ಅಂತ. ಬಾಯಿ ಮುಚ್ಕೊಂಡು ನಡಿಯ. ಅಷ್ಟು ಕೇರ್ ಅಂದ್ರೆ ಅಷ್ಟು ಕೇರ್ ಆಗಿರೋ ಸರ್ ಎಲ್ಲ. ಆಮೇಲೆ ಶ್ರೀಧರ್ ಸರ್, ತಮಿಳು ಚಿತ್ರರಂಗದಲ್ಲಿ ಅಮ್ಮ ಅವರು ಯಾವ್ಯಾವ ಸಿನಿಮಾಗಳಲ್ಲಿ ಒಟ್ಟು ಎಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ? ಮೊತ್ತ 350 ಸಿನಿಮಾ ಸರ್. 350 ಸಿನಿಮಾ. ಪಾಪ ಏನು ದಾಖಲೆ ಶ್ರೀಧರ್ ಸರ್ ಇದು. ಆಮೇಲೆ ಸ್ನೇಹಿತರೆ, ಇನ್ನೊಂದು ಇಲ್ಲಿ ನಾನು ಹೇಳಲೇಬೇಕು, ಇವಾಗ ಶ್ರೀಧರ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ವಿ ಆರ್ ಪ್ರೌಡ್ ಆ್ಯಂಡ್ ವಿ ಆರ್ ಅಂದರೆ ಎಷ್ಟು ನಮಗೆ ಒಂದು ಹೆಮ್ಮೆ ಅನಿಸುತ್ತೆ ಅಂತಂದರೆ ರಾಜಮ್ಮನವ್ರ ಬಗ್ಗೆ. ಕನ್ನಡ ಚಿತ್ರರಂಗದ ಮೊಟ್ಟ ಮೊದಲ ಮಹಿಳೆ ಒಂದು ಸಿನಿಮಾ ನಿರ್ಮಾಪಕರಾಗಿ ರಾಜಮ್ಮನವರೇ ನಮ್ಮ ಕನ್ನಡ ಚಿತ್ರರಂಗದ ಮೊಟ್ಟ ಮೊದಲ ಮಹಿಳೆ. ಇದನ್ನ ಪದೇ ಹೇಳ್ತಿದ್ದೀನಿ. ನೇಮ್ ಆಫ್ ರಾಧಾ ರಮಣ ಪಿಕ್ಚರ್ ಹೆಸರು. ಅದೇ ಫಸ್ಟ್ ಪ್ರೊಡಕ್ಷನ್ ಮಾಡಿದ್ರು. ಯಾರು ಮಾಡಿದ್ರು ಸರ್ ಅದರಲ್ಲಿ? ಯಾರು ಕಲಾವಿದರು? BR ಪಂತ್ಲು ಅಂಡ್ ಅಮ್ಮ ಅವರು. ಡೈರೆಕ್ಟರ್ BR ಪಂತ್ಲು ಅವರೇನೆ. ಆ ಪಿಕ್ಚರ್ ಹೆಂಗೆ ಹೋಗಿತ್ತು ಸರ್? ಚೆನ್ನಾಗಿ ಹೋಯ್ತು ಅಂತ ಹೇಳಿ ಇಲ್ಲೇ ಓಡಿದಂತೆ. ಚೆನ್ನಾಗಿ ಇಲ್ಲಿ ಚಿತ್ರ ಟಾಕೀಸ್ ಅಂತ ಒಂದಿತ್ತು, ಅಲ್ಲಿ ನಂಗೆ ಹೋಯ್ತು. ಓಕೆ. ಆಮೇಲೆ ಶ್ರೀಧರ್ ಸರ್, ಇವಾಗ ಅದೇ ನಿರ್ಮಾಣ ಮಾಡಬೇಕು ಅಂತ ಅಮ್ಮನಿಗೆ ಅನಿಸಿದ್ದು ಏನಕ್ಕೆ? ಅವರು ಚಿಕ್ಕ ವಯಸ್ಸಿಂದ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತೇಳಿ ಒಂದು ಏಮ್ ಇಟ್ಕೊಂಡಿದ್ರು. ಏನಾದ್ರು ಒಂದು ಮಾಡಬೇಕು, ಜನಗಳಿಗೊಂದು ಇದು ಕೊಡಬೇಕು ಅಂತೇಳಿ, ಅದರಿಂದ ಅವ್ರಿಗೆ ಅವರು ಇದಾದ್ರು ಸರ್. ಅಂದರೆ ನಾವೆಲ್ಲ ಕೇಳಿದ್ದೀವಿ ಸರ್, ನಾವು ಯಾರೂ ನೋಡಿಲ್ಲ. ಇವಾಗ ನೀವು ಆವಾಗಲೇ ನಾವು ಮಾತಾಡ್ತಾ ಹೇಳಿದ್ವಿ, ಅಂದರೆ ಇಡೀ ಚಿತ್ರರಂಗ, ನಮ್ಮ ಕನ್ನಡ ಚಿತ್ರರಂಗ ಇದ್ದಿದ್ದೇ ಇಲ್ಲಿ ಮದ್ರಾಸ್ನಲ್ಲಿ. ಎಲ್ಲೋ ಒಂದು ಕಡೆ ನಾವೆಲ್ಲೋ ಕೇಳಿದ್ರು, ರಾಜ್ಕುಮಾರ್ ಅವರು ಅಣ್ಣವ್ರನ್ನ ನಾವು ಏನಕ್ಕೆ ಇವತ್ತಿಗೂ ನೆನೆಸ್ಕೊತೀವಿ. ನಾವು ಸಿನಿಮಾಯಿಂದ ಒಂದೊಂದು ತುತ್ತು ಊಟ ಆಡಬೇಕಾದ್ರೂ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಏನಕ್ಕೆ ನೆನೆಸ್ಕೊತೀವಿ ಅಂದರೆ, ಇಲ್ಲಿದ್ದಿದ್ದ ಚಿತ್ರರಂಗನ ನಮ್ಮ ಕರ್ನಾಟಕಕ್ಕೆ, ನಮ್ಮ ಬೆಂಗಳೂರಿಗೆ ಕರ್ಕೊಂಬಂದಿರೋ ಅಗ್ರಸ್ಥಾನದಲ್ಲಿ ಅಪ್ಪಾಜಿಯವರು, ಅಣ್ಣವರು.
ಅಂದರೆ ಅವಾಗೆಲ್ಲ ನಾವು ಕೇಳಿರೋದು ಸರ್, ತೆಲುಗು ತಮಿಳು ಭಾಷೆ ಚಿತ್ರೀಕರಣಗಳಿಗೆ ಸ್ಟುಡಿಯೋಗಳಲ್ಲಿ ಬೆಳಗ್ಗೆ ಕೊಡೋರಂತೆ, ಕನ್ನಡದವ್ರಿಗೆ ರಾತ್ರಿ ಕೊಡೋರಂತೆ ಒಂದು ಸಮಯ ಶೂಟಿಂಗ್ ಮಾಡೋದಕ್ಕೆ. ಅವ್ರದ್ದೆಲ್ಲ ಮುಗಿದ ಮೇಲೆ ಇದನ್ನೆಲ್ಲ ಅಮ್ಮವ್ರು ನೋಡಿದಾರ? ಇದ್ರ ಈ ಎಲ್ಲ ಹೋರಾಟಗಳಲ್ಲಿ ಅಥವಾ ಕನ್ನಡ ಚಿತ್ರರಂಗನ ಕರ್ನಾಟಕಕ್ಕೆ ತರಬೇಕು ಅನ್ನೋ ಅಪ್ಪಾಜಿಯವರ ಒಂದು ಹೆಜ್ಜೆನಲ್ಲಿ ಅಮ್ಮವರು ಸಾಕ್ಷಿ ಇದು ಮಾಡಿದ್ದಾರೆ ಸರ್. ಅಮ್ಮನೂ ಸಪೋರ್ಟ್ ಮಾಡಿ ಎಲ್ಲ ಮಾಡಿ ಆಮೇಲೆ ಕನ್ನಡ ಪಿಕ್ಚರ್ಗಳು ಬ್ಯಾಂಗ್ಳೂರ್ಗೆ ಹೋಗ ಕರ್ನಾಟಕ ಹೋಗುವಾಗ ಇದು ಆಯ್ತು. ಅವಾಗ ಸ್ಟೇಜಿಗೆ ಬಂತು. ನೀವು ಶೂಟಿಂಗ್ ಎಲ್ಲ ಹೋಗ್ತಿದ್ರ? ಹೋಗ್ತಾ ಇದ್ದೆ ಸರ್. ಯಾವ ಪಿಕ್ಚರ್ ಹೋಗಿದ್ರ? ನಾನು ಬಂದು ಜಗಮೆಚ್ಚಿದ ಮಗ, ಆಮೇಲೆ ಇದು ಜಗಮೆಚ್ಚಿದ ಮಗನಲ್ಲಿ ಅಮ್ಮ ಅವರು ಏನು ಪಾತ್ರ ಮಾಡಿದ್ರು? ರಾಣಿ. ರಾಣಿ ಪಾತ್ರ, ಕರೆಕ್ಟ್. ಹಾಂ. ಆಮೇಲೆ ಇದು ಸಂಪತ್ತಿಗೆ ಸವಾಲು. ಸಂಪತ್ತಿಗೆ ಎಲ್ಲ ಹೋಗಿದ್ದು ಜ್ಞಾಪಕ ಇದೆ. ಓಕೆ. ನಿಮ್ಮ ಮನೆಗೆ ಅಣ್ಣವರೆಲ್ಲ ಬಂದಿದ್ರು? ಅಣ್ಣ ಅವರು, ಅಮ್ಮ ಅವರು, ತಮ್ಮನವರು ಎಲ್ಲರೂ ಬಂದು. ಓಕೆ. ಏನು ನೆನಪುಗಳಿದೆ ಶ್ರೀಧರ್ ಸರ್ ನಿಮ್ಗೆ? ಅದು ನಾನು ಚಿಕ್ಕ ಹುಡುಗ ಸರ್. ನನ್ನ ಕರಿಯೋರು ಕರೆದ ಅಣ್ಣವರು ತೊಡೆ ಮೇಲೆ ಹೇಳ್ಬೇಕಂದ್ರೆ ಅಣ್ಣವ್ರು ತೊಡೆ ಮೇಲೆ ಕೂತ್ಕೊಂಡಿದ್ವಿ. ನೀವಾ? ಎತ್ತ ಆಡ್ತಿದ್ದಾರೆ ನೀವು? ಎತ್ತಿ ಹಿಂಗೆ ಕೂಡಿಸ್ಕೊಂಡವ್ರು ಸರ್. ಕೂಡ್ಸ್ಕೊಂಡು ಬಾ ಶ್ರೀ ಅನ್ನೋರು. ನಿಮ್ಮನ್ನ ಶ್ರೀ ಅನ್ನೋರು. ಬಾ ಕೂತ್ಕೊ ಬಾ ಅನ್ನೋರು. ಕೂತ್ಕೊಂಡು ಇದೆಲ್ಲ ಇದು ಮಾಡಿ ಹೆಂಗಿದ್ಯಾ, ಹೆಂಗೆ ಓದ್ತಾ ಇದೆಯಾ, ಚೆನ್ನಾಗಿ ಓದು ಅನ್ನೋರು. ಆಮೇಲೆ ನಾವು ಹುಡುಗರಲ್ವಾ ತಗೊಂಡು ಹೋಗ್ಬಿಡ್ತಾ ಇದ್ದೆ. ಅವ್ರು ಮಾತಾಡ್ಕೊಂಡು ಕೂತು. ಏನು ಓದಿರೋದು ಶ್ರೀಧರ್ ಸರ್ ನೀವು? ನಾನು ಬಂದು SLC ಮಾಡ್ಕೊಂಡೆ ಸರ್. +2 ಮಾಡ್ಕೊಂಡೆ. PUC ಸೆಕೆಂಡ್ ಇಯರ್. ಓಕೆ. ಆಮೇಲೆ ನಾನು ಬಂದು ಈ ರೈಟಿಂಗು ಇದನ್ನಾಗೆ ಹಂಗೆ ಇದೆ. ನೀವು ಯಾಕೆ ಸಿನಿಮಾ ಕಡೆ ತೆರೆ ಮುಂದೆ ಆಗಲಿ ಅಥವಾ ನಿರ್ದೇಶನ ಆಗಲಿ ಇದಕ್ಕೆ ಯಾವ್ದು? ಇನ್ನೊಂದು ಏನಂದರೆ ಅಮ್ಮನಿಗೆ ಇಷ್ಟ ಇಲ್ಲ ಇದು ನನ್ನ ಇದನ್ನಾಗ ಇರಲಿ. ನನ್ನ ಹುಡುಗರು ಬಂದು ಇಷ್ಟು ಇದು ಮಾಡ್ಕೊಂಡು ಕಷ್ಟ ಬೀಳ್ಕೊಡ್ತು. ಅವ್ರು ಚೆನ್ನಾಗಿರ್ಬೇಕು. ನಾವು ಕಷ್ಟ ಬಿದ್ವಿ, ಮುಂದಕ್ಕೆ ಬಂದ್ವಿ, ಏನೋ ಆಯಿತು. ದೇವ್ರ ದಯಿಂದ ಎಲ್ಲನೂ ಅಮ್ಮನಿಗೆ 24 ಗಂಟೆ ದೇವ್ರೇ ಸರ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ದೇವರು ದೈವ ಭಕ್ತೆ. ಸಖತ್ತು. ಶಿವ ಪೂಜೆ 1 hour ಮಾಡ್ತಾರೆ ಸರ್. 1 hour ಶೂಟಿಂಗ್ ಇಲ್ದಿರೋ 1 hour ಸರ್. ನೀವು ಇಡೀ ಕರ್ನಾಟಕ ಸಿನಿ ಫೀಲ್ಡ್ನಾಗಿರೋ ಜ್ಞಾನನೂ ಕೇಳಿ. ಅಮ್ಮ ಒಳಗವ್ರು ಅಂದರೆ 1 hour ಸಾಕು ಕೂತ್ಕೊಂತೀವಿ ಸರ್. ಅಮ್ಮ ಪೂಜೆ ಮಾಡಿದ ಜಾಗ ಪೂಜಾ ರೂಮ್ ಇದೆ, ನೋಡಿ. ತೋರಿಸಿ ಸರ್. ನೋಡ್ತೀನಿ ಸರ್, ಖಂಡಿತ. ಅದು ನಮ್ಮ ಜನಕ್ಕೆ ತೋರಿಸ್ಬೇಕು ಅದನ್ನು. ಇದು ಸರ್ ಇನ್ನೊಂದು ಕೇಳಬೇಕು ಅಂತ, ಅಮ್ಮ ಅವ್ರಿಗೆ ಮದುವೆ ಆಗಿತ್ತಾ ಸರ್? ಇಲ್ಲ ಸರ್, ಅದು ಇದಿಲ್ಲ. ಅವರು ಏನು ಮಾಡ್ಕೊಂಡ್ರು, ಮದುವೆ ಆಯಿತು. ಅದು ಅವರ ಮದುವೆ ಲೈಫು ಅಷ್ಟು ಇದಿಲ್ಲ, ಹ್ಯಾಪಿ ಆಗಿರಲಿಲ್ಲ. ಅದರಿಂದ ಅವರು ಮದುವೆ ಲೈಫೇ ಅವ್ರಿಗೆ ಅಂದರೆ ಸಂಸಾರ ಮಾಡಿದ್ರ, ಮದುವೆ ಆಗಿ ಮಾಡಿದ್ರು, ಅದು ಸರಿಯಾಗಿ ಇದಾಗಿಲ್ಲ. ಅದು ಯಾರು ಸರ್? ನಮ್ಮ ಕನ್ನಡದವ್ರೆ. ಅವರು ಅಮ್ಮನ ತಾಯಿ ಕಡೆಯಿಂದ ಇದು ಮಾಡಿದ್ರು. ನಿಯರ್ಲಿ ಆ ಅಮ್ಮನಿಗೆ 10 years ವರೆಗೂ ಮದುವೆ ಆಯ್ತಂತೆ. ರಾಜಮ್ಮನವ್ರಿಗೆ 10ನೇ ವರ್ಷಕ್ಕೆ ಬಾಲ್ಯ ವಿವಾಹ ಅವಾಗಿತ್ತಲ್ಲ ಸರ್, ಇವಾಗಿಲ್ಲ. ಹೌದು, ಅವಾಗಿತ್ತಲ್ಲ ಸರ್. ಓ, ಅಂದ್ರೆ ಅವರು ಸಿನಿಮಾಗೆ ಬರೋಕೆ ಮುಂಚೆ ಅಥವಾ ನಾಟಕಗಳಲ್ಲಿ ಪ್ರಖ್ಯಾತಿನ ಪಡೆಯೋದಕ್ಕೆ ಮುಂಚೆನೆ ಅಮ್ಮ ಅವ್ರಿಗೆ ಮದುವೆ ಆಗೋಗಿತ್ತು. ಮದುವೆ ಆಗಿ, ಬಟ್ ಅದು ಜಾಸ್ತಿ ದಿನ ಇರಲಿಲ್ಲ. ಫೈನ್. ಹಾಗೆ ನಿಮ್ಮ ಲೈಫ್ ಬಗ್ಗೆ ನಾನಾಗಿ ಪ್ಯಾರಲಲ್ ಆಗಿ ತಮ್ಮ ತಾಯಿಯವರು ನಿಮ್ಮ ಜೀವನ ಎರಡೂ ಮಾತಾಡ್ತಾ ಇದ್ದೀನಿ. ನಿಮಗೆ ಒಂದು ಸಿನಿಮಾ ಕುಟುಂಬದಿಂದ ಬಂದವರು ನೀವು. ನಿಮ್ಮ ತಾಯಿ ಒಂದು ದೊಡ್ಡ ಸ್ಥಾನದಲ್ಲಿದ್ದವರು, ಹೆಸರು ಮಾಡಿದವರು. ಅಮ್ಮವ್ರು ಹೇಳಿದರು, ಹೌದು ಸಿನಿಮಾದಲ್ಲಿ ಯಾರು ಬರೋದು ಬೇಡ ಅಂತ. ಆದರೂ ನಿಮ್ಮ ಒಳಗಡೆ ಅವತ್ತಿನ ಏಜಲ್ಲಿ, ಇವತ್ತಿರೋ ಮೆಚುರಿಟಿ ಅವಾಗಿರಲಿಲ್ಲ. ಅವಾಗ ನೀವು ವಯಸ್ಸು ಚಿಕ್ಕದು, ಆಸೆಗಳು ಜಾಸ್ತಿ, ಜೋಶ್ ಜಾಸ್ತಿ, ಇವೆಲ್ಲ ಇರ್ತವೆ. ಎಲ್ಲೂ ನಿಮಗೆ ಆಸೆ ಬರಲಿಲ್ವಾ? ಸತ್ಯವಾಗಿ ಸರ್ ಹೇಳ್ತೀನಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳೋರು, ಯಾಕೆ ನಿಮ್ಮ ಅಮ್ಮ ಬಂದು ಇಷ್ಟು ದೊಡ್ಡ ಆರ್ಟಿಸ್ಟು, ಇಷ್ಟು ಜನ ಬರ್ತಾರೆ, ಇಷ್ಟು ಜನ ಹೋಗ್ತಾರೆ, ಯಾಕೋ ನೀನು ಮಾಡ್ಕೊಡ್ದ. ಆ ಇಂಟ್ರೆಸ್ಟ್ ಅನ್ನೋದೇ ಇರಲಿಲ್ಲ ಸರ್. ಸಿನಿಮಾ ನೋಡೋ ಇಂಟ್ರೆಸ್ಟ್ ಇತ್ತು ತಪ್ಪ, ಸಿನಿಮಾನಾಗ ಆ್ಯಕ್ಟ್ ಮಾಡಬೇಕು ಅನ್ನೋ ಇಂಟ್ರೆಸ್ಟೇ ಇರಲಿಲ್ಲ. ಸೊ ಯಾವತ್ತೂ ಬರಲಿಲ್ಲ, ಬರಲೇ ಇಲ್ಲ ಅದು. ಫೈನ್ ಶ್ರೀಧರ್ ಸರ್, ನಿಮಗೆ ಮದುವೆ ಆಗಿದ್ದು ಯಾವಾಗ? 86 ಮೇಡಮ್ ಅವ್ರು ಹಿಂಗೆ ಅರೇಂಜ್ ಮ್ಯಾರೇಜಾ, ಲವ್ ಮ್ಯಾರೇಜಾ? ಇಲ್ಲ ಸರ್, ಅರೇಂಜ್ ಮ್ಯಾರೇಜ್. ಅಮ್ಮ ನೋಡಿ ಮದುವೆ ಮಾಡಿದ್ದು. ಅಮ್ಮವರೇ ನೋಡಿ ಮದುವೆ ಮಾಡಿದ್ದು. ಓ, ಸೂಪರ್. ಮದುವೆ ಎಲ್ಲಾಗಿದ್ದು ನಿಮ್ದು? ಚನ್ನರಾಯಪಟ್ಟಣ. ನಮ್ಮಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಸೂಪರ್. ಇವಾಗ ನಿಮ್ಮ ಶ್ರಾವಣ ಬೆಳಗೊಳ ಇದೆ, ಗೊತ್ತು. ಅಲ್ಲಿ ಮಂಜುನಾಥ ದೇವಸ್ಥಾನ, ಅಲ್ಲಿ ಮದುವೆ ಆಗಿತ್ತು ಸರ್. ಓಕೆ. ಅಂದ್ರೆ ನಿಮ್ಗೆ ಪರಿಚಯ ಇರೋ ಕುಟುಂಬನೇನ ನಿಮ್ಮ ಮನೆಯವರು, ಮೇಡಮ್ ಅವರು?
ಅಂದ್ರೆ ಗೊತ್ತಿತ್ತು ನೀವು ಸಿನಿಮಾ ಕುಟುಂಬ ಈ ಫ್ಯಾಮಿಲಿ ಎಲ್ಲ ಗೊತ್ತಿತ್ತು. ಓಕೆ, ಮಿಕ್ಕಿದ ಮಾತುಕತೆನ ನಾನು ಅಮ್ಮವ್ರ ಹತ್ರ ಮಾತಾಡ್ತೀನಿ ಅದನ್ನ. ಹಾಗೆ ಶ್ರೀಧರ್ ಸರ್, ಅಮ್ಮವ್ರ ಬಗ್ಗೆ ಮಾತಾಡಬೇಕಪ್ಪ ನಾವು, ರಾಜಮ್ಮನವ್ರ ಬಗ್ಗೆ ಮಾತಾಡಬೇಕು ಅಂತಂದಾಗ ಎಷ್ಟು ಕಷ್ಟ ಆಯಿತು ಸರ್ ಅವತ್ತಿನ ದಿವಸದಲ್ಲಿ? ಕಲಾವಿದ ಜೀವನ ಎಷ್ಟು ಕಷ್ಟ ಇತ್ತಂತೆ? ತುಂಬ ಕಷ್ಟ ಆಯ್ತು ಸರ್. ಅಮ್ಮನೇ ಹೇಳೋರು, ಕಷ್ಟ ಅಂದ್ರೆ ಅಂಥ ಇಂಥ ಕಷ್ಟ ಆಗೋದು. ಒಂದು ಸಿನಿಮಾ ಬಂದರೆ ಒಂದು 6 ತಿಂಗಳಾದ್ಮೇಲೆ ಒಂದು ಸಿನಿಮಾ ಬರೋದು. ಇವಾಗ ಒಂದು ಸಿನಿಮಾ ಬಂದು ನೆಕ್ಸ್ಟ್ ಇದಕ್ಕೆ ಬುಕ್ ಹೋಗ್ತಾರೆ. ಆವಾಗ ಹಂಗಿರ್ಲಿಲ್ಲ ಅಂತ ಸರ್. ಒಂದು ಸಿನಿಮಾ ಬಂದು ಅವ್ರದ್ದು ಚೆನ್ನಾಗಿ ಹೋಯ್ತಂದ್ರೆ ನಾನು ಬಂದು ಬುಕ್ ಮಾಡ್ಕೊತಾರೆ, ಇಲ್ಲ ಅಂದರೆ ಅಷ್ಟೇ. ಅವಾಗ ಪ್ರೊಡ್ಯೂಸರ್ಸೇ ಕಮ್ಮಿ ಅಲ್ವಾ ಸರ್? ಹೌದು ಹೌದು, ಪ್ರೊಡ್ಯೂಸರ್ಸೇ ಕಮ್ಮಿ ಅಲ್ವಾ? ಅದೆಲ್ಲ ಹೇಳಿದ್ದಾರೆ ಸರ್. ಇಷ್ಟು ಕಷ್ಟ ಬಿದ್ದು ನಾವು ಬಂದಿದ್ದೀವಿ, ಸ್ವಲ್ಪ ಜಾಗ್ರತೆ ಆಗಿರಪ್ಪ ಅನ್ನೋರು. ಇದಕ್ಕಿಂತ ಮೊದಲು ಮನೆ ಎಲ್ಲಿ, ಯಾವ ಏರಿಯಾದಲ್ಲಿ ಇದ್ದಿದ್ದು ಮಡ್ರಾಸ್? ನಾವು ಗೋಪಾಲಕೃಷ್ಣ ರೋಡ್ ಅಂತೇಳಿ ಅಲ್ಲಿ ಇದ್ದೀವಿ ಸರ್, ಟಿ ನಗರ್ನಾಗೆ. ಟಿ ನಗರ್ನಾಗೆ ಏನಕ್ಕೆ ಸರ್ ಆ ಮನೆಯಿಂದ ಏನಕ್ಕೆ ಇಲ್ಲಿ ಶಿಫ್ಟ್ ಆದ್ರಿ? ಏನಂದ್ರೆ ಸರ್, ನಮ್ಮ ಮನೇಲಿ ಮತ್ತೆ 100 ಜನ ಇದ್ವಿ ಸರ್. 100 ಜನ? ಯಾರ್ಯಾರು ಸರ್ 100 ಜನ? 100 ಜನ ಎಲ್ಲ ರಿಲೇಷನ್ಸೇ. ದೊಡ್ಡ ಸಂಸಾರ ರಿಲೇಷನ್ಸೇ. ಬಂದ ಸರಿ ನೋಡ್ದು ಮದುವೆ ಮಾಡೋದು ಕಳಿಸು, ನೋಡಿ ಮದುವೆ ಮಾಡಿ ಕಳಿಸು. ಎಲ್ಲ ನಮ್ಮ ತಂದೆನೇ ಮೇಯ್ನ್ ಅದಕ್ಕೆ. ಎಲ್ಲ ನೋಡೋದು ಮಾಡೋದು, ಅಮ್ಮ ಹಿಂಗೆ ಮಾಡ್ತಾವ್ರಮ್ಮ, ಹಿಂಗೆ ಮದುವೆ ಮಾಡಿ ಕಳಿಸ್ಬಿಡೋಣಮ್ಮ, ಸರಿ ಕಳಿಸು. ಹಂಗೆ ಮಾಡಿ ಎಲ್ಲ ಫಿಲ್ಟ್ರಾಗಿ, ನಿಜ ಹೇಳ್ಬೇಕಂದ್ರೆ ಫಿಲ್ಟ್ರಾಗಿ ನಾನು, ನಮ್ಮ ಮಿಸ್ಸಸ್ಸು, ನನ್ನ ಮಗ. ನಿಮಗೆ ಒಬ್ಬರೇ ಮಗನ? ಒಬ್ಬನೇ ಮಗ ಸರ್. ಅಮ್ಮ ಫಿಲ್ಟ್ರ್ ಆಗಿದ್ದು. ಆವಾಗ ಎಷ್ಟು ದುಡ್ಡು ಮನೆ ಬೇಕಾ ಶ್ರೀ ಅಂತ ನಾನು ಇದ್ಕೊಂಡು ಅಮ್ಮ ಇರಲಿ ಅಂತ ಮೇಂಟೆನೆನ್ಸ್ ಮಾಡೋದಾಗ್ತಾ ಇಲ್ಲ. ಮೇಲೆಲ್ಲ ಖಾಲಿ, ಮತ್ತು 6000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್. ಅದು 6000 ಸ್ಕ್ವೇರ್ ಫೀಟ್ ಸರ್. ಕೆಳಗಡೆ 3000 ಸ್ಕ್ವೇರ್ ಫೀಟ್, ಮೇಲೆ 3000 ಸ್ಕ್ವೇರ್ ಫೀಟ್. ನಿಮ್ಮ ಮದುವೆ ಆದಾಗ ಅದೇ ಮನೇಲಿ ಇದ್ರ? ಅದೇ ಮನೇಲಿ ಸರ್. ಓ ನೈಸ್. ಅದೇ ಮನೆಯಲ್ಲಿ ರಿಸೆಪ್ಷನ್ ನಡೀತು. ಆ ಮನೆಯಲ್ಲೇ ಎಲ್ಲ ಸಿನಿಮಾದವ್ರು ಬಂದಿದ್ರು? ಎಲ್ಲ ಬಂದಿದ್ರು ಸರ್, ಪದ್ಮನಿ ಎಲ್ಲ ಬಂದಿದ್ರು. ಓ ಸೂಪರ್. ಆಮೇಲೆ ಅವಾಗ ಮಾರಬೇಕು ಅಂತ ಡಿಸೈಡ್ ಅಮ್ಮ ಎತ್ಕೊಂಡು ಏನಕ್ಕೆ. ಅದನ್ನಾಗ ಇನ್ನೊಂದು ಏನಾಯ್ತು ಅಂತ ಸರ್, ನಮ್ಮ ಅಜ್ಜಿ ಅವರಿದ್ರು, ಅಮ್ಮ ರಾಜಮ್ಮನವ್ರ ತಾಯಿ, ನಿಮ್ಮ ಅಜ್ಜಿ ಸುಬ್ಬಮ್ಮ ಅಂತೇಳಿ ಅವ್ರ ಹೆಸರು. ಅವ್ರಿಗೂ ಹೋಗ್ಮೇಲೆ ಅವರು ಇಲ್ಲಿ ಇರೋಕ್ಕೆ ಅವ್ರಿಗೆ ಇಷ್ಟ ಆಗಲಿಲ್ಲ. ಅವ್ರು ಅಲ್ಲೇ ಹೋಗಿದ್ದ? ಅಲ್ಲೇ ಅಮ್ಮನು ಅಜ್ಜಿ ನೋಡಿ ತೆಗ್ದಿದ್ ಮನೆ, ತಗೊಂಡಿದ್ ಮನೆ ಅಂತ. ಆಮೇಲೆ ಅಲ್ಲಿ ಇರಕ್ಕೆ ಅವ್ರಿಗೆ ಇಷ್ಟ ಆಗಲಿಲ್ಲ. ಯಾವಾಗ ನೋಡಿದ್ರೆ ಅಮ್ಮಣಿ ಅನ್ನೋರು ನನ್ನ. ಅಮ್ಮನಿ ಜ್ಞಾಪಕನೇ ಬರ್ತದೋ, ಅಮ್ಮನ ಜ್ಞಾಪಕನೇ ಬರ್ತದೆ, ಅವ್ರು ನಡ್ದಂಗೆ ಹೋಗ್ದಂಗೆ ನಂಗೆ ಇದೇ ಇದು ಅಂತೇಳಿ ತುಂಬ ಫೆಡಪ್ ಆಗೋಗ್ಬಿಟ್ರು. ಏನಪ್ಪ ಹಿಂಗಾಗ್ತಾ ಇದಲ್ಲ ಅಂತೇಳಿ. ಆವಾಗ MGR ಅವ್ರ ಮಿಸ್ಸಸ್ ಜಾನಕಿ ರಾಮಚಂದ್ರನ್ ಅಂತೇಳಿ ಅವ್ರ ಹತ್ರ ಹೋಗಿ ಹೇಳಿದೆ, ಅಮ್ಮ ಬಂದು ಹಿಂಗೆ ಕೊಟ್ಬಿಡ್ಬೇಕು ಅಂತಾರಮ್ಮ. ಸರಿ ನಾನು ಮಾತಾಡ್ತೀನಿ ಇರು ಅಂತ. ಆವಾಗ ಕೇಳಿದ್ರು, ಯಾಕೆ ಅಕ್ಕ ತಂಗಿ ಅನ್ನೋರು ಅಷ್ಟು ಇದ್ದಾಗೆ ಇರೋರು. ಆವಾಗ ಕೇಳಿದಾಗ ಅಕ್ಕ ಇರಕ್ಕ ಸ್ವಲ್ಪ ದಿನ ಆಮೇಲೆ ನೋಡ್ಕೊಳೋಣ ಅನ್ನೋರು. ಆಮೇಲೆ ಸ್ವಲ್ಪ ದಿನ ಹಂಗೆ ತಳ್ಕೊಂಡು ಬಂದ್ವಿ. ಬಂದಾದ್ಮೇಲೆ ಲಾಸ್ಟ್ನಾಗ ಅವ್ರ ಹತ್ರನೇ ಹೋಗಿ ಎಲ್ಲ ಜನ ನನಗೆ ಇರೋಕ್ಕೆ ಮನಸ್ಸಿಲ್ಲ ಅಂತೇಳಿ. ಆವಾಗ ಸರಿ ನೋಡು ಬೇರೆ ಮನೆಗೆ ಹೋಗ್ಬಿಡೋಣ ಅಂತೇಳಿ ಆಮೇಲೆ ಇದು ಬಂದು. ಇದು ಅಂದರೆ ಕಟ್ಸಿದ್ದು ತಗೊಂಡಿದ್ದು ಸರ್. ಇದು ಕಟ್ಟಿರೋ ಮನೆನೇ ತಗೊಂಡಿದ್ದು 95? 95ಗೆ ಮನೆ. ಓಕೆ. ಇನ್ನೊಂದು ಪ್ರಶ್ನೆ ಶ್ರೀಧರ್ ಸರ್, ಅಂದರೆ ಒಬ್ಬ ಸಾಧಾರಣ ಕನ್ನಡ ಪ್ರೇಕ್ಷಕನಾಗಿ ನಂದು ಈ ಪ್ರಶ್ನೆ. ಅಂದರೆ ಕೆಲವೊಂದು ಏನಕ್ಕೆ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ, ನಿಮಗೆ ಏನಪ್ಪ ರಘು ಬಂದಿದ್ದಾನೆ ಈ ಥರ ಪ್ರಶ್ನೆ ಕೇಳ್ತಿದ್ದಾನೆ ಅಂತ ಅನ್ನಿಸ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ. ಬಟ್ ಒಬ್ಬ ಸಾಧಾರಣ ಒಬ್ಬ ಕನ್ನಡ ಪ್ರೇಕ್ಷಕನಾಗಿ, ಒಬ್ಬ ಕನ್ನಡ ಸಿನಿಮಾ ನೋಡುಗನಾಗಿ, ಅಥವಾ ಕನ್ನಡದ ಒಂದು ಹೆಮ್ಮೆಯ ನಟಿಯ ಬಗ್ಗೆ ಜೀವನ ಚರಿತ್ರೆ ದಾಖಲೆ ಮಾಡ್ತಿದ್ದೀನಿ ಅನ್ನೋ ವಿಷಯವಾಗಿ ಒಂದು ಸ್ಪಷ್ಟೀಕರಣ ನಂಗೆ ನಮ್ಮಿಂದ ಬೇಕು. ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಬಂದ್ಬಿಡ್ತು ಒಂದು ಸಂದರ್ಭದಲ್ಲಿ. ಅಂದರೆ ಇವತ್ತಿಗೂ ಆ ಜನ್ರೇಷನಲ್ಲಿ ಅವತ್ತು ಬಂದಿದ್ದ ಕನ್ಫ್ಯೂಷನ್ ಇವತ್ತಿಗೂ ಹಾಗೇ ಇದೆ. ಅಂದರೆ ನಮ್ಮ MV ರಾಜಮ್ಮನವರು ಪಂತುಲು ಸಾರ್ನ ಮದುವೆ ಆಗಿದ್ರು ಅಂತ, ಅದು ನಿಜಾನ? ಇಲ್ಲ ಸರ್, ಸತ್ಯವಾಗ್ಲೂ ಇಲ್ಲ ಸರ್. ಅವ್ರ ಬಿಸ್ನೆಸ್ ಪಾರ್ಟ್ನರ್ಗಳೇ ತಪ್ಪ, ಅಂತ ಇದು ಯಾವುದೂ ಇಲ್ಲ ಸರ್. ಅದೇ ಸಿನಿಮಾಗಳು ಮಾಡೋರು ಒಟ್ಟಿಗೆ, ಸಿನಿಮಾದಂಗೆ ಮಾಡೋರು. ಆಮೇಲೆ ತಾರಾ ಜೋಡಿ ಅಂತೇಳಿ ಕರ್ನಾಟಕನಾಗ ಫೇಮಸ್. ಇಲ್ಲಿ ಬಂದು ಅಮ್ಮ ಅಪ್ಪ ಅನ್ನೋರು. ಇಲ್ಲಿ ಯಾಕಂಗ ಹಬ್ಸಿದ್ರು ಸರ್ ಸುದ್ದಿನ? ಯಾರು ಹಬ್ಸಿದ್ರು? ಯಾರು ಇದು ಮಾಡಿದ್ರು? ಇದ್ರ ಬಗ್ಗೆ ಅಮ್ಮವ್ರಿಗೆ ನೋವಿತ್ತಾ? ಸ್ವಲ್ಪ ನೋವಿತ್ತು. ಈ ಕಿವಿನಾಗ ತಗೊಂಡು ಈ ಕಿವಿನಾಗ ಬಿಡ್ಬೇಕಾಗಿರುತ್ತೆ ಅನ್ನೋರು ಅಷ್ಟೇ. ಓಕೆ, ನಾವು ಕರೆಕ್ಟ್ ಆಗಿದ್ದೀವಾ, ಅವ್ರು ಕರೆಕ್ಟ್ ಆಗವ್ರ ಅಷ್ಟೇ. ನೀವು ಪಂತುಲು ಅವ್ರನ್ನೆಲ್ಲ ನೋಡಿದ್ದೀರಾ? ಹೇಗೆ ಸರ್ ಅವ್ರು? ಚೆನ್ನಾಗಿರೋ, ಒಳ್ಳೆ ಹೈಟು, ಹೇಗೆ ಬೆಳ್ಳಗಿರೋದು, ಏನೋ ಒಂಥರ ಗಡ್ಸ್, ಒಂದು ಇದು ಕನ್ನಡ ಮಾತಾಡೋರು, ಚೆನ್ನಾಗಿ ಮಾತಾಡೋರು.
ಆಮೇಲೆ ಶ್ರೀಧರ್ ಸರ್, ನೀವು ಹುಟ್ಟಿರೋದು ತಮಿಳ್ನಾಡಲ್ಲಿ, ಚೆನ್ನೈನಲ್ಲಿ, ಬೆಳೆದಿದ್ದು ವಿದ್ಯಾಭ್ಯಾಸ ಎಲ್ಲ ಚೆನ್ನೈನಲ್ಲಿ, ಮದುವೆ ನಮ್ಮ ಕರ್ನಾಟಕದವ್ರನ್ನಾಗಿದ್ದೀರಾ. ಆದರೂ ನಿಮ್ಮ ಕನ್ನಡ ಎಷ್ಟು ಸ್ಪಷ್ಟವಾಗಿದೆ, ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಕನ್ನಡ. ಅದಕ್ಕೆ ಕಾರಣ ಏನಂದ್ರೆ ಸರ್, ನಾನು ಬಂದು ಇಲ್ಲಿ ಕಾಂಪೌಂಡ್ ಒಳಗೆ ಬಂದರೆ ಕನ್ನಡನೇ, ನಿಮ್ಮ ಮನೆ ಒಳಗೆ ಬಂದರೆ ಕನ್ನಡನೇ, ಆಚೆಗಳು ಹೋದ್ರೆ ತೆಲುಗು ತಮಿಳು ಬೇರೆ ಲ್ಯಾಂಗ್ವೇಜ್. ಬದುಕೋದಕ್ಕೆ ಬೇರೆ ಭಾಷೆಗಳು, ಬೇರೆ ಭಾಷೆ, ಬಾಳೋದಕ್ಕೆ ಕನ್ನಡ. ಸೂಪರ್ ಸರ್. ಅಮ್ಮವರು ಇದೇ ಪಾಲಿಸಿ? ಸೇಮ್ ಪಾಲಿಸಿ. ಅಮ್ಮನೂ ಮನೆಯಲ್ಲಿ ಕನ್ನಡನೇ ಮಾತಾಡೋರು? ಅಮ್ಮನೂ ಕನ್ನಡನೇ ಮಾತಾಡೋರು. ಓಕೆ. ಹಾಗೆ ಪದ್ಮಿನಿ ಪಿಕ್ಚರ್ಸ್ ಅಂತ ನಾವೇನು ಕರಿತೀವಿ, ಅಂದರೆ ನಮ್ಮ BR ಪಂತುಲು ಅವರ ನಿರ್ಮಾಣ ಸಂಸ್ಥೆ, ಅದರಲ್ಲಿ ತಮ್ಮ ತಾಯಿಯವರು ಕೂಡ ಪಾರ್ಟ್ನರ್ ಆಗಿದ್ರು, ಸಾಕಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ರು. ಯಾವ ಸಿನಿಮಾಗಳು ಸರ್ ನಿಮ್ಮ ಜ್ಞಾಪಕ? ಯಾವ ಸಿನಿಮಾ ಇವರಿಬ್ಬರು ನಿರ್ಮಾಣ ಮಾಡಿದ್ದು? ಇವಾಗ ಪದ್ಮಿನಿ ಪಿಕ್ಚರ್ಸ್ ಅನ್ನೋ ಬ್ಯಾನರ್ನಾಗ ಏನೇನು ಸಿನಿಮಾಗಳು ಬಂದವು ಅದು ಇಬ್ಬರು ಮಾಡೋದು. ತಮಿಳಾಗಲಿ ತಮಿಳ್ ತೆಲುಗು ಆ್ಯಂಡ್ ಕನ್ನಡ. ಮೇಯ್ನ್ ಕನ್ನಡ, ತಮಿಳು ಆಮೇಲೆ ತೆಲುಗು 3 ಲ್ಯಾಂಗ್ವೇಜ್ನಾಗ ತೆಗ್ದಿದೆ ಸರ್. 3 ಲ್ಯಾಂಗ್ವೇಜ್, ಕನ್ನಡ, ತಮಿಳು, ತೆಲುಗು. ಓಕೆ. ಪಂತುಲು ಅವರ, ಅಂದರೆ ನಾನಿಲ್ಲಿ ಅಮ್ಮ ಅವ್ರಿಗೆ ಸನ್ಮಾನ ನಡೆದಿರೋ ಫೋಟೋಸ್ಗಳನ್ನ ನೀವು ತೋರಿಸ್ತಾ ಇದ್ರಿ. ಅಲ್ಲಿ ಪಂತುಲು ಅವರ ಶ್ರೀಮತಿ ಕಮಲಮ್ಮನವರು, BR ಕಮಲಮ್ಮನವರು ಅವ್ರು ಬಂದಿದ್ದಾರೆ ಅಮ್ಮ ಅವ್ರಿಗೆ ಸನ್ಮಾನ ಮಾಡಿದಾಗ. ಹಾಗೆ ಪದ್ಮಿನಿ ಪಿಕ್ಚರ್ಸ್ ಅಂತ ಏನು ಹೆಸರಿಟ್ಟಿದ್ರು, ಆ ಪದ್ಮಿನಿ ಅವರು ಕೂಡ ಇದ್ದಾರೆ ಫೋಟೋದಲ್ಲಿ ಅಲ್ವಾ? ಅವ್ರ ಹೆಸರು ಪದ್ಮಿನಿ ಇಲ್ಲ, ಪದ್ಮಾ ಅಂತೇಳಿ ಅದನ್ನ ಪದ್ಮಿನಿ ಅಂತೇಳಿ ಇದು ಮಾಡ್ಕೊಂಡ್ರು ಸರ್. ಬ್ಯಾನರ್ಗೆ ಪದ್ಮಿನಿ ಅಂತೇಳಿ. ಅವಾಗ ವಾಸ್ತು ಇದೆಲ್ಲ ನೋಡ್ತಾರಲ್ಲ ಸರ್, ನ್ಯೂಮರಾಲಜಿ ಇದ್ದಂಗೆ ಪದ್ಮಿನಿ. ಅವಾಗಿಂದನೂ ನ್ಯೂಮರಾಲಜಿ ಎಲ್ಲ ಇತ್ತು. ನಿಮ್ಗೆ ಯಾವತ್ತು ಪ್ರೊಡ್ಯೂಸರ್ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಅನ್ಸಲಿಲ್ಲ? ಇಲ್ಲ ಸರ್, ನಮ್ಗೇನಿಲ್ಲ ಅದೆಲ್ಲ ಅನ್ಸ್ಲಿಲ್ಲ. ಅದೆಲ್ಲ ನಿಮ್ಮ ಮಗನಿಗೆ ಸಿನಿಮಾ ಬಗ್ಗೆ ಆಸಕ್ತಿ? ಸಿನಿಮಾ ಬಗ್ಗೆ ಅಷ್ಟು ಇದಿಲ್ಲ ಸರ್. ನಿಮ್ಮ ಅಕ್ಕ ಅವ್ರ ಮಕ್ಳಿಗೆ? ಇಲ್ಲ ಸರ್, ಯಾರಿಗೂ ಇಲ್ಲ ಸರ್. ಯಾರಿಗೂ ಇಲ್ಲ. ಅಮ್ಮನಿಗೇನೆ ಫಿನಿಶ್. ನನ್ನ ಮಗ ಯಾವಾಗಾನ ಇದು ಬಂದು ಕನ್ನಡ ಡಬ್ಬಿಂಗ್ ಮಾತಾಡ್ತಾನೆ, ಫ್ರೀ ಆಗಿರೋವಾಗ ಅವ್ನಿಗೆ ಫ್ರೀ ನೋಡ್ಕೊಂಡು ಬಂದು ಮಾತಾಡ್ತಾರೆ. ಏನ್ ಕೆಲಸ ಮಾಡ್ತಿದ್ದಾರೆ ಅವರು? ಕಂಪ್ಯೂಟರ್ ಇಂಜಿನಿಯರ್ಸ್. ಓ, ಮದುವೆ ಆಗಿದೆಯಾ ಮಗನಿಗೆ? ಇನ್ನೂ ಇಲ್ಲ ಸರ್, ನೋಡ್ತಾ ಇದೀವಿ. ಮದುವೆ ಆದಾಗ ನಮ್ನೆಲ್ಲ ಕರೀರಿ. ಖಂಡಿತ ಕರಿತೀವಿ ಸರ್. ತಾಯಿ ಪಾತ್ರ ಆಗ್ಲೇ ನಾವು ಮಾತಾಡೋದು. MB ರಾಜಮ್ಮ ಅಂದರೆ ಒಂದು ತಾಯಿ ಪಾತ್ರ. ಆ ತಾಯಿ ಅಂದರೆ ಆ ಕರುಣಾಮಯಿ, ಆ ಮುಖ, ಆ ಒಂದು ಇನ್ನೋಸೆನ್ಸು ಎಲ್ಲವೂ ನಾವು ಅವರಲ್ಲಿ ಕಾಣ್ತಾ ಇದ್ವಿ. ನಿಮಗೆ ಮಗ ಆಗಲ್ದೆ ಒಂದು ಆರ್ಟಿಸ್ಟ್ ಆಗಿ ರಾಜಮ್ಮನವ್ರನ್ನ ತಾಯಿ ಪಾತ್ರದಲ್ಲಿ ನೋಡಿದಾಗ, ಮನೇಲಿ ಇರ್ತಿದ್ದ ರಾಜಮ್ಮನವ್ರಿಗೂ ತೆರೆ ಮೇಲೆ ಇರ್ತಿದ್ದ ತಾಯಿ ಪಾತ್ರ ಮಾಡ್ತಿದ್ದ ರಾಜಮ್ಮನವ್ರು ಒಂದೇ ಥರ ಇರೋರ? ಸೇಮ್ ನಂಗೆ ನೋ ಡೌಟ್, ಯಾವ ಚೇಂಜಸ್ಸು ಇಲ್ಲ. ಅದೇ ಥರನೇ ಇರೋ. ನೀವೇನು ಹೇಳ್ತಿದ್ರಿ ನೋಡ್ಬಿಟ್ಟು ಅಮ್ಮನಿಗೆ ಪಾತ್ರ? ನಮಗೆ ಅಮ್ಮನ ಹತ್ರ ಮಾತಾಡೋಕ್ಕೆ ಭಯ. ಈ ಸಿನಿಮಾ ಬಗ್ಗೆ ಏನು ಮಾತಾಡೋಣ ನಾನು. ಮೊದಲೇ ಅಮ್ಮನಿಗೆ ನಾವು ಮಾತಾಡೋದು ಸಿನಿಮಾ ಬಗ್ಗೆ ಅಮ್ಮಕ್ಕೆ ಕೋಪ ಬಂದ್ಬಿಟ್ಟು, ನಾನು ಸಿನಿಮಾ ಬಗ್ಗೆ ಮಾತಾಡ್ಬೋದು, ನೀವು ಅದೇ ಮಾತಾಡ್ತೀಯಲ್ಲ ಅಂತೇಳಿ ಇದನ್ನೋರು. ಆಮೇಲೆ ನಾನು ಒಂದು ಸತಿ ಅವ್ರದ್ದು ಒಂದು ಸಿನಿಮಾ ನೋಡುವಾಗ ಒಂದು ಇದು ಏನು ಇಬ್ರು ಡ್ಯೂಯೆಟ್ ಸಾಂಗ್ ಬಂದಿತ್ತು. ಅದು ಗಲಾಟೆ ಮಾಡ್ಕೊಂಡು, ಅಮ್ಮ ಏನಮ್ಮ ಹಿಂಗೆಲ್ಲ ಮಾಡಿದ್ರ ಅಂತೇಳಿ ನಾನು ಕೇಳ್ತಾ ಇದ್ದೆ. ಯಾಕೋ ನೋಡ್ರೆ ಸಿನಿಮಾ ಚೆನ್ನಾಗಿದ್ದಲ್ಲ. ಇದು ಕೊಂಚಂ ಪುರಾವೆ ಅಂತ ಒಂದು ತಮಿಳ್ ಸಾಂಗು. ಅದನ್ನಾಗೆ ಇವ್ರು RS ಮನೋಗರು ಮಾಡಿದ್ದಾರೆ, ತಮಿಳ್ನ ಆರ್ಟಿಸ್ಟ್ RS ಮನೋಗರ್ ಅವರು. ಇದು ಕೇಳವೆ, ಏನಮ್ಮ ಹಿಂಗೆಲ್ಲ ಮಾಡಿದ್ರ ಅಂತೇಳಿ. ಅವಾಗೆಲ್ಲ ಅಷ್ಟೇ ಒಂದು ಇದು ಗೊತ್ತಿದ್ದಲ್ಲ, ಹಳೆ ಪಿಕ್ಚರ್ನಾಗ ಹೆಂಗೆ ಮಾಡೋದು ಅಂತೇಳಿ. ಅವಾಗೆಲ್ಲ ಹೇಳ್ತಾ ಇದ್ರು, ಹಿಂಗೆಲ್ಲ ಮಾಡ್ತಾ ಇದ್ವಿ, ಹಂಗೆಲ್ಲ ಇರ್ತಾ ಇದ್ವಿ. ಇವಾಗ ನೋಡೋಕ್ಕೆ ಇದೆ, ನೋಡೋಕ್ಕೆ ಅಸಹ್ಯವಾಗ ಇರ್ತದೆ ಅಂತ ಇದನ್ನು ಫೀಲ್ ಮಾಡ್ಕೊಂಡು. ಯಾವುದು ಅಮ್ಮ ಅವರು ಎಲ್ಲಿ ತನಕ ಕೆಲಸ ಮಾಡ್ತಿದ್ರು? ಯಾವುದು ಲಾಸ್ಟ್ ಸಿನಿಮಾ ಅಮ್ಮವ್ರು ಎಲ್ಲಿವರೆಗೂ ಕೆಲಸ ಮಾಡ್ತಿದ್ರು? ಅಮ್ಮವ್ರು ಲಾಸ್ಟಾಗಿ ವಿಜಯವಾಣಿ, ನಮ್ಮ ಕನ್ನಡ ಸಿನಿಮಾ ಲಾಸ್ಟಾಗಿ ವಿಜಯವಾಣಿ ಲಾಸ್ಟ್ ಪಿಕ್ಚರ್. ಶ್ರೀನಾಥ್, ಕಲ್ಪನಾ ಎಲ್ಲ ಮಾಡಿದ್ರು. ಅದ್ರಲ್ಲಿ ಅಮ್ಮವ್ರು ಏನು ಪಾತ್ರ ಮಾಡಿದ್ರು? ಮದರ್. ಅದರಲ್ಲೂ ಮದರ್ ಪಾತ್ರನೇ. ಅವ್ರದ್ದು ಹಳೆ ಫೋಟೋಗಳು ನೋಡ್ತಾ ಇದ್ರೆ ಎಷ್ಟು ಮುದ್ದಾಗಿದ್ದಾರೆ, ಎಷ್ಟು ಸುಂದರವಾಗಿದ್ದಾರೆ. ನಿಜವಾಗ್ಲೂ ನಮಗೆ ಆ ಸುಂದರವಾಗಿರೋ ಫೋಟೋಗಳು, ಆ ಮುಖನ ನಾವು ಈ ಫೋಟೋಗಳಲ್ಲೇ ನೋಡ್ತಾ ಇರೋದು. ಸಿನಿಮಾಗಳಲ್ಲಿ ಬರೀ ತಾಯೇ ನಮಗೆ, ನಾವು ನೋಡಿರೋ ನಮ್ಮ ಜನ್ರೇಷನ್ಗೂ ಎಷ್ಟು ಹೆಮ್ಮೆ ಇದೆ ಸರ್. ನೀವು ಆ ತಾಯಿ ಮಗ ಅನ್ನೋದು ಎಷ್ಟು ಹೆಮ್ಮೆ ಇದೆ ಸರ್. ನಿಜ ಹೇಳ್ಬೇಕಂದ್ರೆ ಸರ್, ಅಮ್ಮನ ಬಗ್ಗೆ ಇವಾಗೂ ಟುಡೇ ಎಲ್ಲರೂ ಇದಾಗಿದ್ರು ಕೂಡ ಅಮ್ಮನ ಹೆಸರು ಹೇಳಿದ ತಕ್ಷಣ ಇದಾರ ಅಂತ ಕೇಳ್ತಾರೆ. ಯಾರೋ ಬೇರೆಯವರು, ನಾಟ್ ಸಿನಿ ಫೀಲ್ಡವರು, ಬೇರೆಯವರು ಇದ್ದಾರ ಅಂತ. ಇಲ್ಲ ಸರ್, 85 ವಯಸ್ಸಿನಾಗೆ ಇದಾಗೋಗ್ಬಿಟ್ರೆ ಸರ್, 95ನಾಗ ಹೋಗ್ಬಿಟ್ರೆ ಸರ್, ನಿಯರ್ಲಿ 20 years ಆಗ್ತಾಯಿದೆ ಸರ್ ಅಂದರೆ. ಎಂಥ ಆರ್ಟಿಸ್ಟ್ ಅಯ್ಯ, ಅವ್ರು ನೋಡಿದ್ರೆ ನಮ್ಮ ತಾಯಿ ನೋಡ್ದಂಗೆ ಇರೋದಯ್ಯ ಅಂಥೇಳಿ ಆ ತಮಿಳ್ನಾಗ ಅಷ್ಟಿದಾಗೆ ಹೇಳ್ಕೊಂಡು, ಕಣ್ಣಂಗೆ ನೀರು ಇಟ್ಕೊಂಡು ಹೇಳ್ಕೊಂಡ್ರೆ ಸರ್ ಲೇಡೀಸ್ಗಳು. ಅಮ್ಮನ ಕಂಡ್ರೆ ಅಷ್ಟು ಇದು
ಸೊ ನಿಮ್ಗೆ ಅದೇ ಪ್ರೌಢತೆ. ಅದೇ ಒಂದು ಪ್ರೌಡ್ ಸರ್. ಬಾ ಇಂಥವ್ರ ಮಗ ಅಂತೇಳಿ ನಮ್ಗೊಂದು ಹೆಸರು ಇದಲ್ಲ, ಅದು ಸಾಕು ನಮಗೆ, ಲೈಫ್ ಲಾಂಗ್ ಸಾಕು ನಮಗೆ. ಸ್ನೇಹಿತರೆ, ಶ್ರೀಧರ್ ಸರ್ ಜೊತೆ ಮಾತಾಡ್ತಿದ್ದೀನಿ. ಈಗ ನಮ್ಮ ಶ್ರೀಧರ್ ಸರ್ ಅವರ ಧರ್ಮಪತ್ನಿ ಮೇಡಮ್ ಅವ್ರನ್ನ ಮಾತಾಡ್ಸೋಣ. ಸರ್, ಮೇಡಮ್ ಅವ್ರ ಹೆಸರು ಮಾಲತಿ ಮೇಡಮ್ ಅವ್ರನ್ನ ಮಾತಾಡೋಣ. ಮಾಲತಿ ಮೇಡಮ್ ಅವರೊಂದಿಗೆ ಕರೆಸಿ ಅವರ ಅತ್ತೆ ಸೊಸೆ ಸಂಬಂಧ ಹೇಗಿತ್ತು, ಅವರು ಚಿತ್ರಗಳು ನೋಡಿದಾಗ ಹೇಗಿತ್ತು, ಈ ಎಲ್ಲ ವಿಚಾರ ಮಾತಾಡೋಣ. ನೂರೊಂದು ನೆನಪು. ನಮ್ಮ ರಾಜಮ್ಮನವರ ಕುಟುಂಬದ ಸೊಸೆ, ಮತ್ತೊಬ್ಬ ಹೆಮ್ಮೆಯ ಹೆಣ್ಣು ಮಗಳು ನಮ್ಮ ಮಾಲತಿ ಮೇಡಮ್ ಅವರು. ಅಮ್ಮ ನಮಸ್ಕಾರ. ನಮಸ್ಕಾರ. ಖುಷಿ ಆಯ್ತಮ್ಮ, ನಮ್ಮ ಶ್ರೀಧರ್ ಸರ್ ನೀವು ಮನೆಗೆ ಕರೆಸ್ಕೊಂಡು ಪ್ರೀತಿಯಿಂದ ಮಾತಾಡ್ತಾ ಇರೋದಕ್ಕೆ. ಅದರಲ್ಲೂ ನಮಗೆ ನೀವು ನಮ್ಮ ಕರ್ನಾಟಕದವರು, ಕನ್ನಡದ ಹೆಣ್ಮಗಳು, ನಮ್ಮ ಚನ್ನರಾಯಪಟ್ಟಣದವರು ಒಂದಿದ್ದು ಇನ್ನೂ ತುಂಬ ಖುಷಿ ಆಯ್ತು. ಎಷ್ಟು ಮಿಸ್ ಮಾಡ್ಕೊಂತಿದ್ದೀರಮ್ಮ ನಮ್ಮ ಕರ್ನಾಟಕನ? ತುಂಬಾ ಅಂದ್ರೆ ಹೋಗ್ತಾ ಇರ್ತೀನಿ ಯಾವಾಗ್ಲೂ 2 ತಿಂಗಳು 3 ತಿಂಗಳಿಗೆ ಒಂದ್ಸಲ ಬೆಂಗಳೂರು, ಅಲ್ಲೆಲ್ಲ ನೆಂಟರು ಫಂಕ್ಷನ್ ಇದ್ದೇ ಇರುತ್ತಲ್ವಾ. ಅದಲ್ದ್ರೆ ಇವ್ರ ಅಕ್ಕ ಎಲ್ಲರೂ ಅಲ್ಲೇ ಇರೋದು, ನಮ್ಮ ನೆಂಟ್ರೆಲ್ಲ ಎಲ್ಲ ಮನೆಗೂ ಹೋಗಿ ಹಂಗೆ ಫಂಕ್ಷನ್ಗಳೆಲ್ಲ ಅಟೆಂಡ್ ಮಾಡಿ ಎಲ್ಲಾರು ನೋಡ್ಕೊಂಡು ಬರ್ತೀವಿ. ಓಕೆ, ಅದೇ ನನ್ನ ಸಾರ್ ಹತ್ರ ಮಾತಾಡ್ತಾ ಹೇಳ್ತಾ ಇದ್ದೆ, ಮದುವೆ ನಿಮ್ದಾಗಿದ್ದು ಅಮ್ಮ ಅವರೇ ನೋಡಿ ಮದುವೆ ಮಾಡಿದ್ದು. ಹೇಗಿತ್ತಮ್ಮ ಆ ಸಂದರ್ಭ? ಹೇಗಿತ್ತು ನಿಮ್ಮ ಮದುವೆ ಸಂದರ್ಭ? ನಮ್ಮ ಚಿಕ್ಕಮ್ಮ ಮನೆ ಬೆಂಗಳೂರಲ್ಲಿ ಇತ್ತು, ಅಲ್ಲಿಗೆ ಬಂದಿದ್ದೆ ಸುಮ್ಮನೆ ಲೀವು ಅಂತ ಕಳಿಸಿದ್ರು. ಆವಾಗ ಅಲ್ಲಿಗೆ ಇವ್ರು ಏನೋ ಫಂಕ್ಷನ್ಗೆ ಬಂದಾಗ ಅವರು ಗೊತ್ತಿರೋರು, ಅವ್ರ ನೆಂಟರು ಅವ್ರ ಮನೆಗೆ ಬಂದಾಗ ಈ ಹುಡುಗಿ ಯಾರು ಅಂದರೆ ಹಿಂಗೆ ನಮ್ಮ ಸೊಸೆಯವ್ರ ಅಕ್ಕನ ಮಗಳು ಅಂತ ಹೇಳಿದಾಗ, ಸರಿ ನೋಡಿ ನಮ್ಮ ಹುಡುಗ ಬೇಕು ಅಂತ ಅಂದ್ಬಿಟ್ಟು ಹೇಳಿ ಅವ್ರ ಹತ್ರ ಹಾಗೆ ಅಲ್ಲೇ ನೋಡಿದ್ದು. ಹಾಗೆ ನಮ್ಮ ಊರಿಗೆ ಬಂದು ಬೆಂಗಳೂರಿಂದ ಚನ್ನರಾಯಪಟ್ಟಣಕ್ಕೆ ಬಂದು ನೋಡ್ಬಿಟ್ಟು ಅಲ್ಲೇ ಓಕೆ ಮಾಡಿಬಿಟ್ಟು ಬಂದುಬಿಟ್ರು. ನಮ್ಮ ತಂದೆ ಇಲ್ಲ, ನಮ್ಮ ಮಾವ ಮನೇಲಿ ನಾನು ಇದ್ದಿದ್ದು. ಮಾವ ಅವ್ರ ಹತ್ರ, ನೀನು ಇವಳ ಬಗ್ಗೆ ಯೋಚನೆ ಮಾಡಬೇಡ, ನಾನು ಮದುವೆ ಮಾಡ್ಕೊಳ್ತೀನಿ, ನನಗೆ ಕೊಟ್ಬಿಡಿ ಮಗಳನ್ನ, ನಮ್ಮ ಹುಡುಗಂಗೆ ಮಾಡ್ಕೊತೀನಿ ಅಂತ ಹೇಳಿ. ಮದುವೆ ಮಾಡೋ ಐಡಿಯಾನೇ ಇರಲಿಲ್ಲ ನಮ್ಮ ಮಾವ ಅವ್ರಿಗೆ. ಸರಿ, ಇಲ್ಲ ನಾನು ಮದುವೆ ಮಾಡ್ಕೊಳ್ತೀನಿ, ನಿಮ್ಮ ಹುಡುಗಿ ನಮ್ಗೆ ಇಷ್ಟ ಆಗಿದೆ, ಕೊಟ್ಬೇಡಿ ಅಂತ ಅಂದ್ಬಿಟ್ಟು ಹೇಳಿ ಓಕೆ ಮಾಡಿಬಿಟ್ಟು ಬಂದ್ಬಿಟ್ಟು ಮದುವೆ ಮಾಡ್ಕೊಂಡು. ಮದುವೆ ಆಗಕ್ಕೆ ಮುಂಚೆ ರಾಜಮ್ಮ ಅವ್ರ ಬಗ್ಗೆ, ಅವ್ರ ಸಿನಿಮಾಗಳ ಬಗ್ಗೆ ಎಲ್ಲ ಗೊತ್ತಿತ್ತಾ? ಕೇಳಿದ್ರ, ನೋಡಿದ್ರ? ಕೇಳಿದ್ದೆ, ನೋಡಿರ್ಲಿಲ್ಲ. ಕೇಳಿದ್ದೆ ಅಂದ್ರೆ ನಮ್ಮವರು ಅಂತಾನು ಗೊತ್ತಿಲ್ಲ ನಮ್ಗೆ, ಸಿನಿಮಾದವರು ಅಷ್ಟೇ ಗೊತ್ತಿತ್ತು ಅಷ್ಟೇ. ಇವಾಗ ನೀವು ಒಂದು ನಾರ್ಮಲ್ ಹೆಣ್ಮಗಳಮ್ಮ, ಒಂದು ಸಾಮಾನ್ಯ ಮನೆಯಲ್ಲಿ ಬೆಳೆದಂತ ಒಂದು ಹೆಣ್ಮಗಳು. ಹೌದೌದು. ಸೊ ನೀವು ಈ ಸಿನಿಮಾ ಕುಟುಂಬಕ್ಕೆ ಬಂದ್ರಿ, ದೊಡ್ಡ ಕುಟುಂಬ. ಅಂದ್ರೆ ಈ ನಮ್ಮ ಸಿನಿಮಾ ಪ್ರಪಂಚನೇ ಬೇರೆ. ಅಂದ್ರೆ ಜನಗಳು ಬಂದು ಹೋಗೋದಿರ್ಬೋದು. ನಿಮ್ ಬಗ್ಗೆ ನನಗೆ ಇನ್ನೊಂದು ಹೆಮ್ಮೆ ಆಗೋದು ಏನಂತಂದ್ರೆ, ನಿಮ್ಮ ಅತ್ತೆಯವರು ಹೇಗೆ 100 ಜನಕ್ಕೆ ಅನ್ನ ಹಾಕಿ ಇದು ಮಾಡ್ತಿದ್ರು, ಆ ಕೆಲಸ ನೀವು ನಿಲ್ಸಿಲ್ಲ. ಇನ್ನು ಈಗ ತಾವು ಮುಂದುವರ್ಸ್ಕೊಂಡ್ ಬರ್ತಿದ್ರ. ಯಾಕೆಂದ್ರೆ ನಾನು ಇವತ್ತೇ ಪರಿಚಯ ಆಗ್ತಾ ಇರೋದು. ಆದ್ರೆ ತಮ್ಮ ಯಜಮಾನರಾಗ್ಲಿ ತಾವಾಗ್ಲಿ ಫಸ್ಟ್ ನೀವು ಊಟದ ವಿಷಯನೇ ನಮ್ಮನ್ನು ಕೇಳಿದ್ರು, ಊಟಕ್ಕೆ ಬನ್ನಿ ಅಂತಾನೆ ಕೇಳಿದ್ರು. ಅಂದ್ರೆ ಆ ಸಂಸ್ಕಾರ, ಆ ಪದ್ಧತಿನ ನೀವು ಮುನ್ನಡೆಸ್ಕೊಂಡು ಬರ್ತಾ ಇದ್ದೀರಾ. ನಿಮಗೆ ಈ ಒಂದು ಪದ್ಧತಿನ ಅಮ್ಮ ಅವ್ರು ಹೇಳ್ಕೊಟ್ಟಿದ್ದ ರಾಜಮ್ಮ ಅವರು, ಅಥವಾ ನೀವು ನೋಡ್ಕೊಂಡು ತಿಳ್ಕೊಂಡ್ರ ಹೇಗೆ? ನೋಡ್ಕೊಂಡು ತಿಳ್ಕೊಂಡಿದ್ದನ್ನು ಅವರು ಹೇಳ್ತಾ ಇದ್ರು. ಮನೆಗೆ ಬಂದ ಅತಿಥಿಗಳನ್ನ ಮೊದಲು ಸತ್ಕರಿಸ್ಬೇಕು, ಅವ್ರಿಗೆ ಚೆನ್ನಾಗಿ ಬಾಯಿ ತುಂಬ ಮಾತಾಡಿಸಿ, ಏನೋ ಮನೇಲಿರೋದು ಉಪಚಾರ ಮಾಡಬೇಕು ಅದನ್ನ ಹೇಳೋರು. ಅದೇ ಚೆನ್ನಾಗಿ ನೋಡ್ಕೊಬೇಕು ಮನೆಗೆ ಬಂದವ್ರನ್ನ, ಆಮೇಲೆ ನೀವೆಲ್ಲ ಮಾಮೂಲಾಗಿ ಇರ್ಬೇಕು ಅಂತ ಹೇಳೋರು. ಹೇಗಿತ್ತಮ್ಮ ಅಂದ್ರೆ, ಒಂದು ಚನ್ನರಾಯಪಟ್ಟಣದ ಹೆಣ್ಮಗಳು ಇಲ್ಲಿ ಒಂದೊಂದು ಸಿನಿಮಾ ಅನ್ನೋ ಒಂದು ಸಾಗರದ ಕುಟುಂಬದಲ್ಲಿ ಬಂದು ನೀವು ಸೇರ್ಕೊಂಡಾಗ ಹೇಗಿತ್ತು ಆ ಅನುಭವಗಳ ಬಗ್ಗೆ? ತುಂಬಾ ಭಯ ಇತ್ತು ನನಗೆ, ಗೊತ್ತಿಲ್ಲ ಸಿನಿಮಾ ಇದೇ ಗೊತ್ತಿಲ್ಲ. ಇವ್ರ ಮೇಲೆ ತುಂಬಾ ಜನ, ಬೇರೆ ನೆಂಟರುಗಳು ಜಾಸ್ತಿ, ಬರೋರು ಹೋಗೋರು ಜಾಸ್ತಿ. ಏನಪ್ಪ ಹೆಂಗೋ ಏನೋ ಅಂತ ತುಂಬಾ ಭಯ ಬೀಳ್ತಾ ಇದೆ. ಅಂದ್ರೆ ಬಂದ್ಮೇಲೆ ಎಲ್ಲ ನಾರ್ಮಲ್ ಆಗಿ ಎಲ್ಲ ಚೆನ್ನಾಗಿ ಮಾತಾಡ್ಸೋರು, ಇವರು ಚೆನ್ನಾಗಿ ನಡ್ಕೊಳ್ಳೋರು ನಮ್ಮ ಜೊತೆ. ಅದರಿಂದ ಏನು ಆಮೇಲೆ ಅಡ್ಜಸ್ಟ್ ಆಗೋಯ್ತು. ನಿಮ್ಮ ರಿಸೆಪ್ಷನ್ ತುಂಬಾ ಜೋರಾಗಿ ನಡೆದಿತ್ತಂತೆ? ಹೌದು, ಇಲ್ಲಿ ಟಿ ನಗರ್ ಮನೆಯಲ್ಲೇ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು, ಜೋರಾಗಿ. ಎಲ್ಲ ಯಾರು ಬಂದಿದ್ರಮ್ಮ ಸಿನಿಮಾದವರು? ಪದ್ಮಿನಿ, ಭಾರತಿ, ಲೀಲಾವತಿ, ಇನ್ನು ಯಾರ್ಯಾರು ತುಂಬಾ ಜನ ಬಂದಿದ್ರು. ತಮಿಳು ರಾಜ್ ಸುಲೋಚನಾ, ಯಾರ್ಯಾರು ತುಂಬಾ ಜನ ಬಂದಿದ್ರು. ಮಾತಾಡ್ತಾ ಅವಾಗಲೇ ಹೇಳ್ತಾ ಇದೆ, ಅಮ್ಮ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ, ಅಪ್ಪಾಜಿ ಅವ್ರ ಜೊತೆಗೆ ಅಮ್ಮ ಅನ್ನೋ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ರು. ಅದರಲ್ಲಿ ರಾಜ್ಕುಮಾರ್ ಹೆಸರು ಶ್ರೀಧರ್, ಭಾರತಿ ಹೆಸರು ಮಾಲಾ. ನೋಡಿ, ನಿಮ್ಮಿಬ್ರದೇನೆ. ಅವಾಗ ಹೇಳೋರು, ನಾನು ಸಿನಿಮಾ ಮಾಡಿದ್ದೆ ಕಣೆ ಅಮ್ಮ ಅಂತ ಒಂದು ಸಿನಿಮಾ, ಅದರಲ್ಲಿ ರಾಜ್ಕುಮಾರ್ ಹೆಸರು ಶ್ರೀಧರ್ ಅಂತ, ಭಾರತಿ ಹೆಸರು ಮಾಲಾ ಅಂತ, ಮಾಲಾ ಅಂತ ಕರಿತಾ ಇರ್ತಾರೆ. ಅದೇ ತರ ನೀನು ನನ್ನ ಹೆಸರು ಮಾಲತಿ ಅಂತ, ಅದಕ್ಕೆ ಮಾಲಾ ಅಂತ ಕರಿತೀನಿ ನಾನು ಅಂತ ಹೇಳ್ಬಿಟ್ಟು ಹಂಗೆ ಕರಿತಾ ಇದ್ರು. ರಾಜಮ್ಮನವರ ಸಿನಿಮಾಗಳನ್ನು ನೀವು ಅಷ್ಟಾಗಿ ನೋಡಿರ್ಲಿಲ್ಲ ಅಂತ ಹೇಳಿದ್ರೆ, ಒಂದ್ಸತಿ ಇಲ್ಲಿ ಬಂದ ಮೇಲೆ ಅಮ್ಮ ಅವರ ಅವಾಗ ಇಂಡಸ್ಟ್ರಿಯಲ್ಲಿ ಆಕ್ಟಿವ್ ಆಗಿ ಇದ್ರು ಅಲ್ವಾ? ನಿಮ್ಮ ಮದುವೆ ಆಗಿ ಇಲ್ಲ ಇಲ್ಲ ಬಿಟ್ಬಿಟ್ಟಿದ್ರು, ಆಗ್ಲೇ ಬಿಟ್ಬಿಟ್ಟಿದ್ರ? ಏನಕ್ಕೆ ಸರ್ ರಿಟೈರ್ಡ್ ಆಗೋದಕ್ಕೆ? ಕಾರಣ ಏನಂದ್ರೆ ನಮ್ಮ ಅಜ್ಜಿ
ನಮ್ಮ ಸುಬ್ಬಮ್ಮ ಅಂತ ಹೇಳಿದ್ರು ನಮ್ಮ ರಾಜಮ್ಮ ತಾಯಿ, ಅವ್ರ ಏಜ್ ಬಂದು 90. ಓ ಓಕೆ. ಅಂದರೆ ಅಲ್ಲಿ ಫೋಟೋ ಇದೆ, ಓ ಅಲ್ಲಿ ಫೋಟೋ ನೋಡ್ತೀನಿ. 90. ಅವ್ರಿಗೆ ಸ್ವಲ್ಪ ಅಡ್ಲು ಮರಲಾಗಿತ್ತು. ಆವಾಗ ಒಂದು ಮಾತಂದ್ರು ಏನಂದ್ರೆ ಅಂದರೆ, ಲೇ ಸಾಕು, ನೀನು ಮಾಡಿದ್ದು ಸಾಕು, ನಾನು ಕೊನೆ ಇದನ್ನಾಗೆ ಇನ್ನೂ ಸಾಯ್ಬೇಕು ನಾನು ಅಂತೇಳಿ ಅಮ್ಮ ಆವತ್ತಿಗೆ ಬಿಟ್ಟರು ಸರ್. ಅಮ್ಮ ಬಿಟ್ಟಾಗಲ್ಲ ಸರ್, 20 ಪಿಕ್ಚರ್ ಸರ್, ನೀವು ನಂಬ್ತಿರೋ ಇಲ್ವೋ, 20 ಪಿಕ್ಚರ್. ಅಣ್ಣ ಅಮ್ಮ ಇಬ್ಬರು ಬಂದು ಉದಿ ಹಾಲಿನ ಮೇವು ಸಿನಿಮಾಗೆ ಅಮ್ಮನ್ನು ಬುಕ್ ಮಾಡಬೇಕು ಅಂತ ಬಂದು ಬುಕ್ ಮಾಡಬೇಕು ಅಂತೇಳಿ, ನೀವು ಮಾಡಬೇಕಮ್ಮ ಹಂಗೆ ಹಿಂಗಂದಾಗ, ಅಪ್ಪ ನಿಂಗೆ ಎಷ್ಟೋ ಅಮ್ಮಂದಿರು ಸಿಗ್ತಾರೆ, ನನಗಿರೋ ಅಮ್ಮ ಒಬ್ಬರೇ, ನಂಗೆ ಸಾಕು. ಲಾಸ್ಟ್ ಟೈಮಲ್ಲಿ ನಾನು ಇರಬೇಕು ಜೊತೆಲಿ, ಅವ್ರ ಆಸೆ ಅದೊಂದೇ ಕಾರಣ ಸರ್. ಸಾಕು, ನಾನು ಇಷ್ಟು ಮಾಡಿದ್ದೀನಿ ಸಾಕು ನನಗೆ. ಫೀಲ್ಡ್ನಾಗ ಹಿಂಗಿದ್ರು ಸರ್, ಹಿಂಗಿದ್ರು. ಆಮೇಲೆ ಇನ್ನೊಂದೇನೆಂದರೆ, ಅದಕ್ಕೆ ಇದು ಮಾತು ಕೇಳಿಬಿಟ್ಟು ಅಣ್ಣ ಅವ್ರು ಹೇಳಿದ ಮಾತು ನಂಗೆ ಇವಾಗೂ ಜ್ಞಾಪಕ ಇದೆ ಸರ್. ಕೈ ಇಟ್ಕೊಂಡ್ರು, ಅಮ್ಮನೂ ಕೈ ಇಟ್ಕೊಂಡ್ರು. ನನಗೂ ಸಾಕು ಅನ್ನೋ ಮಹಾಭಾವನೆ ಬರಬೇಕು ಅಂದಿದ್ದಕ್ಕೆ ಅಮ್ಮ ಅಂದರು, ಹಿಂಗೆ ಇರ್ಕೂಡ್ದು, ನೀನು ಇರಬೇಕಪ್ಪ, ನೀನು ಎಷ್ಟೋ ಜನನ ಕಾಪಾಡ್ತಾ ಇದೆಯಾ, ರಾಜನ ನಮ್ಮ ಅಪ್ಪಾಜಿನ, ನೀನು ಎಷ್ಟೋ ಜನನ ಇಬ್ಬರನ್ನು ಕೈ ಹಿಡ್ಕೊಂಡು ನೀವು ಎಷ್ಟೋ ಜನನ ಕಾಪಾಡ್ತಾ ಇದ್ದೀರ, ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು, ಇನ್ನು ಇರೋದು ನೀನು ಆ್ಯಕ್ಟ್ ಮಾಡಬೇಕು. ಈ ಅಮ್ಮಂದು ಇದು ಆಶೀರ್ವಾದ, ಅಮ್ಮನ ಕೇಳ್ಕೊಂಡಿದ್ದು ಇದೆ ಸರ್. ಹಂಗೆ ಬಿದ್ದುಬಿಟ್ರು ಸರ್ ಇಬ್ಬರು. ಅದೇ ಥರ ಇವರು ಶಿವರಾಜ್ ಕುಮಾರ್ ಅವರು ಅಷ್ಟೇ, ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರು, ಪುನೀತ್ ಹುಟ್ಟಿದಾಗ ಸರ್, ಪುನೀತ್ ಅವರು ಹುಟ್ಟಿದ್ರಲ್ಲ ಅವಾಗ 5,000 ನಿಮಗೆ ಗೊತ್ತು, 5,000 ಚೈನ್ ಇಟ್ಕೊಂಡಾಗ ಹಾಕ್ಬಿಟ್ಟು ಬಂದರು. ನಿಮ್ಮ ತಾಯಿಯವರ ಅವ್ರ ಮನೇಲಿ ಏನು ಫಂಕ್ಷನ್ ನಡೆದ್ರು ರಾಜಮ್ಮನವ್ರು ಇರ್ಬೇಕು, ಅಮ್ಮವ್ರು ಇರ್ಬೇಕು. ಅಲ್ಲಿ ಏನು ಒಂದು ಕಿವಿ ಚುಚ್ಚೋದಾಗಲಿ, ಒಂದು ಹೆಸರು ಇಡೋದಾಗಲಿ, ಒಂದು ಬರ್ತ್ಡೇ ಫಂಕ್ಷನ್ ಆಗಲಿ, ಅಮ್ಮವ್ರು ಇರ್ಬೇಕು. ಮೊದಲು ಅವರು ಇಲ್ಲೇ ಇದ್ದಿದ್ದಂತಲ್ಲ, ಹೋಗೋದ್ರಂತೆ, ಯಾವಾಗ್ಲೂ ಹೋಗ್ತಾ ಇದ್ರಂತೆ ಜಾಸ್ತಿ, ತುಂಬಾ ಕ್ಲೋಸು. ಅದಲ್ಲದೆ ಅವರು ಯಾವ್ದು ಕನ್ನಡ ಭಕ್ತಿಗೀತೆಗಳು ಹಾಡೋರಲ್ಲ ರಾಜ್ಕುಮಾರ್, ಯಾವ್ದು ಹಾಡಿದ್ರು ಬಂದು ಅಮ್ಮಗೆ ಒಪ್ಸೋರಂತೆ, ಈ ಹಾಡು ಚೆನ್ನಾಗಿದ್ಯಾ ಅಮ್ಮ, ನಾನು ಹಾಡಿದ್ದೀನಿ, ಅಲ್ಲಿ ಇವ್ರ ಮನೇಲಿ ಮೇಲೆ ರೆಕಾರ್ಡಿಂಗ್ ರೂಮ್ ತರನೇ ಒಂದು ರೂಮ್ ಇಟ್ಕೊಂಡಿದ್ರು ಆ ಮನೆಯಲ್ಲಿ, ಹಳೆ ಮನೆಯಲ್ಲಿ. ಅಲ್ಲಿ ಹಾಡಿ ತೋರಿಸ್ತಾ ಇದ್ರಂತೆ ಅವರು ಕುತ್ಕೊಂಡು. ಭಕ್ತಿ ಪಿಕ್ಚರ್ಗಳು ತುಂಬಾ ಚೆನ್ನಾಗಿ, ತುಂಬಾ ಇಷ್ಟ ಅಂತೆ ಇವ್ರನ್ನ ಕಂಡ್ರೆ, ಅಮ್ಮ ಅನ್ಕೊಂಡು. ಅವರು ರಾಜ್ ಅಂತ ಮಾತಾಡೋರಂತೆ, ಅಷ್ಟು ಗೌರವ, ಪಾಪ ಚೆನ್ನಾಗಿತ್ತು. ಇನ್ನೊಂದು ಲಾಸ್ಟ್ ಇದನ್ನಾಗೆ ಒಂದು ಫೋಟೋನ ಹಂಗಿರೋವಾಗ ಒಂದು ಜೊತೆ ಯಾರೋ ಹೇಳಿದ್ರೆ, ಹಿಂಗೆ ವಿಕ್ರಮ್ ಶ್ರೀನಿವಾಸ್ ಅಂತ ಒಬ್ರು ಇತ್ತು, ತುಂಬ ರೈಟ್ ಹ್ಯಾಂಡ್ ಅವರೇ. ಹೌದು ಹೌದು. ಅವರು ಒಂದ್ಸತಿ ಬಂದು ಮನೆಗೆ ಬಂದು ಅಮ್ಮನ ನೋಡ್ಕೊಂಡು ಹೋಗೋದು, ಅಲ್ಲಿ ಹಳೆ ಮನೇಲಿ. ಆವಾಗ ಅಮ್ಮ ಹಿಂಗಿರೋದು ನೋಡ್ಬಿಟ್ಟು, ನಿಮ್ಮ ಅಣ್ಣ ವರ್ಷೋಳ್ರು ತಮಿಳ್ನಾಗ ಹೇಳಿದ್ರು, ಅಣ್ಣ ಕೂಟ್ನರಮ್ಮ ಅಂತ ಯಾವ ಕೇಳೋರು. ವಿಕ್ರಮ್ ಶ್ರೀನಿವಾಸ್ ಬಂದರೆ ಅಣ್ಣನ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇದ್ದರು, ಹೆಂಗವ್ರಿ, ಏನು ಮಾಡ್ತಾವ್ರಿ, ಹೆಂಗೆ ಅಂತ ಕೇಳಿ. ಸರ್ ಮಾರನೇ ಬಂದ್ಬಿಟ್ರು ಅಣ್ಣವ್ರು, ಮಾರನೇ ಬಂದ್ಬಿಟ್ರು ಸರ್. ಯಾರೂ ಇಲ್ಲ ಮನೇಲಿ ಯಾರು ಲೇಡೀಸ್ ಯಾರೂ ಇಲ್ಲ. ನಾನು ಒಂದು ಕೆಲಸದವರು ಅವನ್ನ ನೋಡ್ಕೊಂಡು ಒಂದು ಲೇಡಿ ಇದ್ದರು, ನಾನು ಕೆಲಸ ಅಷ್ಟೇ ಸರ್ ಇದ್ದಿದ್ದು. ಬಂದರು, ನಾನು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೆ. ಟಕ್ಕೊಂಡು ಶ್ರೀನಿವಾಸ ಸರ್ ಬಂದು ನಾನು ಟಕ್ಕೊಂಡು ನಿಂತ್ಕೊಂಡು ಸರ್ ಅಣ್ಣವರ ಸರ್ ಅಣ್ಣವ್ರು ಬಂದರು ಸರ್ವ ಸಾಧಾರಣವಾಗಿ ಬಂದರು ಕೂತ್ಕೊಂಡು ಅಣ್ಣ ನಮಸ್ಕಾರ, ನನಗೆ ಏನಪ್ಪ ಶ್ರೀ ಚೆನ್ನಾಗಿದೆಯಾ, ಸಿರಿಯನು ಅವರು ಸಿರಿಯನು, ಶ್ರೀ ಚೆನ್ನಾಗಿದ್ದೀನಪ್ಪ, ಚೆನ್ನಾಗಿದ್ದಾನೆ ಅಂತೇಳಿ ಒಳಗೋಗಿ ಮಲ್ಕೊಂಡಿದ್ದು. ಅಮ್ಮ ಅಣ್ಣವ್ರು ಬಂದವರು, ಯಾರೋ ಅಂತೇಳಿ ಇದ್ದು ವೀಲ್ ಚೇರ್, ಅವ್ರು ವೀಲ್ ಚೇರ್ ನಡೆಯೋಕ್ಕಾಗ್ತಾಯಿಲ್ಲ, ವೀಲ್ ಚೇರ್ನಾಗ ಕರ್ಕೊಂಬಂದೆ. ಗೆದ್ದುಬಿಟ್ಟು ಆ ಕಣ್ಣಿಗೆ ನೀರು ಬಂತು ನೋಡ್ಕೊಂಡು, ಅವರೇ ಬಿಡಿ ನಾನು ಕರ್ಕೊಂಬರ್ತೀನಿ ಡೈಲಿ. ಅವ್ರು ಕರ್ಕೊಂಬಂದು ವೀಲ್ ಚೇರ್ನಾಗ ಅಲ್ಲಿ ಕೂಡ್ಸೋದು, ಅಮ್ಮನ್ನ ಎತ್ತಿ ಅಲ್ಲಿ ಕೂಡಿಸಿ ಮಾತಾಡೋದು, ಏನು ವಿಷಯ ಎಲ್ಲ ಮಾತಾಡಿ ಎಲ್ಲ ಮುಗೀತು. ಒಂದು ಹಾಫ್ ಆನ್ ಅವರ್ ಇತ್ತು. ಆಮೇಲೆ ಕೆಳಗೆ ಬರುವಾಗ ನನಗೊಂದು ಅದೃಷ್ಟ ಏನಂದರೆ, ಇಡೀ ಕರ್ನಾಟಕನೇ ಅವ್ರ ಮಕ್ಕ ನೋಡಬೇಕು, ಅವ್ರ ಮಕ್ಕ ನೋಡೋದು ಸಾಕು ಅಂತ ಇದ್ದಿದ್ದು ಜನಗಳು.
ಸರ್ ನನ್ನ ತೋಳ ಮೇಲೆ ಕೈ ಹಾಕಿ ಎಳಿತಾ ಇದ್ರು ಮೆಟ್ಲು. ಶ್ರೀ ಇವಾಗ ವಯಸ್ಸಾದ ಕಂಡುಗೆ ತಾಯಿ ಚಪ್ಪಳ ಏನು ಸ್ವೀಟ್ ತಿಂದು ಕುಡ್ದು ಅಂತ ಡಾಕ್ಟ್ರ್ ಹೇಳೋರು ಸರ್. ಹೇಳೋ ಸಾರು ಉಂಟು ಅಣ್ಣವರು ಅನ್ನೋದು ಮಾಮೂಲಿಯಾಗಿ ಎಲ್ಲ ಹೇಳೋರು ಸಾರ್ ಕೊಡಿ ಏನು ಪರವಾಗಿಲ್ಲ ಎಷ್ಟು ದಿನ ನನ್ನ ಅಣ್ಣವ್ರ ಬಗ್ಗೆ ಇದು ಗೊತ್ತಲ್ಲ ಹಂಗಿಲ್ಲ ಹಂಗೆ ಮಾಡ್ತೀನಿ. ಕಾರ್ ಹತ್ರ ಹೋಗಿ ಒಂದು ಸೆಂಡ್ ಆಫ್ ಮಾಡಿಬಿಟ್ಟು ಬಂದೆ. ನನಗೆ ಅವಾಗ ಅವ್ರು ಕೈ ಹೆಗಲ ಮೇಲೆ ಕೈ ಹಾಕಿದಾಗ ನನ್ನಿಂದ ಏನೂ ಮಾತಾಡೋಕ್ಕಾಗಿಲ್ಲ ಸರ್. ಅಷ್ಟು ದೊಡ್ಡ ವ್ಯಕ್ತಿ ಬಂದು ನಮ್ಮ ಟೋಲ್ ಹಾಕಿ ಮಾತಾಡ್ತಾವ್ರಂದ್ರೆ ಹೆಂಗಿರ್ತಾರೆ ಸರ್, ನೀವೇ ಸ್ವಲ್ಪ ಇಮ್ಯಾಜಿನೇಷನ್ ಮಾಡಿ ನೋಡಿ. ರೋಮಾಂಚನ ಸರ್, ಅದನ್ನ ಬರೀ ಅನುಭವಿಸ್ಬೇಕಷ್ಟೇ. ಅದೇ 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 ಆಮೇಲೆ ಅಮ್ಮ ಅವ್ರು ಬಂದರು, ಪಾರ್ವತಮ್ಮವ್ರು ಬಂದರು, ಹುಡುಗರು ಎಲ್ಲ ಬಂದಿದ್ರು, ಹೆಣ್ಮಕ್ಳು ಎಲ್ಲರೂ ಬಂದು ಅಮ್ಮನ ನೋಡ್ಕೊಂಡೇ ಹೋದ್ರು. ಅದ್ಭುತ. ಅಮ್ಮ, ನಿಮ್ಗೆ ಯಾವ ಸಿನಿಮಾದವ್ರನ್ನ ಆ ಥರ ನೋಡಿದ ಅನುಭವ, ಮನೆಗೆ ಬಂದಿದ್ದು ಮಾತಾಡ್ಸಿದ್ದು ಯಾವ್ದಾರ ಜ್ಞಾಪಕ, ಯಾರು ಬಂದಿದ್ರಾ? ಸರೋಜಾದೇವಿ ಬರ್ತಾ ಇದ್ರು ಅವಾಗ. ಲೀಲಾವತಿ ಅವ್ರು ಯಾವಾಗ್ಲೂ ಬರೋರು, 2 ದಿವಸ 3 ದಿವಸಕ್ಕೊಂದ್ಸಲ ಬರ್ತಾ ಇದ್ರು. ಬಂದ ಸಾಧಾರಣವಾಗಿ ಅಮ್ಮ ಹಿಂಗೆ ಮೇಲೆ ಕೂತಿರೋ ಅವ್ರು ಕೆಳಗೆ ಕೂತ್ಕೊಂಡು ಮಾತಾಡ್ಸೋರು. ಯಾವಾಗ್ಲೂ ಮೇಲೆ ಕೂತ್ಕೋತಾ ಇರಲ್ಲ, ಅವ್ರ ಜೊತೆಗೆ ಕೆಳಗೆ ಕೂತ್ಕೊಂಡು ಅಮ್ಮ ಅಮ್ಮ ಅಂತ ಎಲ್ಲ ಅವ್ರ ಮನೆ ಕತೆ ಇವ್ರ ಮನೆ ಕತೆ ಎಲ್ಲ ಹೇಳ್ಕೊಂಡು ಅಮ್ಮ ಅವ್ರ ಹತ್ರ ಸಜೆಷನ್ ಎಲ್ಲ ಇವ್ರು ಕೊಡೋರು, ಹಿಂಗೆ ಹಂಗೆ ಮಾಡು ಹಿಂಗೆ ಮಾಡು ಅಂತೆಲ್ಲ. ನಿಜವಾದ ಒಂದು ತಾಯಿ ಆಗಿದ್ರು, ನಿಜವಾದ ತಾಯಿ. ಹಂಗೆ ಯಾರಿಗೇನು ಅಂದ್ರೂ ಬಂದು ಕೇಳ್ಕೊಂಡು ಹಿಂಗೆ ಮಾಡು ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿ ಕಳಿಸ್ತಾ ಇದ್ರು ಇವರು. ಎಲ್ಲರೂ ಬರೋರು, ಸರೋಜಾದೇವಿ, ಹೇಮಾ ಚೌಧರಿ, ಆಮೇಲೆ ಶೈಲಶ್ರೀ ಅವರು, ಇನ್ನು ದೇವಿಕಾ ಅಂತ ಒಬ್ಬರು ಇದ್ರು ಹಳೆ ಅವರು ಬರೋರು ಎಲ್ಲ. ಕುಟ್ಟಿ ಪದ್ಮಿನಿ ಅಂತ ತಮಿಳ್ ಆಯಮ್ಮ ಬರೋರು ಅವಾಗ. ಆಮೇಲೆ ವಿಜಯಕುಮಾರಿ ಬರೋರು, ಪದ್ಮಿನಿ ಬರೋರು. ಅವ್ರನ್ನೆಲ್ಲ ನೋಡಿದೆ, ಎಲ್ಲಾರು ನೋಡಿದ್ದೀನಿ. ಸರೋಜಾದೇವಿ ಅಂದ್ರೆ ತುಂಬಾ ಇಷ್ಟ. ಅವ್ರು ಅವಾಗ ಬರೋರು, ಅವರು ಚೆನ್ನಾಗಿ ಮಾತಾಡೋರು. ಎಲ್ಲ ಬಂದ್ರೆ ಲಂಚ್ಗೆ ಬರಕ್ ಹೇಳೋರು, ಊಟಕ್ಕೆ ಊಟ ಮಾಡ್ಕೊಂಡು. ಮನೆಯಲ್ಲೆಲ್ಲ ಅಡಿಗೆ ಎಲ್ಲ ನೀವೇ ಮಾಡ್ತಿದ್ರಾ? ನಮ್ಮ ಇದ್ರು ಜನ ಇದ್ರು ಅವಾಗ, ಇನ್ನ ಜಾಸ್ತಿ. ನಾವು 3-4 ಜನ ಹೆಂಗಸರು ಸೇರ್ಕೊಂಡು ಮಾಡ್ತಾ ಇದ್ವಿ. ಓಕೆ, ಈ ಅಮ್ಮ ಮಗಳ ಸಂಬಂಧ ಇಲ್ಲ ಅತ್ತೆ ಸೊಸೆ ಸಂಬಂಧ ಹೇಗಿತ್ತಮ್ಮ? ತುಂಬಾ ಚೆನ್ನಾಗಿತ್ತು. ಅದೇ ಮಗಳನ್ನ ಹೇಗೆ ನಾವು ಇದು ಮಾಡ್ತೀವೋ ಅದೇ ತರ ಇದು ಹಿಂಗ್ ಮಾಡು ಹಂಗ್ ಮಾಡು, ಎದಕ್ಕೂ ಕೋಪ ಮಾಡಿ, ನಮ್ಗೆ ಭಯ ಏನು ಅಂದು ಬಿಡ್ತಾರೋ, ಏನೋ ತಪ್ಪು ಮಾಡಿದ್ರೆ ಅಂತ. ಎಲ್ಲ ಪರವಾಗಿಲ್ಲ, ಹಂಗಾಯ್ತಾ ಬಿಡು, ಇದು ಮಾಡು ಅದು ಮಾಡು ಅಂತ ಹೇಳೋರು. ಎಲ್ಲ ಕರೆಕ್ಟಾಗಿ ಮಾಡಬೇಕು, ಬಂದವ್ರನ್ನ ಬಾಯಿ ತುಂಬ ಮಾತಾಡ್ಸೋದು ಮೇಯ್ನ್ ಆಗಿ. ಅದು ಕೋಪ ಇಲ್ಲ ಅಂದರೆ ಬಂದು ಮೇಯ್ನ್ ಅದು. ಊಟ ಹಾಕು, ತಿಂಡಿ ಕೊಡು, ಕಾಫಿ ಹಾಕ್ಕೊಡು, ಉಪಚಾರ ಫಸ್ಟು ಯಾರು ಬಂದ್ರು ಅದು ಮೇಯ್ನ್ ಆಗಿ. ಮಾಡಿಲ್ಲ ಅಂದ್ರೆ ಕೋಪ. ಏನಕ್ಕೆ ಅವ್ರು ಬಂದ್ರು ನೀವು ಬರ್ಲಿಲ್ಲ, ಕೂಗಿದ್ರೆ ಏನ್ ಮಾಡ್ತಾ ಇದ್ದೆ ಒಳಗೆ ಆ ಥರ. ಅಂದ್ರೆ ತುಂಬಾ ಚೆನ್ನಾಗಿ ಇದು ಮಾಡೋದು ಪಾಪ. ಇವಾಗ ನಮಗೆ ಒಂದು ಸಿನಿಮಾಗಳಲ್ಲಿ ನೋಡಿದ್ಮೇಲೆ, ಒಂದು ಪರದೆ ಮೇಲೆ ಒಬ್ಬರು ಕಲಾವಿದರನ್ನ ನೋಡಿದ್ಮೇಲೆ ನಮ್ಗೊಂದು ಭಾವನೆ ಮೂಡ್ಬಿಡುತ್ತೆ. ಹೌದು. ಇವಾಗ ಅಶ್ವಥ್ ಅವರು ನೋಡಿದ್ರೆ ಅವರೊಬ್ಬ ತಂದೆನೋ, ಅವರೊಬ್ಬ ಅಣ್ಣನೋ, ಅವರೊಬ್ಬ ಮಾವನೋ, ಈ ತರ ಒಂದು ಪಾತ್ರದ ಸೀಲ್ಗಳು ಹೊತ್ಬಿಟ್ಟಿರುತ್ತೆ. ಇವಾಗ ರಾಜಮ್ಮನವರು ಅಂದ್ರೆ ತಾಯಿ ತಿಳಿಸ್ದಾಗೆ. ಸೊ ತೆರೆಯ, ನನ್ನ ಪ್ರಶ್ನೆನ ಶ್ರೀಧರ್ ಅವ್ರಿಗೂ ಕೇಳಿದೆ, ನಿಮ್ಗೂ ಕೇಳ್ತಾ ಇದೀನಿ. ತೆರೆಯ ಮೇಲಿನ ರಾಜಮ್ಮ ಅವ್ರ ತಾಯಿಯಾಗಿ, ತೆರೆಯ ಆಚೆ ಮನೆಯಲ್ಲಿ ಒಬ್ಬ ತಾಯಿಯಾಗಿ ಏನು ವ್ಯತ್ಯಾಸ ಇರ್ಲಿಲ್ವಾ? ವ್ಯತ್ಯಾಸ ಏನಿರ್ಲಿಲ್ಲ, ತಾಯಿ ತರನೇ ಇದ್ರು. ಅಲ್ಲಿ ಹೆಂಗಿದ್ರು ಇಲ್ಲಿ ಮನೆಯಲ್ಲೂ ಹಂಗೇನೆ ಒಂದು ಇದಾಗೆ ಇದ್ರು, ಒಂಚೂರು ಇದಿಲ್ಲ. ಓಕೆ, ಒಬ್ರು ಭೇದ ಭಾವ ಅದೆಲ್ಲ ಏನು, ಎಲ್ಲ ಒಂದೇ ಸಮವಾಗಿ ನೋಡ್ತಾ ಇದ್ರು. ಓಕೆ ಓಕೆ ಸರ್, ನಿಮ್ಮ ತಂದೆಯವರು ನಿಮ್ಮ ತಾಯಿಯವರು ಅಂದರೆ ರಾಜಮ್ಮನವ್ರಲ್ಲಿ ನಿಮ್ಮ ತಂದೆಯವರು ತಾಯಿಯವರು, ಅವರ ನಿಮ್ಮ ತಾಯಿಯವ್ರ ಹೆಸರೇನು? ಶಕುಂತಲಮ್ಮ ಅವರು. ಸೊ ಶಕುಂತಲಮ್ಮ ಅವರು ತಂದೆಯವ್ರ ಹೆಸರು ಸಿಟಿ ಬಸಪ್ಪನವರು. ಶಕುಂತಲಮ್ಮ ಅವರು ಹಾಗೂ ಬಸಪ್ಪನವರು ನಿಮ್ಮ ಜೊತೆಗೆ ಇದ್ದರೆ ಕಂಟಿನ್ಯೂಸ್ ಆಗಿ ಹಳ್ಳಿನಾಗೆ ರಾಮಸಾಗರ ಅಂತೇಳಿ ಕೋಲಾರ ಹತ್ರ ಇದೆ. ಕೋಲಾರದ ರಾಮಸಾಗರ ಅಂತೇಳಿ ಅದೊಂದು ತೋಟ ಎಲ್ಲ ನೋಡ್ಕೊಂಡಿದ್ದೆ ಸರ್, ಒಂದು 35 ಎಕರೆ. ಈಗ ಯಾರಿದಾರಲ್ಲಿ? ಇವಾಗ ಅದು ಕೊಟ್ಬಿಟ್ಟಿವಿ ಸರ್. ಅಮ್ಮಂಗೆ ಅಮ್ಮ ಅಪ್ಪನೂ ಹೋಗ್ಬಿಟ್ರು, ಅಪ್ಪನೇ ನೋಡ್ಕೊತಾ ಇದ್ರು ಬಸಣ್ಣವರು. ಆಮೇಲೆ ಅಮ್ಮನೂ ಇದಾಗೋಗ್ಬಿಟ್ರು. ಯಾವಾಗ ಎಲ್ಲ ಅಮ್ಮ ಅಪ್ಪ ಎಲ್ಲ ಇದಾಗಿದ್ದು? ಒಂದು 20-25 ಇಯರ್ಸ್ ಬ್ಯಾಕ್. ಅಂದ್ರೆ ರಾಜಮ್ಮನವ್ರಿಗೆ ಮುಂಚೆನೇನಾ? ಮುಂಚೆನೆ ಇವ್ರು ಚಿಕ್ಕ ಹುಡುಗ ಇದ್ದಾಗಲೇ ಹೋಗಿದ್ರು. ಚಿಕ್ಕ ಹುಡುಗ ನಾನು ಅವಾಗ. ನಿಮ್ಮ ಮದುವೆಗೂ ಇರ್ಲಿಲ್ಲ? ಇರ್ಲಿಲ್ಲ. ಅತ್ತೆ ಇವ್ರ ಅಮ್ಮ ಇದ್ರು, ಅವು ಮಾವ ಇರಲಿಲ್ಲ. ಅವರು ಇವ್ರು ಚಿಕ್ಕ ಹುಡುಗ ಇದ್ದಾಗಲೇ ಹೋಗ್ಬಿಟ್ರಂತ. ಆಮೇಲೆ ಯಾರು ನೆಂಟರು ಅವರು ಇವರು ನೋಡ್ಕೊಂಡಿದ್ದಾರೆ, ಸರಿಯಾಗಿ ಅಲ್ಲಿ ಯಾರು ಮಾಡೋರಿಲ್ಲ. ಇವ್ರು ಚಿಕ್ಕ ಹುಡುಗ, ಅದಕ್ಕೆ ಅದು ಮಾರಾಕ್ಬಿಟ್ರಂತೆ. ರಾಜಮ್ಮನವ್ರಿಗೆ ಅಂದ್ರೆ ನಿಮ್ಮ ಸಾಕು ತಾಯಿಗೆ ನಿಮ್ಮ ತಂದೆಯವರು ಕಾಲವಾಗಿದ್ದು ಒಂದು ಆಘಾತ ಆಗಿತ್ತಾ? ಚಿಕ್ಕ ವಯಸ್ಸಿನಲ್ಲೇನೆ ಹೋಗ್ಬಿಟ್ಟಿದ್ರಿಂದ ತುಂಬಾ ಅಂತೆ ಪಾಪ, ತುಂಬಾ ಅಟ್ಯಾಚ್ಡ್ ಅಂತಲ್ಲ? ತುಂಬಾ ಅಂತೆ.
ಹೇಳೋರು ಬಸಪ್ಪ ಹೋಗಿದ್ದೆ ನನ್ನ ಕೈ ಮುರಿದಂಗೆ ಆಗೋಯ್ತು, ಎಲ್ಲದಕ್ಕೂ ಅವ್ನು ಬಲವಾಗಿರೋನು, ಅವ್ನು ಹೋದ್ಮೇಲೆ ನನಗೆ ಒಂದೊಂದಾಗಿ ಇದಾಗೋಯ್ತು ಅಂತಾನೆ ಹೇಳ್ತಾ ಇದ್ರು ಪಾಪ. ಎಂಥ ಒಂದು ದೊಡ್ಡ ಕುಟುಂಬದಿಂದ ಬಂದು ಎಷ್ಟು ಮುಗ್ಧವಾಗಿ, ಎಲ್ಲೂ ಕೂಡ ನೋಡಿ ನಿಮ್ಗೆ ಆ ತೋರಿಕೆ ಇಲ್ಲ. ನಾವು ರಾಜಮ್ಮನವ್ರ ಮಕ್ಕಳು, ಅವ್ರ ಸೊಸೆ, ಅದು ಏನೂ ಇಲ್ಲದೆ ನಾವೇನೋ ಸಾಧಾರಣವಾಗಿ ಏನೋ ಕೆಲಸ ಮಾಡ್ಕೊಂಡು ಎಷ್ಟು ಮುದ್ದಾಗಿ ಎಷ್ಟು ಮುಗ್ಧವಾಗಿ ಕೂಡ ಫೀಲ್ಡ್ನಾಗ ಸರ್ ಕೇಳ್ತಾರೆ ಸರ್, ಇನ್ನ ಸರ್ ನಿಮ್ಮ ತಾಯಿ ಅಷ್ಟು ದೊಡ್ಡ ಆರ್ಟಿಸ್ಟು, ನೀವೇನು ಸರ್ ಸರ್ವಸಾಧಾರಣವಾಗಿ ಇಬ್ಬರು ಬರ್ತೀರ ಸರ್, ನಾನು ಬೋರ್ಡ್ ಹಾಕೊಳಕ್ಕಾಗತ್ತಾ ಸರ್? ಅವರಿದ್ರು ಸರ್, ಇಲ್ಲ ಅಂತ ನಾವು ಹೆಸರು ಮಾಡಿದ್ರು, ಆ ಹೆಸರು ಕೆಡಿಸ್ದಿರಿದೆ ಅಷ್ಟೇ ಸಾಕು ಸರ್ ನಮಗೆ. ಶ್ರೀಧರ್ ಅವ್ರು ಹೇಗಮ್ಮ ಅಂದ್ರೆ ತುಂಬಾ ಇನ್ನೋಸೆಂಟ್ ಅನ್ಸುತ್ತೆ ಅವ್ರು ನೋಡ್ತಾ ಇದ್ರೆ, ತುಂಬಾ ಮುಗ್ಧರು, ತುಂಬಾ ಸಾಫ್ಟ್, ಏನೋ ಗೊತ್ತಾಗಲ್ಲ ಇಂಥವ್ರನ್ನ ಹ್ಯಾಂಡಲ್ ಮಾಡ್ಬೇಕಂದ್ರೆ ನಿಮ್ಗೆ ಡಬಲ್ ಕೆಲಸ. ಯಾಕೆಂದ್ರೆ ಅವ್ರು ತುಂಬಾ ಪಾಪ ಸಾಫ್ಟ್ ಅನ್ನಿಸ್ತಾರೆ, ತುಂಬಾ ನಂಬಿಡ್ತಾರೆ. ತುಂಬಾ ಕೋಪ ಇತ್ತು, ಇವಾಗ ಸ್ವಲ್ಪ ಕೋಪ ಎಲ್ಲ ಕಮ್ಮಿ ಆಗಿದೆ. ಕೋಪ ಆಯ್ತಾ ನಿಮ್ಗೆ? ತುಂಬಾ ಕೋಪ ಅವ್ರಿಗೆ, ಸಖತ್ ಕೋಪ. ಹೇಳೋರು ಅವನಿಗೆ ತುಂಬಾ ಕೋಪ ಅಮ್ಮ, ಒಂದು ಮಗುನ ಹೆಂಗೆ ನೀನು ಹೇಳ್ಕೊಂಡು ಹಿಂಗಲ್ಲ ಹಿಂಗೆಲ್ಲ ಅಂತ ತಿದ್ದುತ್ತೀಯೋ ಆ ಥರನೇ ನೋಡ್ಕೋಬೇಕು ಅವನ್ನ. ಅವನಿಗೆ ನನಗೆ ಅವ್ನ ಕಷ್ಟ ಅನ್ನೋದೇ ಅವ್ನಿಗೆ ಗೊತ್ತಿಲ್ಲ, ಹಂಗೆ ನಾನು ಬೆಳೆಸಿರೋದು. ಅವ್ರೇನಾರ ಮಲಗಿದ್ರು ಕೂಡ ನಾನು ಎಬ್ಸಿದ್ರೆ ಬೈಯೋರು, ಏನಕ್ಕೆ ಎಬ್ಬಿಸ್ತೀಯಾ, ಮಲಗಲಿ ಸುಮ್ಮನೆ ಇರು, ಮುದ್ದು ಮಗ ಏನು ಅನ್ಬಾರ್ದು ಅವ್ರನ್ನ, ನಾನು ಹಂಗೆ ಸಾಕಿರೋದು, ನೀನೇನು ಅವ್ನು ಬಂದು ಹೇಳೋದು ಇವಾಗ ಬೈಯೋರು. ಅಷ್ಟು ಪ್ರೀತಿ ಮಗ. ಅದನ್ನ ನೀನು ಹೆಂಗೆ ತಿದ್ಕೋಬೇಕೋ ತಿದ್ಕೋ, ಅವನಿಗೆ ಏನೂ ಗೊತ್ತಿಲ್ಲ, ಒಳ್ಳೇದು ಕೆಟ್ಟದು ಏನು ಕೋಪ ಅವ್ನು ಬಾಡ್ತಾನೆ ಅಷ್ಟೇ ಗೊತ್ತು, ಅವನಿಗೆ ಮನಸ್ಸೊಳಗೆ ಏನೂ ಇರಲ್ಲ, ನೀನು ತಿದ್ಕೊಬೇಕು ಅಂತ ಹೇಳೋರು ಪಾಪ. ಅವನೇನ ಅಂದರೆ ಕೂಡ ಕೋಪ ಮಾಡ್ಕೋಬೇಡ, ಅಳ್ಬೇಡ, ಇದು ಮಾಡಬೇಡ, ಅವ್ನು ಹೆಂಗೆ ಬೇಕೋ ಹಾಗೆ ನೀನು ಹೇಳ್ಕೊಂಡು ಹೋಗಬೇಕು ಅಂತ ಹೇಳೋರು. ಈಗ ಆ ರಾಜಮ್ಮನವರು ತಾಯಿ ವಿಚಾರವಾಗಿ ಪ್ರಾಮಿಸ್ ಮಾಡಿದ್ರು, ಇನ್ನು ನಾನು ತಾಯಿಗೋಸ್ಕರ ಸಿನಿಮಾಗಳಲ್ಲಿ ಮಾಡಲ್ಲ ಅನ್ನೋದು ಹೇಳಿದ್ರಿ. ಅದಾಗಿ ಎಷ್ಟು ದಿವಸ ನಿಮ್ಮ ಅಜ್ಜಿ ಅವರಿದ್ರು? 2 ವರ್ಷನೋ ಏನೋ ಇದ್ರು ಅಂತ ಇಲ್ವಾ? 3 ತಿಂಗಳು ಅಷ್ಟೇನಾ? ಯಾವ್ದು ಲಾಸ್ಟ್ ಸಿನಿಮಾ ಅಂತ ಹೇಳಿದ್ರೆ ಅಮ್ಮ ಅವ್ರು ಮಾಡಿದ್ದು? ವಿಜಯವಾಣಿ. ಅಮ್ಮ ಅವ್ರು ಹೋದ್ಮೇಲೆ ಅಂದ್ರೆ ಅವ್ರ ತಾಯಿಯವ್ರು ಹೋದ್ಮೇಲೆ ಮತ್ತೆ ಆಕ್ಟ್ ಮಾಡಿಲ್ಲ. ಕಾರಣ ಬೇಡ, ಸಾಕು ನನಗೆ ತೃಪ್ತಿ ಸಾಕು ಅನ್ನೋರು. ಅವಾಗನೇ ಅಣ್ಣ ಅವ್ರು ಹೇಳಿದ್ರು, ಸಾಕು ಅನ್ನೋ ಮನೋಭಾವ ನನಗೂ ಬರ್ಬೇಕಮ್ಮ, ಅದು ಯಾರಿಗೂ ಬರಲ್ಲ, ನಿಮಗೆ ಬಂದಿದೆ ಅಂತ ಹೇಳಿದ್ರಂತೆ. ತಾಯಿಗೆ ತಕ್ಕ ಮಗಗೆ ಬುಕ್ ಮಾಡಕ್ ಬಂದಿದ್ರಂತೆ. ನನಗೆ ಬೇಡ, ಸಾವಿತ್ರಿ ಇದಲ್ಲಿದ್ದಾಳೆ, ಅವಳಿಗೆ ಕೊಡಿ ಆ ಪಾತ್ರ ಅಂತ ಅವ್ರಿಗೆ ಕೊಡಿ. ಅಲ್ಲ, ಇದು ತಾಯಿಗೆ ತಕ್ಕ ಮಗದ ಅದು ಆ ಪಾತ್ರ ಹೇಳಿದೆ ರಾಜಮ್ಮನವರು. ಇವ್ರು ಹೇಳಿದ್ರಂತೆ, ಅವಳು ಸ್ವಲ್ಪ ಕಷ್ಟದಲ್ಲಿದ್ದಾಳೆ ಇವಾಗ, ಅವಳಿಗೆ ಕೊಡ್ರಿ, ನನಗೆ ಬೇಡ, ನನಗೆ ಸಾಕು, ನಾನು ಸಂಪಾದಿಸಿದ ಹೆಸರು ಬಂತು, ಸಂಪಾದನೆ ಮಾಡಿದೆ, ಎಲ್ಲ ಸಾಕು, ನನಗೆ ತೃಪ್ತಿ ಅಂತ ಹೇಳ್ಬಿಟ್ರಂತೆ. ಸರ್ ನಾಟ್ ಓನ್ಲಿ ಫೀಲ್ಡ್ ರಾಜಮ್ಮನ ಸರ್, ಪರ್ಸನಲ್ ಲೈಫ್ಗೂ ಅಮ್ಮನೇ ಅವರು ಇದ್ರ ತರನೇ ಇದ್ರು. ನಮಗೆ ಭಯ ಆಗೋದು, ಅವ್ರು ಒಂದು ಕೂಗಾಕಿದ್ರೆ ಭಯ ಆಗೋದು, ಆದ್ರೆ ಸಾಫ್ಟ್, ಅಷ್ಟೇ ಸಾಫ್ಟ್. ನಮ್ಮ ಫ್ಯಾಮಿಲಿ ಮಾತ್ರ ಗೌನಿಸ್ತಾ ಇರಲಿಲ್ಲ. ಇವಾಗ ಅವ್ರ ಜೊತೆನಾಗ ಆಕ್ಟ್ ಮಾಡಿದವ್ರದ್ದು ಕಂಟೆಂಟಿಂಗ್ ಏನಾದ್ರು ಇರ್ತಾವಲ್ಲ, ಅದನ್ನ ಕರೆದು ಮನೇಲಿ ನ್ಯಾಯ ಪಂಚಾಯತಿ ಮಾಡಿ ಇಬ್ಬರನ್ನೂ ಒಂದು ಕೂಡಿಸಿ ಅವ್ರಿಗೆ ಸ್ವೀಟ್ ಎಲ್ಲ ತಿನ್ನಿಸಿ ಮನೇಲಿ ಊಟ ಮಾಡಿಸಿ, ಹಿಂಗೆಲ್ಲ ನಡ್ಕೋಕೂಡ್ದು ಸಾರ್, ನೀವು ನಂಬ್ತಿರೋ ಇಲ್ವ ಸರ್, ಅಮ್ಮ ಅವರು ಹೋಗ್ಬಿಟ್ರು, ನಾನು ಹಿಂಗೆ ಕೂತಿದ್ವಿ ಸರ್, ಇದೇ ಮನೇಲಿ ಒಬ್ಬರು ಬಂದರು, ಅವ್ರು ಯಾರು ಅಂತ ಹಿಂದ್ಗಡೆ ನೋಡಿದ್ರು ಸರ್, ಅವ್ರನ್ನ ಡಿಸ್ಟ್ರಿಕ್ಟ್ ಜಡ್ಜ್ ಅಂತ ಬಂದರು ಸರ್, ನಮಸ್ಕಾರ ಸರ್, ಕೂತ್ಕೊಂಡು, ನೀವು ಸರ್ ನಾನು ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದೆ ಸರ್, ನಮಗಿದೆಲ್ಲ ಗೊತ್ತಿಲ್ಲ, ನಮ್ಮ ಚಿಕ್ಕ ಅವ್ರ ಅಮ್ಮನ ಫೋಟೋ ಹೊತ್ತು ಒಂದು ಹತ್ತು 1 ಅವರ್ ಹತ್ತು ಕೂತ್ಕೊಂಡು, ಸರ್ ನಾ ಇದಕ್ಕೂ ನೋಡಲಿಲ್ಲ ಅಂದರೆ ಅಮ್ಮನ ಫಸ್ಟು ನಾನು ಅಮ್ಮನ ಫ್ಯಾನ್ ನಾನು. ನೆಕ್ಸ್ಟು ಇವತ್ತು ಈ ಹುಡುಗಿ ನಾನು ಇದ್ದೀವಿ ಅಂದರೆ ಇಷ್ಟು 4 ಜನ ಗಂಡ್ಮಕ್ಳು, ಸಂಸಾರ ನಿಲ್ಲಿಸಿದ್ದೆ ಅವ್ರ ಅಪ್ಪ ಎಲ್ಲ ಚೆನ್ನಾಗಿ ಗೊತ್ತಲ್ಲ ಅಮ್ಮನಿಗೆ, ಅವ್ರಿಗೂ ಕೊಡು, ಮದುವೆ ಮಾಡಿಸು, ಚೆನ್ನಾಗಿರ್ತಾಳೆ, ನಿನ್ನ ಮಗಳು ಚೆನ್ನಾಗಿರ್ತಾಳೆ, ನಾನು ಗ್ಯಾರಂಟಿ ಕೊಡ್ತೀನಿ. ಅವನು ಯಾರು ನಮ್ಮ ಅಪ್ಪ ಅಮ್ಮ ಕೂಡ ಕೊಡಲಿಲ್ಲ ಸರ್ ಗ್ಯಾರಂಟಿ, ಅವ್ರು ಕೊಟ್ಟರು ಸರ್. ಇಂಥ ಫ್ಯಾಮಿಲಿ ಎಷ್ಟೋ ಫ್ಯಾಮಿಲಿ ಸರ್, ಒಂದು 100 ಫ್ಯಾಮಿಲಿನ ಅವರು ತುಂಬಾ ಜನಕ್ಕೆ ಮದುವೆಗಳು ಮಾಡಿದ್ದಾರೆ, ತುಂಬಾ ಜನಕ್ಕೆ ಸಂಸಾರಗಳನ್ನ ಸುಧಾರಣೆ ಮಾಡಿದ್ದಾರೆ. ಹಾಗೆ ಸಿನಿಮಾದ್ದೇ ನಾವು ಮಾತಾಡ್ಕೊಂಡ್ ಬಂದ್ವಿ. ಕಲ್ಪನಾ ಅವರು ಹೇಗಿರೋರು ಸರ್ ಅಮ್ಮನ ಜೊತೆ? ಸರ್ ಗೇಟ್ ಆಚೆಗಡೆಯಿಂದ ಅಮ್ಮ ಅಂತ ಓಡ್ ಬಂದ್ಬಿಟ್ರು ಸರ್.
ತುಂಬಾ ಇಷ್ಟ ಅಂತ ಅವ್ರಿಗೆ. ಅಯ್ಯೋ ಅಮ್ಮನ ಕಂಡ್ರೆ ಪ್ರಾಣ ಇವ್ನಿಗೆ. ಅವಾಗ ಅಮ್ಮನ ಕಣ್ಣು ಮುಂದೆನೆ ಅಮ್ಮ ಅವ್ರಿಗೆ ಅಂದರೆ ಚಿಕ್ಕ ವಯಸ್ಸು, ಅವ್ರಿಗಿಂತ ಚಿಕ್ಕವರಾಗಿದ್ದರು. ಇವಾಗ ಕಲ್ಪನಾ ಅವರೆಲ್ಲ ಕಾಲ್ವಾದಾಗ ಹೇಗೆ ತೊಗೊಂಡಿದ್ರು ಅಮ್ಮ ಅದನ್ನ? ಅಲ್ಲಿ ಬೆಂಗಳೂರಿನಾಗ ಇದ್ದಿದ್ದವರು. ಹಾಂ, ಅವಾಗ ಹಂಗೆ ಇದಕ್ಕಾಗೋದು ಹೋದ್ರಲ್ಲ ಅವರು ಡೆತ್ ಇದಕ್ಕೆ ಅಮ್ಮವರು. ಓಕೆ, ಈಗ ಒಂದು ಹೆಣ್ಮಗಳಾಗಿ ಇಂಥ ಒಂದು ದೊಡ್ಡ ವಂಶನ, ಇಂಥ ಒಂದು ದೊಡ್ಡ ಮನೆತನದ ಗೌರವನ ಒಂದು ಹೆಣ್ಣು ಮಗಳಾಗಿ ಹೆಗಲ ಮೇಲೆ ಹೊತ್ಕೊಂಡು ನೀವು ನಿರ್ವಹಿಸ್ಕೊಂಡು ಬರ್ತಾ ಇದ್ದೀರ. ಈ ಜವಾಬ್ದಾರಿ ಎಷ್ಟು ಚಾಲೆಂಜಿಂಗ್ ನಿಮಗೆ? ಎಲ್ಲರೂ ಹೇಳೋರು ಅವ್ರ ಮನೇಲಿ ಅವಳೆಲ್ಲಿರ್ತಾಳೆ 2 ದಿವಸ ಕೊಟ್ಟೋಗ್ಬಿಡ್ತಾಳೆ ಅಂತ ಇದ್ರು ಫಸ್ಟ್ ಮದುವೆ ಆದಾಗೆಲ್ಲ. ಇವಾಗೆಲ್ಲ ಪರವಾಗಿಲ್ಲಪ್ಪ, ಅವಳು ಇಷ್ಟು ಮನೆಯನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಅಂತಾರೆ. ಏನಾಗಿತ್ತು ಅಮ್ಮ ಅವ್ರಿಗೆ? ಏನಾಗಿತ್ತು? ಅವ್ರು ತೀರೋಗೋಕ್ಕೆ ಕೆಲವು ದಿವಸಗಳ ಮುಂಚೆ ರಾಜ್ಯ ಸರ್ಕಾರದಿಂದ ಬಂದು ಮನೇಲಿ ಗೌರವ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಚೆನ್ನಾಗಿದೆ. ಅದೇನ್ ಪ್ರಶಸ್ತಿ? ಏನ್ ಪ್ರಶಸ್ತಿ ಅದು? ರಾಜ್ಕುಮಾರ್ ಅವಾರ್ಡ್. ರಾಜ್ಕುಮಾರ್ ಪ್ರಶಸ್ತಿ. ನಡಿಯಕ್ ಆಗ್ತಾ ಇರ್ಲಿಲ್ಲ. ಮೇನ್ ಆಗಿ ನಡಿಯಕ್ ಆಗ್ತಾ ಇರ್ಲಿಲ್ಲ. ಬಾಡಿ ಸ್ಟ್ರಾಂಗ್, ಬೇಸ್ಮೆಂಟ್ ವೀಕ್. ನಡಿಯಕ್ ಆಗ್ತಾ ಇರ್ಲಿಲ್ಲ. ಅದು ಜಾಯಿಂಟ್ ಇದಾಗ್ಬಿಟ್ಟಿದೆ, ಜಾಯಿಂಟ್ ಇದ್ದಾಗ ಕೈ ಜಾಯಿಂಟ್. ಸೌದ ಇತ್ತು ಸರ್, ಎಲ್ಲಾನು ಸೌದ ಇತ್ತು. ಇಷ್ಟು ದಪ್ಪ ಇರೋ ಮೂಳೆ ಇಷ್ಟಕ್ಕಾಗೋಯ್ತು. ಎಕ್ಸ್ರೇ ತೆಗೆದು ಅವಾಗ ಸ್ಕ್ಯಾನ್ ಇಲ್ಲ, ಎಕ್ಸ್ರೇ ತೆಗೆದು ನೋಡಿದ್ರೆ ಅಂದ್ರೆ ಎಷ್ಟೋ ಟ್ರೀಟ್ಮೆಂಟ್ ಕೊಟ್ರು, ಫಿಸಿಯೋಥೆರಪಿ ಎಲ್ಲ ಕೊಟ್ರು, ಆದ್ರೂ ಆಗ್ಲಿಲ್ಲ. ಮಾತಾಡೋರು ಎಲ್ಲ ಚೆನ್ನಾಗೇ ಇದ್ರು, ಮಾತಾಡೋರು, ಟಿವಿ ನೋಡೋರು, ಪೇಪರ್ ಎಲ್ಲ ಓದೋರು, ಊಟ ತಿಂಡಿಯೆಲ್ಲ ತಿಂತಾ ಇದ್ರು. ಲಾಸ್ಟ್ ಅಲ್ಲಿ ಹಾರ್ಟ್ ಅಟ್ಯಾಕ್, ಅದು ಸೈಲೆಂಟ್ ಹಾರ್ಟ್ ಅಟ್ಯಾಕ್. ಮಲಗಿದ್ದಾರೆ ನಿದ್ದೆಯಲ್ಲೇ ಹೇಳ್ತಾ ಇದ್ರು ಯಾವಾಗ್ಲೂ, ನಾನು ನಿದ್ದೆನೆಗೆ ಹೋಗ್ಬಿಡ್ಬೇಕೆ ಅನ್ನೋರು. ಹಂಗೆ ನಿದ್ದೆನೆಗೆ ಹೋಗ್ಬಿಟ್ರು. ಇಲ್ಲಿ ಇದೇ ಮನೆ ರೂಮ್ ಇತ್ತು. ನೀವೆಲ್ಲ ರಾತ್ರಿ ಎಲ್ಲ ಆರಾಮಾಗಿ ಇದ್ರು, ರಾತ್ರಿ ಎಲ್ಲ ತಿಂದ್ಬಿಟ್ಟು ಮಲಗಿದ್ದಾರೆ, ಬೆಳಗಿನ ಜಾವದಲ್ಲಿ ಹೋಗ್ಬಿಟ್ಟಿದ್ದಾರೆ. ನಮ್ಮ ತಾಯಿಗೆ ಮೈ ಹುಷಾರಿಲ್ಲ ಅಂತೇಳಿ ನಾನು ಇವಳು ನನ್ನ ಮಗ 3 ಜನನ ಐಮನ್ ಕರ್ಕೊಂಬರಕ್ ಹಳ್ಳಿಗೆ ಹೋಗ್ವಿ. ಕಳ್ಸಿದ್ರು, ನೀವೇ ಹೋಗಿ ನೋಡ್ಕೊಂಬ ಹೋಗು, ಐಮ್ ಹುಷಾರಿಲ್ದೇ ಬಿಡ್ಬೇಡ, ಕರ್ಕೊಂಡ್ ಬಂದ್ಬಿಡು ಅಂತ ಹೇಳಿ ಕಳ್ಸಿದ್ರು. ಏನಕ್ಕೆ ಹೋಗ್ಬೇಕು, ಕರ್ಕೊಂಡ್ ಬಂದ್ಬಿಡು ಅಂತ. ಇಲ್ಲ ಅವ್ರ ಜೊತೆಗೆ ಯಾರಿದ್ರು? ಇಲ್ಲಿ ನಮ್ಮ ಇನ್ನು 2 ಫ್ಯಾಮಿಲಿ ಇದ್ರು ಇಲ್ಲೇ. ಅವ್ರಿಗೆಲ್ಲ ಹೇಳ್ಬಿಟ್ಟು ಹೋಗಿದ್ವಿ. ಒಂದ್ ಕೆಲ್ಸದ ಅಮ್ಮ ಜೊತೆಲೇ ಇರೋರೊಬ್ರು, ಅವ್ರಿಗೂ ಹೇಳ್ಬಿಟ್ಟು. ನಮ್ಮಮ್ಮ ಇದ್ರು, ನಮ್ಮಮ್ಮನ್ನು ಇವರೇ ಇಟ್ಕೊಂಡಿದ್ರು. ನಮ್ಮಮ್ಮ, ನನ್ನ ತಮ್ಮ, ನಾನು, ನಮ್ಮ ಫ್ಯಾಮಿಲಿ ಇಲ್ಲೇ ಇದ್ವಿ. ಆಮೇಲೆ ಇನ್ನೊಂದೇನಂದ್ರೆ ಎಲ್ಲಾರು ಹೇಳ್ಬಿಟ್ಟು ಹೋಗಿ ಸಾಯಂಕಾಲ ಫೋನ್ ಮಾಡಿ ಮಾತಾಡಿದ ಅಮ್ಮನ ಹತ್ರ. ಅವಾಗ ಲ್ಯಾಂಡ್ ಲೈನ್, ಸೆಲ್ ಫೋನ್ ಇದ್ದ. ಲ್ಯಾಂಡ್ ಲೈನ್ ನಾನ್ ಚೆನ್ನಾಗಿದ್ದ, ಏನ್ ಭಯ ಬಿಡ್ಬೇಡ, ಚೆನ್ನಾಗಿದ್ದೀನಿ. ರಾತ್ರಿ ಮಾತಾಡ ಚೆನ್ನಾಗೇ ಇದ್ರು. ಚೆನ್ನಾಗಿ ಮಾಲ ಹೆಂಗವಳ ಅಂದು, ಚೆನ್ನಾಗಿದ್ದಮ್ಮ, ಹೆಂಗ ಅಮ್ಮ, ನಿಮ್ಮ ಅಮ್ಮ ಹೆಂಗೈತ, ಸಗುತ್ಲ ಅಂದು. ಸಗುತ್ಲ ಹೆಂಗವಳ ಅಂದು, ಚೆನ್ನಾಗವಳಮ್ಮ, ನಾಳೆ ಕರ್ಕೊಂಡ್ಬಂದ್ಬಿಡ್ತೀನಮ್ಮ. ಭದ್ರವಾಗಿ ಕರ್ಕೊಂಬ, ನೋಡ್ಕೊಂಬ, ಮಳೆ ಜಾಸ್ತಿ ನೋಡ್ಕೊಂಬ. ಅವ್ರು ಲಾಸ್ಟ್ ಆಗಿ ನೋಡ್ಕೊಂಡ್ ಬಾ ಅಂತ ಹೇಳಿದ ಅಷ್ಟೇ. ಬೆಳಗಿನ ಜಾವದಲ್ಲಿ ನೋಡಿ ನಾವು ಮಾತಾಡ್ಬಿಟ್ಟು ಮನೆಗೆ ಬಂದೆ. ಅಲ್ಲಿ ಲೈನ್ ಕಟ್ಟು ಏನಂದ್ರೆ ಮಳೆಗಳಿಂದ ಕಟ್ಟಾಗೋಯ್ತು. ಫೋನ್ ಲೈನ್ ಇಲ್ಲ, ಡೆಡ್. 4 ಗಂಟೆ ರಾತ್ರಿ ನನಗೆ ಮತ್ತೆ ಒಂದು ಫೋನ್ ಬಂದಿತ್ತು. ಅಲ್ಲಿ ನಮ್ಮನೆಯವ್ರ ಫೋನ್ ಇಲ್ಲ. ಅಲ್ಲಿ ಗೊತ್ತಲ್ಲ, ಒಂದು ಜಮೀನ್ದಾರ್ ಅವ್ರ ಮನೆಯಿಂದ, ಅವ್ರ ಮನೆಯಿಂದ ಫೋನು ತೆಲುಗಿನ ಹೇಳಿದ್ರು. ರಾಜಮಾಟ ಇದನ್ನಾಗ ಹೇಳ್ತೀನಿ, ರಾಜಮಾಂತ ಮಡ್ರಾಸ್ನಾಗ ಅವ್ರಂತಲ್ಲ, ಅವ್ರು ಹೋಗ್ಬಿಟ್ರು ಅಂತ. ರಾತ್ರಿ ಮಾತಾಡಿದಿರ ನೀವು? ಮತ್ತೆ ಬೆಳಗ್ಗೆ ಓಡ್ ಬಂದ್ವಿ ಅಲ್ಲಿಂದ. ಇವಳು ಏನೋಣ ಅಂದ್ರೆ ಹಿಂಗ ಅಮ್ಮ ಹೋಗ್ಬಿಟ್ರು. ನಾನು ಹಿಂಗೆ ಅಂತ ಇದ್ದೀನಿ, ಹಾಕ್ಬಿಡ್ತೀನಿ ನೋಡಿ. ಇಲ್ಲ ರೀ, ಫೋನ್ ಬಂತ್ರಿ. ಇವಾಗ ಫೋನ್ ಮಾಡಕ್ಕೆ ಹೋಗಿ ಫೋನ್ ಕಟ್ಟು. ಇಲ್ಲ ಸರ್, ನಿಜವಾಗಿ ಹೇಳ್ತೀನಿ, ಅದು ಅಮ್ಮನೇ ಬಂದು ನಮ್ಗೆ ಹೇಳಿದ್ರೆ ಏನಂತ ಗೊತ್ತಿಲ್ಲ, ಸತ್ಯವಾಗಿ ಹೇಳ್ತೀನಿ. ಅಯ್ಯೋ, ಅವ್ರಿಗೆ ಕೈ ಕಾಲ ಓಡಿಲ್ಲ, ಕೈ ಕಾಲ ಬಂದ್ಬಿಡ್ತು ನಂಗೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ನಾನು ಅತ್ತೆ ಅಂತಾನೆ ಕರಿತಾ ಇದ್ರಿ. ಅಮ್ಮ ಅಂತ ಅಮ್ಮ ಅಂತ ಅತ್ತೆ ಅಂತ ಕರಿ. ಅಮ್ಮ ಅಂದ್ರೆ ಅಮ್ಮ ತಿರುಗಿ ನೋಡ, ಅದೇ ತಿರುಗಿ ಅನ್ನೋರು. ಹಂಗಿರುವಾಗ ನಂಗೆ ಒಂಥರ ಆಗುತ್ತೆ, ಏನಿದು ಫಂಕ್ ಆಗುತ್ತೆ. ಪ್ರಪಂಚದಂಗೆ ಏನು ನಡೀತದೆ ಏನು ಗೊತ್ತ. ಆಮೇಲೆ ಹಂಗಿರ್ಗೆಲ್ಲ ಭಯ ಆಗುತ್ತೆ, ಏನಪ್ಪ ಇವ್ ನಿಮ್ಗೆ ಹಳ್ಳಿ ಬೇರೆ ಮಳೆ ಬೇರೆ ಸುರಿತಾ ಇದೆ. ಆಮೇಲೆ ಬೆಳಗಿನ ಜಾವ ಯಾವಾಗ ಬೆಳಕಾಗ್ತ ಕಾಯ್ಕೊಂಡು ಅಲ್ಲಿಂದ 20 ಕಿಲೋಮೀಟ್ರ್ ಬಸ್ನಾಗ ಹೋಗಿ ಕಾರ್ ಮಾಡಿದ್ವಿ. ಫೋನ್ ಮಾಡಿ ಅವನಿಗೆ, ಬಾ ಬೇಗನ ಬಾ ಅಂತೇಳಿ ಎಲ್ಲರೂ ಇಲ್ಲಿ ಬರೋದು ಅಂತ ಹೇಳ್ತಾರಲ್ಲ ಸರ್. ಸಾವಾಗ ಬಂದ್ರೆ ಲೇಟೇ ಬಂದು ಸೇರೋದು, ರಸ್ತೆ ಸಾಗಲ್ಲ. ಬಂದ್ವಿ ಬೆಳಿಗ್ಗೆ 6 ಗಂಟೆಗೆ ಹೊರಟಿತ್ತು ಸರಿ ನಮ್ಮ ಹಳ್ಳಿಯಿಂದ.
ಇಲ್ಲಿ 3 ಗಂಟೆಗೆ ಬರೋಕ್ಕೆ 4 ಗಂಟೆ ಆಯ್ತು ಸರ್. 4 ಗಂಟೆ ಬಂದ್ವಿ. 5 ಗಂಟೆ ಕರೆಕ್ಟಾಗಿ ನಾನು ಬಂದು ನೋಡ್ತೀನಿ, ಜನಗಳು ತುಂಬವ್ರೆ ಇಲ್ಲಿ, ಜನ ಬಂದ್ಬಿಟ್ಟವ್ರೆ ಎಲ್ಲ. ಆಮೇಲೆ ಬಂದು ನೋಡ್ತೀನಿ, ಇಲ್ಲಿ ಮಲಗಿಸಿದ್ರು ಸರ್. ಹಂಗ ನಾನು ನಿನ್ನೆ ಮಾತಾಡಿದ್ನಿ, ನೋಡ್ಕೊಂಡು ಬಾ ಅಂತ ಹೇಳಿದ್ರು. ನೋಡ್ಕೊಂಡು ಕರ್ಕೊಂಡ್ ಬಾ ಅವಳನ್ನ ಅಂತ ಅಂತ ಹೇಳಿ. ನಂಬಕ್ಕಾಗದೇ ಇರೋ ಸತ್ಯ, ಆದ್ರೂ ನಂಬಲೇಬೇಕು. ತಾಯಿಯವರಿಂದ ಜೀವನ ಹೇಗಿದೆ ಶ್ರೀಧರ್ ಸರ್? ಕಷ್ಟನೇ. ಹೆಂಗೆ ಅಂತ ಹೇಳ್ತೀರ, ಯಾವುದಕ್ಕೂ ಅಮ್ಮನೇ. ಏನು ಅವರು ಮಲಗಿದ್ರು ಕೂಡ, ಅಮ್ಮ ನೀನು ಇದು ಮುಟ್ಟು ಕೊಡಮ್ಮ, ಏನೋ ಒಂದು ಒಂದು ಹೊಸದೊಂದು ತೆಗೆದು ಅಂದ್ಕೊಳ್ಳಿ, ಅಮ್ಮ ಹಿಡ್ಕೊಮ್ಮ, ಅಮ್ಮ ನಮ್ಗೆ ಕೊಡಮ್ಮ. ಒಂದು ಗಾಡಿ ತಗೊಂಡ್ರು ಕೂಡ ಐಮನೆ ಇದ್ದಾಗ ಅಂತ ಅಮ್ಮ ಇಲ್ಲ ಇವಾಗ. ಇವಾಗ ಕೂಡ ನಾವು ಒಂದು ಗಾಡಿ ತೆಗೆದ್ರೇನು ಒಂದು ಇದೇನು ಮಾಡೋದು, ಐಮನ್ ಫೋಟೋ ಅದರ ಎತ್ಕೊಂಡೋಗಿ ಇಟ್ಬಿಟ್ಟು ಐಮ್ ಬಿದ್ದು ನಮಸ್ಕಾರ ಮಾಡ್ಬಿಟ್ಟು ನಾವು ಇವಾಗೂ ಅದು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಎಸ್, ಜಾನಕಮ್ಮ ಹಾಗೂ ನಮ್ಮ ರಾಜಮ್ಮ ಅವರ ಸಂಬಂಧದ ಬಗ್ಗೆ ಕೇಳೋದ್ರೆ ಒಂದು ಅದ್ಭುತವಾದ ಫೋಟೋ ಕೂಡ ಇದೆ ಅಲ್ಲಿ ಅವರಿಬ್ಬರದು. ಸರ್ ಕೂಡ ಹುಟ್ಟಿದ್ರು ಕೂಡ ಹಿಂಗಿರ್ತಾ ಇದ್ರು ಅಂತ ನಂಗೆ ಗೊತ್ತಿಲ್ಲ. ಹಂಗಿರೋರು ಸರ್, ನಾನು ಕಂಡಂಗೆ ಒಂದೇ ತಟ್ಟೆನ ಕೂತ್ಕೊಂಡು ಊಟ ಮಾಡಿದವರು ರಾಜಮ್ಮನ ಜಾನಕಮ್ಮನ. ಅಂದ್ರೆ ಅವರು ಮದುವೆ ಮಾಡಿಸಿದ್ದೆ ಇವರೇ ಅಂತ ಸರ್. MGR. ಒಂದು ಕತೆ ಇದೆ. ಆದ್ರಿಂದ ಅವ್ರಿಗೆ ತುಂಬಾ ಹೆಂಗೆ ಅಂತ ನನಗೂ ಅದು ಅವ್ರ ಒಳಗೆ ಪರ್ಸನ್, ಅದು ನಾನು ಕೇಳೋಕೆ ಹೋಗ್ತಾ ಇದ್ದೆ. ಅಮ್ಮ ನಾನು ಅನ್ಕೊಂಡೆ ಜಾನಕಮ್ಮನ ಚೆನ್ನಾಗಿ ಫ್ರೆಂಡು ಇದು ಇದ್ದಾಗ ಅವರೇ ಅಂತ ನಾನು ಅನ್ಕೊಂಡಿದ್ದೆ. ಆಫ್ಟರ್ ದಿ ಲಾಸ್ಟ್ ಇದಿರ್ತದಲ್ಲ ಅವಾಗ ನಿಜ ಹಳೆಯದೆಲ್ಲ ಜ್ಞಾಪಕ ಬರ್ತದೆ. ಮುಂದಿನ ಹಿಂಗೆ ರೂಮ್ನಾಗ ಮಲ್ಕೊಂಡಿದ್ರು, ನಾನು ಕೂತಿದ್ದೆ, ಜಾನಕಮ್ಮನ ಕಾಲು ಅಮ್ತಾ ಇದ್ದೆ. ಏಯ್ என்னம்மா என்னவா அவங்க அக்காவுக்கு என்ன சொல்லுவாங்க? ஏய் இந்த மோதிரம் என்னன்னு தெரியுமாடா? அம்மா இது 6 போட்டிருக்கு. ಇದೆ ಅವ್ರನ್ನ ಇಂಜಿಯರ್ ಒಂದು ಚೇಚ ಅಂತ ನಾವು ಕರಿತಾ ಇದ್ವಿ. ಚೇಚ ಅಂದರೆ ಮಲಯಾಳಂ ಚಿಕ್ಕಪ್ಪ ಅಂತೇಳಿ ಅರ್ಥ, ಅಣ್ಣ ಅಂತೇಳಿ. ಚೇಟ ಅಂದರೆ ಅಣ್ಣ ಅಣ್ಣ. ಇದು ಚೇಚ, ಅದು ಚೇಚ 6 ராமச்சந்திரன் அறிவு கட்டவனை அதுதான் இல்லை. ಅಕ್ಕ ಬೇರೆನ ಅದನ್ನ ಅಕ್ಕ ಅಂತ ನನಗೆ ಅಲ್ಲೇ ಕೂತಿ ಒಂದು ಮಲ್ಕೊಂಡು ರಾಜಮ್ಮ ಫಸ್ಟ್ ಇಂಜಿನ 6 ಅದಾಂಡ ಅಕ್ಕ ಅದಾಂಡ போட்டுது ಮೋದು. ನಮಗೆ ಗೊತ್ತಿಲ್ಲ ಸರ್, ನನಗೆ ಆಶ್ಚರ್ಯ, ಏನು ಇನ್ನಮ್ಮ சொல்றீங்கன்னு. இந்த மோதிரம் போட்டது ಅಕ್ಕ தான். ಅಂದರೆ ಜಾನಕಮ್ಮನವ್ರಿಗೆ ಆರ್ ಅಂತ ಒಂದು ಇರೋ ಇನ್ಶಿಲ್ನ ಉಂಗುರ ಹಾಕಿದಾಗ ಶ್ರೀಧರ್ ಸರ್ ಕೇಳಿದ್ದಾರೆ, ಆರ್ ಅಂದರೆ ಅವಾಗೆಲ್ಲ MGR ಸರ್ ದೊಡ್ಡ ಸ್ಟಾರ್ ಅಲ್ವ, ಆರ್ ಅಂದರೆ ರಾಮಚಂದ್ರನ್ ಅವರ ಅಂತ. ಅವಾಗ ಜಾನಕಿ ಅಮ್ಮ ಹೇಳಿದ್ದಾರೆ ಆರ್ ಅಂತಂದ್ರೆ ರಾಜಮ್ಮ. ರಾಜಮ್ಮ ಆರ್ ರಾಮಚಂದ್ರನ್. ಅವ್ರಿಗೂ ಇದು ಬರುತ್ತೆ, ಇವ್ರಿಗೂ ಇದು ಬರುತ್ತೆ. ಆವಾಗನೇ ಐಡಿಯಾ ಮಾಡಿ ತಗೊಂಡು ವೈಕ್ಯಂ ದೇವಸ್ಥಾನಗೆ, ಕೇರಳ ವೈಕ್ಯಂ ಆ ದೇವಸ್ಥಾನಕ್ಕೆ ಹಾಕಿದ್ದಂತ ಉಂಗ್ರ. ಆ ಉಂಗ್ರ ಇವರು ಮುಂದೆನೇ ಮದುವೆ ಆಗಿರೋದು. ಅದನ್ನಾಗೆ ಹೆಣ್ಣು ಪರವಾಗಿ, ಹೆಣ್ಮನೆಯ ಪರವಾಗಿ EMS ಸೈನ್ ಮಾಡೋರೆ. ಆ ಸೈನ್ ನಾನು ಹೋಗಿ ನೋಡಿದ್ದೀನಿ ವೈಕ್ಯಂ ದೇವಸ್ಥಾನಗೆ. ಗಂಡು ಪರವಾಗಿ ಯಾರು ಮಾಡಿದ್ರು ಗೊತ್ತಾ ಸರ್? ಮೂಕ ಕರುಣಾನಿಧಿ. ಓಹೋ, ಯಾವುದು ಈ ಜಾನಕಿ ಅಮ್ಮ ಅವ್ರ ಮದುವೆಗೆ? MGR ಪರವಾಗಿ, MGR ಗಂಡಿನ ಪರವಾಗಿ ಒಬ್ಬರು ಬರ್ತಾರಲ್ವಾ, ಕರುಣಾನಿಧಿ ಅವರ. ಕರುಣಾನಿಧಿ ಅವರು. ಇದು ದಾಖಲೆ ಇದೆಯಾ ಸರ್? ದಾಖಲೆನಾಗಿದೆ ಸರ್, ನಾವು ನೋಡಿದ್ದೀವಿ ವೈಕ್ಯಂ ದೇವಸ್ಥಾನಕ್ಕೆ. ವೈಕತ್ತಪ್ಪನ್ ಶಿವನ್ ದೇವಸ್ಥಾನ, ಈಶ್ವರನ್ ದೇವಸ್ಥಾನದ್ದು ಅಲ್ಲಿ ನೋಡಿದ್ದು ನಾವು ನೋಡ್ಸಿದ್ರು. ಅದು ಹಳೇ ಕಾಲದ್ದು
ಇಷ್ಟು ದೊಡ್ಡ book. ಎಷ್ಟು ನೋಡಿ ಇದು ಗೊತ್ತೇ ಇರಲಿಲ್ಲ. ಆಗಿಂದ ಸರ್, ಅದು ಮುಂಚೆಯಿಂದನೇ ಗೊತ್ತು ಅಮ್ಮನಿಗೆ. ಅಕ್ಕ ಅಕ್ಕ ಅಂತ ಅವ್ರು ಯಾವಾಗ್ಲೂ ಫೋನ್ ಮಾಡ್ತಾನೆ ಇರೋರು. ನಾನು ಬರೋರು ಬಂದ್ಬಿಡೋರು ಮನೆಗೆ. ವಾರಕ್ಕೆ 2 ದಿವಸ 3 ದಿವಸ ಬರೋರು. ಅವ್ರು ಸಾರು ಬಂದ್ಬಿಡೋರು. MGR ಸರ್ ಆ ದೊಡ್ಡ ಮನೆ. ಇನ್ನೊಂದು ಏನಂದ್ರೆ MGR ಸರ್ ಒಂದ್ಸತಿ ಚೀಫ್ ಮಿನಿಸ್ಟರ್ ಆಗ ಫಸ್ಟ್ ಅಮ್ಮ ಬಂದು ಮಾಲೆ ಎತ್ಕೊಂಡ್ವಿ, ನಾವೆಲ್ಲ ಹೋಗಿದ್ವಿ. ನಾನು ಚೆನ್ನಾಗಿ ಗೊತ್ತು, ನಂಗೆ ಮಾಲೆ ಎತ್ಕೊಂಡು ಹೋಗಿ ಅಲ್ಲಿ ಒಂದು ಮೀಟಿಂಗ್ 24 ಮಿನಿಸ್ಟರ್ಸ್ನ ಇವಾಗ ಅಪಾಯಿಂಟ್ಮೆಂಟ್ ಕ್ಯಾಬಿನೆಟ್ ಮಿನಿಸ್ಟರ್ನ ಲಿಸ್ಟ್ ಎಲ್ಲ ಓದ್ತಾ ಇದ್ರು. ಅಮ್ಮ ಹೆಂಗೆ ಅಂದರೆ ಯಾವ ಇದ್ರುಗಳು ನೋಡೋಲ್ಲ, ಒಳಗೆ ಹೋಗ್ಬಿಡ್ತಾರೆ. ಸರಿ ಒಳಗೆ ಹೋಗ್ತಾನೆ, ಎಲ್ಲ 24 ಜನನೂ ಎದ್ಬಿಟ್ಟು MGR ಎದ್ಬಿಟ್ಟು, ಅಮ್ಮ ನೀವು ಕೂತ್ಕೊಳ್ಳಿ, ನಾ ಹಿಂಗೆ ನಿಂತಿಲ್ಲ ಅಂತೇಳಿ ಎಮ್ಮ ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ಅಲ್ಲೇ ನಿಂತಿದ್ದೀನಿ ಸರ್. ಇನ್ನಮ್ಮ ನನ್ನ ಮಗ ಚೀಫ್ ಮಿನಿಸ್ಟರ್ ಆದ್ನಲ್ಲ ಅಂತೇಳಿ ಮಾಲೆ ಹಾಕೋದು. ನೀವು ಬಂದು ಹಾಕ್ಬೇಕಮ್ಮ, ನನ್ನ ಮಗ ಚೀಫ್ ಮಿನಿಸ್ಟರ್ ಆದ್ನಯ್ಯ ಅಂತೇಳಿ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಸರಿ. ಆವಾಗ ಅಮ್ಮ ಅವ್ರು ಅಂದಿದ್ದು, ನಿಮ್ಗೆ ಇಲ್ಲಿ ಮೇಲೆ ಹೋಗಿ ನೋಡಿರಿ, ಯಾಕಂದರೆ ಇವರು ಒಂದು ಪಿಕ್ಚರ್ನಾಗೆ ಈ ಅಮ್ಮ ಬಿಲ್ಲಿ ಅಂತ ಯಾರು ಜಾನಕಿ, ಈ ಅಮ್ಮ ಹೀರೋಯಿನ್ ಅಂತ ಒಂದು ಪಿಕ್ಚರ್ನಾಗ ಮಾಡೋರು. ಆ ಪಿಕ್ಚರ್ ಬಂದು ವೇಲೆಕಾರಿ ಒಂದು ಪಿಕ್ಚರ್. ವೇಲೆಕಾರಿನಲ್ಲಿ ಯಾರು MGR ಅವ್ರ ಪಿಕ್ಚರ್? MGR ಇಲ್ಲ, KR ರಾಮಸ್ವಾಮಿ. ಓಕೆ, ಅದರಲ್ಲಿ ಯಾರು ಜಾನಕಿ ಅಮ್ಮ ಮಾಡಿದಾರಾ? ಜಾನಕಿ ಅಮ್ಮ ಮಾಡಿದ್ರು, ಆಕ್ಟ್ ಮಾಡಿದಾರಾ? ಓ, ಇದು ನನಗೆ ಗೊತ್ತಿರಲಿಲ್ಲ. ಪಿಕ್ಚರ್ ಬಂತಲ್ಲ, ಹೌದು, ಸೇಮ್ ಆವಾಗ ಪಡೆಯಪ್ಪ ಪಿಕ್ಚರ್ ವೇಲೆಕಾರಿ. ಓ ಓಕೆ, ರಮ್ಯಾ ಕೃಷ್ಣ ನೋಡ್ತಾರ, ಆ ತರ ಕತೆ. ಓ, ಅದ್ರಲ್ಲಿ ಜಾನಕಿ ಅಮ್ಮ ಯಾವ ಪಾತ್ರ ಮಾಡಿದ್ರು? ರಮ್ಯಾ ಕೃಷ್ಣ ನೀಲಾಂಬರಿ ಪಾತ್ರ. ಓ ಸರಿ 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 ಸರಿ, ಅರ್ಥ ಆಯ್ತಾ? ಅದು ಅಮ್ಮ ಬಂದು ಜಾನಕಿ ಅಮ್ಮ ಬಂದು ಸೌಂದರ್ಯ ಕ್ಯಾರೆಕ್ಟರ್, ಕೆಲಸದವರು, ನಿಮ್ ತಾಯಿಯವರು. ಓ, ಇವರಿಬ್ರು ಒಂದ್ ಪಿಕ್ಚರ್ ಮಾಡಿದ್ದಾರೆ. ಆಮೇಲೆ ಸರಿ ಅಂತೇಳಿ ಇದಾದ್ಮೇಲೆ ಅಮ್ಮ ಇದ್ರು, ಹಿಂಗೆ ಹೇಳಿದ್ರು, ಈ ವಿಷಯ ಹೇಳಿದ್ರು. ಅವಾಗ ನನಗೆ ಒಂಥರ ಆಗುತ್ತೆ, ಅಮ್ಮ ನೀವಿಬ್ರು ಅಷ್ಟಿದೆ ನಮ್ಮ ಕಣ್ಣಿಗೆ ನೀರು ಬಂದು ಸರ್, ಅಷ್ಟಿದೆ ನಮ್ಮ ಇಬ್ರು. ನಿಜವಾಗ ಸರ್ ಅವತ್ತು ನಡೆದಿದ್ದ ಇನ್ಸಿಡೆನ್ಸು ನನ್ನಿಂದ ಸತ್ಯವಾಗಿ ಮರೆಯೋಕ್ಕೆ ಆಗಲ್ಲ ಸರ್. ಎಂಥ ಅದ್ಭುತವಾದ ನೆನಪು ಸರ್ ಇದು, ನಿಜವಾಗ್ಲೂ ಸತ್ಯವಾಗೂ ಸರ್. ಆದರೆ ಅದೇ ಥರ ಸರ್, ಆ ಅಮ್ಮ ಜಾನಕಮ್ಮನೂ ಸರಿ, ಈ ಊರು ಸರಿ, ಒಬ್ಬರು ಬಿಟ್ಟು ಒಬ್ರು ಇರ್ತಾ ಇರಲಿಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕಾ, ಅವರು MGR ಅವರು ಫೋನ್ ಮಾಡೋರು, ಅಮ್ಮ உங்க பில்லி ಅಂತ ಕರಿತಾ ಇದ್ದರು, உங்க பில்லி கோயிலுக்கு போகணுமா, நீங்கள் போயிடுங்கம்மா, கூட போங்கம்மா. ಅಷ್ಟೇ. ಸರಿಪಾ ನೀವು சொல்லிட்டேன்னா ಓಕೆ. ಅವ್ರು ಹೇಳ್ಬಿಟ್ರೆ ಯಮನ್ಗೆ ವೇದವಾಕ್ಯನೇನು. ಅದೇ ಥರ ನಮ್ಮ ಅಜ್ಜಿನೂ ಅಷ್ಟೇ. ಸರ್ ಇವಾಗ ಇವಾಗ ಶೂಟಿಂಗ್ ಹೋಗಿದ್ರೆ ಎಷ್ಟು ಊಟ ಹೋಗ್ಬೋದು ಸರ್? ನಿಮ್ಮ ಅಂದಾಜಂಗೆ ನೀವು ನೋಡ್ತೀರಲ್ಲ, ಎಷ್ಟು ಊಟ ಹೋಗ್ಬೋದು? ಒಂದು 50 ಜನ, ಒಂದು ಯೂನಿಟ್ ಅಂದರೆ ಒಂದು 100 ಜನ ಇರ್ತೀವಿ ನಾವು. ಓಕೆ, ಒಂದು ಮನೆಯಿಂದ ಊಟ ಅಂತ ತೊಗೊಂಡ್ರೆ ಒಂದು 15-20 ಜನಕ್ಕೆ ಹೋಗ್ಬೋದು ಯೂನಿಟ್ನಾಗ. ಆವಾಗ ಇವಾಗ 100 ಜನ, ಆವಾಗ ಒಂದು 50 ಜನ ಇರ್ಬೋದು. ಒಂದು 50 ಜನ, 50 ಜನಕ್ಕೆ ನಮ್ಮ ಮನೆಯಿಂದ ಬಿಸಿಬೇಳೆ ಬಾತು. ನಿಮ್ಮ ಮನೆಯಿಂದ? ಬಿಸಿಬೇಳೆ ಬಾತು, ತೆಂಗಿನಕಾಯಿ ಒಬ್ಬಟ್ಟು. ಓಹೋ, ಅಮ್ಮನಿ ನಮ್ಮ ಅಜ್ಜಿ ಇದಾರಲ್ಲ, ರಾಜಮ್ಮ ತಾಯಿ, ಅವ್ರು ಮಾಡಿ ಕಳ್ಸೋರು ಸರ್. 50 ಜನಕ್ಕೂ? 50 ಜನಕ್ಕೂ. ಧರ್ಮಸ್ಥಳ ಸರ್ ನಿಮ್ಮ ಮನೆ? ಅದು ಹೇಳ್ಬಿಡೋರು, ಅಮ್ಮ ನಿಮ್ಮ ಮನೆ ಬಿಸಿಬೇಳೆ ಬಾತು ಬೇಕು ಹೇಳ್ಬಿಟ್ರೆ ಸಾಕು. ನಮ್ಮ ಅಜ್ಜಿ ಖುಷಿ ಅಂದ್ರೆ ಖುಷಿ ಮಾಡೋಕ್ಕೆ. ಅದಿಂದನೇ ನಮ್ಗೆ ಹಂಗೆ ಬಂದಿರೋದು. ಅನ್ನ ಹಾಕೋ ಒಂದು ಇದು ಅಲ್ಲಿಂದನೇ ಬಂದಿದೆ, ಅಲ್ಲಿಂದನೇ ಬಂದು ವಂಶ ಪಾರಂಪರೆಯಿಂದ ಬಂದಿದೆ. ಅವಾಗೆಲ್ಲ ಮನೆಯಲ್ಲೇ ಇದು ಒಂದು ಸಿನಿಮಾ ಅಂದರೆ ಹಸುಗಳಿತ್ತಂತೆ. ಸಿನಿಮಾ ಅಂದರೆ ಇದು ಕಾಸ್ಟ್ಯೂಮ್ಸ್ ಇರೋದು ರೆಡಿ ಮಾಡ್ತಾರಲ್ಲ, ಅದೆಲ್ಲ ಅಲ್ಲೇ ಮಾಡಿಸ್ತಾ ಇದ್ರಂತೆ. ದೊಡ್ಡ ಮನೆ, ಆ ಮನೆ ಎಲ್ಲ ಅಲ್ಲೇ ಮಾಡ್ತಿದ್ರಂತೆ, ಮಾಡೋರಂತೆ. ಅಲ್ಲಿ ತುಂಬಾ ದೊಡ್ಡ ಜಾಗ ಮಾಡ್ತಾ ಇದ್ರಂತೆ ಹೇಳೋರು. ಸೈನಿಕರಿಗೆ ಅವ್ರಿಗೆಲ್ಲ ಡ್ರೆಸ್ ಬೇಕಲ್ಲ, 8 ತಿಂಗಳು ಒಳ್ಳೆ ಕಾಸ್ಟ್ಯೂಮ್ಸ್ ರೆಡಿ ಮಾಡೋದು ಇದಾಗೋಯ್ತು. ನೀವೆಲ್ಲ ಶೂಟಿಂಗ್ಗಳಿಗೆಲ್ಲ ಹೋಗಿದ್ರ ಶ್ರೀಧರ್? ಹೋಗಿದ್ವಿ ಸರ್, ಜ್ಞಾಪಕ ಇದೆ ಅಲ್ಲ? ನಂಗೆ ಜ್ಞಾಪಕ ಇದೆ. ನಾಟ್ ಓನ್ಲಿ ಕನ್ನಡ ಫೀಲ್ಡ್, ಇಂದು ತಮಿಳ್ ಫೀಲ್ಡ್ನ ಕೂಡ ರಾಜಮ್ಮ ಅಂದರೆ ಅಮ್ಮದ ಅಮ್ಮನೇ. ಈ ಒಂದು SS ರಾಜೇಂದ್ರ ಒಂದು ಕನ್ನಡ ಕೇಳಿದ್ರಲ್ಲ, ಮುತ್ತುರಾಮನ್. ಇವರು ಶಿವಾಜಿ ಸರ್ ಪಿಕ್ಚರ್ನಾಗೆ ಸರ್, ಈ ಫ್ಲೋರ್ನಾಗೆ ಶಿವಾಜಿ ಸರ್ ಪಿಕ್ಚರ್ ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆಗೆ ಒಂದು ಶೋ ಅಂದರೆ
ಶೂಟಿಂಗ್ ಅಂದರೆ ಪಕ್ಕದ ಫ್ಲೋರ್ನಾಗ ಎಂಜಾಯ್ಸ್ ಇರ್ತಾರೆ. ಶಿಫ್ಟ್ಗಳು. ಅದೇ ಥರ ಬಾಲಕೃಷ್ಣ ಅವರು ಕನ್ನಡ ಬಾಲಕೃಷ್ಣ ಅವರು ಚೆನ್ನಾಗಿದ್ರು ಅಮ್ಮ ಅವ್ರ ಜೊತೆ ಬರೋ. ಆಮೇಲೆ ಅವ್ರದ್ದೊಂದು ಇದು ಮಾಡಿದ್ರು, ಅವ್ರದ್ದು ಲೈಫ್ ಹಿಸ್ಟ್ರಿ ಅಂತ ಕಲಾಭಿಮಾನಿ ಅದಕ್ಕೆ ಬಂದಿದ್ರು ಮನೇಲಿ ಶೂಟಿಂಗ್ ತಗೊಂಡಿದ್ರು. ಅವ್ರು ಚೆನ್ನಾಗಿದ್ರು ಬಾಲಕೃಷ್ಣ ಅವರು. ತುಂಬಾ ಇಷ್ಟ ಇವ್ರನ್ನ ಕಂಡ್ರೆ ಅಪ್ಪಗೆ ಬಾಲಣ್ಣವ್ರಿಗೆ. ಬಾಲಣ್ಣ ಅಂತಿದ್ರು. ಅವ್ರ ಅಮ್ಮ ಅನ್ಕೊಂಡು ತುಂಬಾ ಇಷ್ಟ. ಅದ್ಭುತವಾದ ದಿನಗಳನ್ನು ಕಾಣುತ್ತದಲ್ಲ ಮತ್ತೆ ಲೈಫಲ್ಲಿ ನಾವು ಅದೆಲ್ಲ ಕೇಳಿ ಸುಖ ಪಡ್ಬೇಕೆ ಹೊರತು ಸುಮ್ಮನೆ ಇದ್ರಲ್ಲಿ ನೋಡ್ತೀವಿ, ನಾವು ಅನುಭವಿಸಕ್ ಆಗಲ್ಲ, ಅದನ್ನ ಕೇಳಿ ಖುಷಿ ಪಡ್ಬೇಕು. ಎಸ್, ಎಷ್ಟೋ ಜನ ನಾನು ಯಾವಾಗಲೂ ಸಹ ನಮ್ಮ ಮನೆ ಬಿಟ್ಟರೆ ನೆಕ್ಸ್ಟ್ ನಾನು ಜಾನಕಿಯಮ್ಮನ ಮನೆಗೆ ಹೋಗ್ತಾ ಇದ್ದೆ, ಯಾರವ್ರ ಮನೆಗೆ. ನಾನು ಇವಾಗನೇ ಮನೆಯಲ್ಲಿರೋದು, ಅದಕ್ಕೆ ಮುಂಚೆ ಸಹ ಅಮ್ಮ ಇರುವಾಗ ಅಲ್ಲಿಗೆ ಹೋಗ್ತಾ ಇದ್ದೆ. ಅವ್ರಿಗೂ ಮೈ ಹುಷಾರು, ಅದಕ್ಕೆ ಬೆಳಿಗ್ಗೆ ಒಂದೇ ಸಾಯಂಕಾಲ ಬರ್ತಾಯಿದ್ದೆ, ಊಟ ಎಲ್ಲ ಅಲ್ಲೇ. ಒಂದ್ಸತಿ SS ರಾಜೇಂದ್ರನ್ ಬಂದಿದ್ದೆ ಅಮ್ಮನ ನೋಡಿ. ನಾನೇ ಹೋಗಿ ಎಲ್ಲರಿಗೂ ಕಾಫಿ ಅರೇಂಜ್ಮೆಂಟು ಪೆನ್ನು ಅದೆಲ್ಲ ನೋಡ್ತಾಯಿದ್ದೆ. ಅವಾಗ ಪಕ್ಕದಾಗೆ ನಿಂತಿದೆ. ನೀ ಹುಡುಗ ಯಾರು? ಯಾಕಣ್ಣ ನಿಮ್ಗೆ ಗೊತ್ತಾಗ ಅಕ್ಕ ಅವಳ ಪಯ್ಯ. ಅವ್ರ ಹೆಸರು ಹೇಳೋದು ಯಾರು? ಜಾನಕಮ್ಮನವರು ಅಮ್ಮನ ಹೆಸರು ಹೇಳೋದು. ಅಕ್ಕ ಕೂಡ ಬರ್ತಾವ சொல்றா ರಾಜಮ್ಮ. ಅಯ್ಯಪ್ಪ ಎದ್ದು ನಿಂತ್ಕೊಂಡು ಸರ್ ಆ ಮಹಾತಾಯಿಗೆ ನಾನು ನಮಸ್ಕಾರ ಹೇಳಿ. ಅಷ್ಟು ಗೌರವ. ಶಿವಾಜಿ ಅವ್ರಿಗೂ ಅಷ್ಟೇ, ಅಮ್ಮ ಅಂದ್ರೆ ಅಷ್ಟು ಗೌರವ. ಅಮ್ಮ ಅಂದ್ರೆ ಅಷ್ಟು. ಕರ್ಣನ್ ಪಿಕ್ಚರ್ ನೋಡಿರ್ಬೇಕಲ್ಲ, ಕರ್ಣನಲ್ಲಿ ಕುಂತಿಯಾಗಿ ಮಾಡಿದ್ದಾರೆ. ತಮಿಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶಿವಾಜಿ ಕರ್ಣ, ಇವ್ರು ಕುಂತಿ. ಇವಾಗ ಯಾರ್ಯಾರು ಸಂಪರ್ಕದಲ್ಲಿ ಇದ್ದಾರೆ ಚಿತ್ರರಂಗದಿಂದ ನಿಮ್ ಜೊತೆ? ಇವಾಗ ಲೆಕ್ಕ ಹಾಕೊಂಡ್ರೆ ಕಮ್ಮಿನೇ ಸರ್. ಪ್ರಣಯ ಮೂರ್ತಿ ಯಾವಾಗಾದ್ರೂ ಮಾಡ್ತಾರೆ. ಪ್ರಣಯ ಮೂರ್ತಿ ಅವರು, ಆಮೇಲೆ ಇವರು ಜಯಂತಿ ಅವರು ಹೋಗ್ಬಿಟ್ರು. ಅವ್ರು ಮಾಡೋರು ಅವ್ರು ಹೋಗ್ಬಿಟ್ರು. ಲೀಲಾವತಿ ಅವ್ರಿಗೂ ಇವಾಗ ಮೈ ಹುಷಾರಿಲ್ಲ, ಅವರು ಮಾಡೋರು ಯಾವಾಗಾದ್ರೂ ಬರೋರು. ಹೇಮಾ ಚೌಧರಿ ಅವರು ಯಾವಾಗಲೂ ಒಂದೊಂದ್ಸರಿ ಮಾತಾಡ್ತಾರೆ. ಎಲ್ಲಾನು ನೋಡಿದ್ವಾ, ಎಲ್ಲ ಫಂಕ್ಷನ್ ನಂಗೆ ನೋಡಿದ್ವಾ, ಮಾತಾಡ್ತಾ ಇದಿದೆ ಸಾಕು ನಮಗೆ. ಬಟ್ ಯಾಕೆ ನೀವು ದೂರನೇ ಉಳ್ಕೊಂಡ್ಬಿಟ್ಟಿದ್ದೀರಾ? ನಾವು ಹೋಗಲ್ಲ, ಯಾರನ್ನ ಬಂದ್ರೆ ಪ್ರೀತಿಯಿಂದ ಮಾತಾಡಿಸಿ ಆತಿಥ್ಯ ಮಾಡಿ ಕಳಿಸ್ತೀರಾ, ನೀವಾಗೆ ಹುಡ್ಕೊಂಡು ಹೋಗಲ್ಲ. ಆಮೇಲೆ ಕಲ್ಯಾಣ ಕುಮಾರ್ ಮಗ ಭರತ್ ಕಲ್ಯಾಣ ಅವರು ಮಾತಾಡ್ತಾರೆ, ಎಲ್ಲಾನು ಸಿಕ್ಕರೆ ಫೋನ್ಗಳು ಮಾತಾಡ. ದ್ವಾರಕೀಶ್ ಅವ್ರ ಮಗ, ಅವ್ರ ಹೆಸರೇನು ಗಿರಿ ಅವರು ಇಲ್ಲೇ ಇದಾರಲ್ವಾ, ಅವರು ಸ್ವಲ್ಪ ಕಾಂಟ್ಯಾಕ್ಟ್ ಅಷ್ಟೇ, ಬೇರೆ ಇನ್ಯಾರು. ಚೆನ್ನಾಗಿರ್ಬೇಕಾದ್ರೆ 100 ಜನ ಇರ್ತಾರೆ ಜೊತೆ. ಹೌದು. ಒಂದ್ಸತಿ ಆ ವ್ಯಕ್ತಿ ಇಲ್ಲ ಅಂದಾಗ ಕುಟುಂಬ ಏನಾಯ್ತು ಅನ್ನೋದೇ ಯಾರಿಗೂ ಗೊತ್ತಿರಲ್ಲ. ಅಂತವ್ರನ್ನ ಹುಡುಕಿ ದಾಖಲೆ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ತುಂಬಾ ಸಂತೋಷದ ವಿಷಯ. ಥ್ಯಾಂಕ್ ಯು, ನಿಮ್ಮ ಆಶೀರ್ವಾದ ಸರ್. ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ ಸರ್. ಥ್ಯಾಂಕ್ ಯು ಸರ್. ನನಗಂತೂ ನಿಮ್ಮ ಜೊತೆ ಇಲ್ಲಿವರೆಗೂ ಮಾತಾಡಿದ್ದು ತುಂಬಾ ಖುಷಿ ಕೊಡ್ತು. ನನ್ನ ಕಾರ್ಯಕ್ರಮದಲ್ಲಿ ನೀವು ಬಂದು ಮಾತಾಡಿದ್ದು ನಿಮಗೇನು ಅನ್ನಿಸ್ತು? ನೀವು ಹೇಳಿ. ತುಂಬಾ ಖುಷಿ ಆಯ್ತು, ಸಂತೋಷ. ಯಾಕಂದ್ರೆ ನಾವಿರೋದು ಚೆನ್ನೈನಾಗೆ ಇದ್ರೂ ಕೂಡ ನಮ್ಮನ್ನ ಒಂದು ಫೋನ್ ಮಾಡಿ, ಸರ್ ನಿಮ್ಮ ಮನೆಗೆ ಬರ್ತೀವಿ ಸರ್, ನಿಮ್ಮ ಬಗ್ಗೆ ಅಮ್ಮನ ಬಗ್ಗೆ ಹೇಳಿ ಸರ್ ಅಂತೇಳಿ ಫ್ರ್ಯಾಂಕಾಗಿ ಮಾತಾಡೋಣ. ಸೈಡ್ನಾಗ ಏನು ಇದು ಒಂದು ಕ್ಯಾಮ್ರಾ ಇದೆ ಅಂತೇಳಿ ಮಾತಾಡೋಣ, ನಾವು ಒಟ್ಟು ಕೂತ್ಕೊಂಡು ಹೆಂಗೆ ಮಾತಾಡ್ತೀವಿ ಹಂಗೆ ಮಾತಾಡೋಣ ತಾವು ಹೇಳಿದ್ದು. ನಾನು ಫ್ರೀಯಾಗೇ ಮಾತಾಡಿದ್ದು, ನನಗೆ ಯಾವ ಮುಚ್ಚು ಮರೆ ಇಲ್ಲ, ಎಲ್ಲನೂ ಪ್ಲೇನೇ. ಇದು ನಿಮ್ಮ ಮೊದಲನೇ ಇಂಟರ್ವ್ಯೂ ಅಂತ ಕಾಣುತ್ತಲ್ಲ ಸರ್? ಹೌದು ಸರ್, ಇದನ್ನು ಫಸ್ಟ್ ಇಂಟರ್ವ್ಯೂ. ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಇಬ್ರು ಸಂತೋಷ. ಇಷ್ಟು ವರ್ಷದ ಮೇಲೆ ಅಮ್ಮನ ಬಗ್ಗೆ ಮಾಡ್ಬೇಕು ಅಂತ ನೀವು ಬಂದಿದ್ದು ನಮಗೂ ತುಂಬಾ ಸಂತೋಷ. ಅಮ್ಮನ ಬಗ್ಗೆ ನಮ್ಮಿಂದ ಗೊತ್ತಿರೋದು ಏನು ಗೊತ್ತಿರೋ ಅದನ್ನ ನಾವು ಹೇಳಿದ್ದೀವಿ. ಇದು ಸುಳ್ಳು ಅಂತ ಏನಿಲ್ಲ. ಈ ಕೈನ ಕೊಡೋದು, ಈ ಕೈನ ಗೊತ್ತಾಗ್ಬಿಡ್ದು ನಾವು. ಅದು ಅವರ ಜೀವನದ ಸಿದ್ಧಾಂತನೇ ಆತರ. ಈ ಕೈನ ಕೊಡೋದು, ಆ ಕೈ ಯಾಕೆ ಸರ್ ಲಾಸ್ಟ್ ಆಗಿ ಒಂದು ವಾರನಾಗ ಹೋಗ್ತಾರೆ ಅನ್ನೋದು ಪತ್ರಿಕೆ ತಗೊಂಬಂದು ಕೊಟ್ಟರು ಸ್ವಂತದವ್ರೆ. ಹಿಂಗಂದ್ರು ಅಷ್ಟೇ. ಹಿಂಗಂದ್ರೆ 5,000 ಅದು ಬಾಯಲ್ಲಿ ಹೇಳ್ತಾ ಇರಲಿಲ್ಲ. ಮಲ ಸಿಗ್ನಲ್ಲೇ ಕೊಡೋದೇ ಅಷ್ಟೇ ಸರ್. ಅತ್ತಂದು ಅವ್ರ ಕೈ ಕೊಟ್ರೆ ಹಂಗೆ ಕೊಟ್ಬಿಟ್ಟು ಕಳಿಸ್ಬಿಡು. ಅದು ಹೆಂಗೆ ಹಿಂಗೆ 10 ಜನ ಮುಂದೆ ಎಲ್ಲ ಸಾರ್. ನನ್ನ ಆಶೀರ್ವಾದ ಯಾವಾಗ ಗ್ರೇಟ್ ಲೇಡಿ, ಮಹಾ ವ್ಯಕ್ತಿನೇ ಅಂಥವ್ರು. ಮತ್ತೆ ದೊಡ್ಡ ಶಕ್ತಿ ಮತ್ತೆ ಅಂಥವ್ರು ಕಷ್ಟ. ರಾಜಮ್ಮ ಅವರ ಬಗ್ಗೆ ಇವತ್ತಿನ ಪೀಳಿಗೆಗೆ ಅಥವಾ ಅವ್ರನ್ನ ಅಂದಿನ ನೋಡಿದ ಪೀಳಿಗೆ ಜನಗಳಿಗೆ
ನೀವು ರಾಜಮ್ಮ ಅವರ ಕುಟುಂಬಸ್ಥರಾಗಿ ಮೊದಲನೇದಾಗಿ ತಾವು, ಆಮೇಲೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಮ್ಮ ಜನಗಳಿಗೆ? ನಾನೊಂದು ಹೇಳೋದು ಸರ್, ಅಪ್ಪ ಅಮ್ಮನ ಚೆನ್ನಾಗಿ ನೋಡಿ, ಅದೇನು ನೀವೇನು ಹೇಳ್ತೀರಮ್ಮ? ಅದೇನೆ, ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಬೇಕು. ವಯಸ್ಸಾದ್ಮೇಲೆ ಕೈ ಬಿಡಬಾರ್ದು. ಎಷ್ಟು ಕಷ್ಟವಿದ್ದು ನಮ್ಮನ್ನು ಸಾಕಿರ್ತಾರೆ, ಬೆಳೆಸಿರ್ತಾರೆ ಅಲ್ವಾ, ನೋಡ್ಕೊಬೇಕು. ಅದನ್ನೇ ನಾನು ಅದೇ ಥರ ಇವಾಗ ನಮ್ಮ ಎಲ್ಲ ಒಳ್ಳೆ ಥರವಾಗಿ ಎಷ್ಟೋ ಜನ ಪಾಪ ನಮಗೆ ದೇವರು ಏನೋ ಕೊಟ್ಟಿದ್ದಾರೆ ರೈಟು, ಒಬ್ಬೊಬ್ರಿಗೆ ಅದು ಇಲ್ದಿರ ಈ ಪೆನ್ಷನ್ಗೋಸ್ಕರ ಪಾಪ ಇದು ಮಾಡ್ತಾವೆ. ಬರ್ತದೆ ಒಂದೊಂದ್ಸರಿ ಗೌರ್ಮೆಂಟಿಂದ ಬರುತ್ತೆ, ಬರಲ್ಲ. ಅದೆಲ್ಲ ನಮ್ಗೆ ನೋಡುವಾಗ ನಮಗೂ ಒಂಥರ ಬೇಜಾರಾಗುತ್ತೆ ಸರ್. ಪಾಪ ಅಷ್ಟು ದೊಡ್ಡ ಕಲಾವಿದರು ಹಿಂಗೆ ಆಗಿದ್ದಾರೆ. ಯಾಕಂದ್ರೆ ಏರಿಯಾ ಫುಲ್ಲಾಗಿ ಸಿನಿಮಾದವರು, ನಾನು ಅದೇ ಹೇಳ್ಕೊಂಡು ಬಂದೆ, ರಾಜ ಬೀದಿ ಇದ್ದಾಗ ಅದರ ಕಲಾ ಬೀದಿ ಇದು ಎಲ್ಲನೇ ಸಿನಿಮಾದವರು ಸರ್. ತುಂಬಾ ಕಷ್ಟ ಬೀಳೋರು ತುಂಬಾ ಕಲಾವಿದರಿದ್ದಾರೆ, ಚಿಕ್ಕ ಚಿಕ್ಕವ್ರು ಪಾಪ ಅವತ್ತಿಗೆ ಹೋಗಿ ಬರೋರು ತುಂಬಾ ಜನ ಇದ್ದಾರೆ. ತುಂಬಾ ನಡೆಸ್ತಾ ಇರೋರು ತುಂಬಾ ಜನ ನೋಡ್ತಾ ಇದ್ದೀನಿ. ಆ ಪರಿಸ್ಥಿತಿ ಯಾರಿಗೂ ಬರ್ಕೂಡ್ದು ಅನ್ನೋದು ಒಂದು ವಿರೋಧಿಗೆ ಕೂಡ ಬರ್ಕೂಡ್ದು, ಜನ್ಮ ವಿರೋಧಿಗೆ ಕೂಡ ಆ ಪರಿಸ್ಥಿತಿ ಬರ್ಕೂಡ್ದು ಸರ್. ಕಲಾವಿದರಾಗೆ ಸಾಯ್ಬೇಕು ಸರ್. ದೊಡ್ಡ ಮಾತು ಸರ್, ನಿಜ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಸಮಯ ಕೊಟ್ಟು ನಿಮ್ಮ ಪ್ರೀತಿಯಿಂದ ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಎಲ್ಲ ನಮ್ಮ ಕನ್ನಡಿಗರ ಪರವಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್. ಎಲ್ಲರಿಗೂ ನಮ್ಮನ್ನು ಬಂದು ಒಂದು ಶ್ರೀಧರ್ ಇದಾನೆ, ನೀರಜಮ್ಮ ಅವ್ರ ಮಗ ಇದಾನೆ ಅಂತೇಳಿ ನಿಮಗೂ ತುಂಬಾ ಥ್ಯಾಂಕ್ಸ್. ತಾವು ಬಂದು ನಮ್ಮನ್ನ ಭೇಟಿ ಮಾಡಿ ತುಂಬಾ ಸಂತೋಷವಾಗಿದೆ. ಏನು ಅಮ್ಮ ಇದ್ದಿದ್ರೆ ಇನ್ನೂ ಸಂತೋಷ ಬಿದ್ದಿರೋದು. ಅಮ್ಮ ಇದಾರೆ ಸರ್, ನೋಡ್ತಾ ಇದಾರೆ. ಆದ್ರೆ ನಮ್ ದುರಾದೃಷ್ಟ ನಾವು ಅವ್ರು ನೋಡ್ತಿಲ್ಲ, ಬಟ್ ಅವ್ರು ನಮ್ಮನ್ನ ನೋಡ್ತಾ ಇದ್ದಾರೆ. ಅವರೇ ಕರ್ಸ್ಕೊಂಡಿರೋದಿಲ್ಲ, ನಾವು ಬಂದಿರೋದಲ್ಲ, ಅಮ್ಮನೇ ನಮ್ಮನ್ನ ಕರ್ಸ್ಕೊಂಡಿರೋದು. ನನ್ನ ಮಗ ಸೊಸೆನ ಮಾತಾಡಿಸಿ ಅಂತ. ಸೊ ಮಾತಾಡ್ಸಿದೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ನೋಡಿದ್ರಿ ಅಲ್ಲ, ಎಂ ವಿ ರಾಜಮ್ಮ ಅಮ್ಮ ಅವರ ಸೀರೀಸ್ನ ಇಲ್ಲಿವರೆಗೂ ನೋಡಿದ್ರೆ ನಿಮಗೆ ಅದು ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ಸಾಕಷ್ಟು ವಿಷಯಗಳು, ಸಾಕಷ್ಟು ಸತ್ಯಗಳನ್ನ ದಾಖಲೆ ಮಾಡಿದ್ದೀವಿ. ಸೊ ನನಗಂತೂ ತುಂಬ ಹೆಮ್ಮೆ, ಗೌರವ ಎರಡೂ ಇದೆ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ. ನಿಮಗೂ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗಿದ್ರೆ ನೀವೆಲ್ಲರೂ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನಿಮ್ಮ ರಘುರಾಮ್ ಅಲ್ಲೇ ಬಂದು ರಿಪ್ಲೈ ಮಾಡ್ತಾನೆ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಹುಡುಕಿ ಹೆಕ್ಕಿ ನಿಮ್ಮ ಮುಂದೆ ಕರ್ಕೊಂಬರೋದು ನಿಲ್ಲಿಸಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ಸರಣಿನ ಮುಕ್ತಾಯ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ಸರಣಿಯಲ್ಲಿ ಮತ್ತೊಬ್ಬ ಅಪರೂಪದ ಅತಿಥಿಯೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.